ದೇಹಾಪದಿ ಕಾಲೋನಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕತೆ ಮೇಳವೀತಿ ನಮಸ್ಕಾರ ಬ್ರಹ್ಮಚೈತನ್ಯ ಮೂರ್ತಿ सद्गुरुनाथ महाराज की जय 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 रघुवीर समर्थ सद्गुरु श्री ब्रह्मचैतन्य महाराज सद्गुरु श्री ब्रह्मानंद महाराज ಅನುಗ್ರಹದಿಂದ ನಾವು ಆಧ್ಯಾತ್ಮಿಕ ಜಿಜ್ಞಾಸುಗಳ ಚಿಂತನೆ ಅನ್ನುವಂಥ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕನುಸಾರವಾಗಿ ಬಹಳ ದೊಡ್ಡ ದೊಡ್ಡ ಪುಸ್ತಕಗಳನ್ನೇನು ಅಧ್ಯಯನ ಮಾಡಬೇಕು ಅನ್ನುವಂಥದ್ದಿಲ್ಲ. ಮುಖ್ಯವಾಗಿ ನಮ್ಮ ಸಾಧನೆಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥವುಗಳು, ಅನುಕೂಲವಾಗಿರ್ತಕ್ಕಂಥವುಗಳು ಮತ್ತು ನಮ್ಮನ್ನು ನೇರವಾಗಿ ಆ ಸಾಧನೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ಪೋಷಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವು ಬಹಳ ಹೆಚ್ಚಿಗೆ ಚಿಂತನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ, ಅದರಲ್ಲಿಯೂ ನಾವಿನ್ನೂ ಪ್ರಾರಂಭದ ಹಂತದಲ್ಲಿರೋದರಿಂದಾಗಿ, ಪ್ರಾಥಮಿಕ ಹಂತದಲ್ಲಿರೋದರಿಂದಾಗಿ ನಮಗೆ ಆಕಲನ ಆಗುವಷ್ಟು ಮಟ್ಟಿಗೆ ವಿವರಣೆ ಇರ್ತಕ್ಕಂಥದ್ದು, ವಿಷಯ ಇರ್ತಕ್ಕಂಥ ಪುಸ್ತಕಗಳನ್ನು, ವಿಚಾರಗಳನ್ನು ನಾವು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಪ್ರಸಂಗದಲ್ಲಿ ಅಥವಾ ಒಂದು ವಿಚಾರದ ಸಂದರ್ಭದಲ್ಲಿ ನಮಗೇನು ಅನ್ನಿಸ್ತೀವೋ ಅಂದರೆ, ಈ ಸದ್ಯ ಜಗತ್ತಿನಲ್ಲಿ ಅನೇಕ ಪುಸ್ತಕಗಳು, ಗ್ರಂಥಗಳು, ವೇದಾಂತ, ಅಧ್ಯಾತ್ಮ, ಧರ್ಮ ಇತ್ಯಾದಿ ವಿಷಯಗಳಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು, ವಿಚಾರಗಳನ್ನು, ಪ್ರಬಂಧಗಳನ್ನು ಬರೆದಿದ್ದಾರೆ ಅಥವಾ ಅಂಥವುಗಳು ಪ್ರಕಾಶಿತನೂ ಆಗಿವೆ. ಪ್ರಕಾಶನದ, ಮುದ್ರಣದ ಬಹಳಷ್ಟು ಅನುಕೂಲತೆ ಆಗಿರೋದ್ರಿಂದ ಎಲ್ಲಿ ನೋಡ್ತೇವೆ ನಾವು ಪುಸ್ತಕಗಳ ರಾಶಿಗಳನ್ನೇ ನೋಡ್ತೀವಿ. ಅವೆಲ್ಲ ಇರುವಾಗಿಯೂ ಸಹಿತ ನಮಗೆ ಸುಲಭವಾಗಿ ಉಪಲಬ್ಧವಾಗ್ತಕ್ಕಂಥವುಗಳು ಮತ್ತು ಅವುಗಳನ್ನು ಚಿಂತನೆ ಮಾಡುವ ಮಾತ್ರದಿಂದಲೇ ಮತ್ತು ಹೊರಗಿನ ಯಾವ ಪ್ರಪಂಚದೊಳಗಿನ ವಿಚಾರಗಳನ್ನು, ವಿಷಯಗಳನ್ನು ನಮಗೆ ಅಥವಾ ಓದಬೇಕು, ಅವುಗಳ ವಿಚಾರ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರದೇ ಇರತಕ್ಕಂಥವುಗಳನ್ನು ನಾವು ಆರಿಸ್ಕೋಬೇಕು ಅಂತಂದಾಗ ನಮ್ಮ ಸದ್ಗುರುಗಳಾಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಅರ್ಥಾತ್ ಏನು ಅಂದ್ರೆ ವಾಮದೇವ ವಸಿಷ್ಠಾದಿಗಳ ಪಂಕ್ತಿಯಲ್ಲಿ ಕೂಡುವಂಥ ಯೋಗ್ಯತೆ ಇರ್ತಕ್ಕಂಥವು. ಸಾಮಾನ್ಯವಾಗಿ ಅವರು ನೋಡಿದರೆ ಒಂದು ಹಳ್ಳಿಯೊಳಗಿರ್ತಕ್ಕಂಥ ಒಂದು ಸಾಮಾನ್ಯ ಮೂರ್ಖರು, ಒಬ್ಬರು ಸಾಮಾನ್ಯ ಮನುಷ್ಯರು ಅನಿಸುವಂಗಿದ್ರೂ ಅವರು ಜಗತ್ತಿನೊಳಗಿನ ಯಾವ ಸತ್ಪುರುಷರಿಗಿಂತಲೂ ಯಾವ ಭಾವದಿಂದಲೂ ಅವಸ್ಥಾದಿಂದಲೂ ಅವ್ರು ಕಡಿಮೆ ಇರಲಿಲ್ಲ. ಅದನ್ನು ನಾವು ನಮ್ಮ ಬುದ್ಧಿಯಿಂದ, ತರ್ಕದಿಂದ ತಿಳ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಮುಂದುವರಿಬೇಕು, ಮುಂದೆ ಹೋಗಬೇಕು ಮತ್ತು ಆ ಕ್ಷೇತ್ರದ ಸ್ವಲ್ಪ ಅಲ್ಪ ಬೇಕಾದ್ರೂ ನಮಗೆ ಕಲ್ಪನಾ ಬಂದರೆ, ಅರ್ಥಾತ್ ಏನು ಅಂದ್ರೆ ಆದರೂ ನಮಗೆ ಕಲ್ಪನಾ ಬಂದರೆ ಅವು ಏನಿರಬಹುದು ಅನ್ನೋದನ್ನು ನಾವು ವಿಚಾರ ಮಾಡಿ ನಮ್ಮ ತರ್ಕಕ್ಕೆ, ವಿಚಾರಕ್ಕೆ ನಿರೂಪಬಹುದು ಸ್ವಲ್ಪ ಮಟ್ಟಿಗೆ. ಅಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅವರು ಯಾವ ಗ್ರಂಥ ಬರೆಯೋದಕ್ಕೂ ಬರೆಯುವಂಥ ಒಂದು ಅರ್ಥಾತ್ ಏನು ಅಂದ್ರೆ ಹವ್ಯಾಸಕ್ಕೆ ಬೀಳಲಿಲ್ಲ ಮತ್ತು ಬಹಳ ಪ್ರಚಾರದ ಹವ್ಯಾಸಕ್ಕೂ ಬೀಳಲಿಲ್ಲ. ಇದೇ ನಾನು ಬರುವಂಥ ಒಂದು ಚರಿತ್ರೆಯೊಳಗಿನ ಒಂದು ಭಾಗದ್ದು ರೆಕಾರ್ಡ್ ಮಾಡಿ ಬಂದೆ, ಅರ್ಥಾತ್ ಓದಿ ಬಂದೆ, ರೆಕಾರ್ಡಿಂಗ್ ಬೇಕಾಗಿತ್ತು. ಅದರೊಳಗೆ ಶ್ರೀರಾಮದೇವರ ಕಣ್ಣುಗಳಲ್ಲಿ ನೀರು ಬಂದದ್ದು ಪ್ರಸಂಗಿ ನಾನು ಓದಿ ರೆಕಾರ್ಡ್ ಮಾಡಿಕೊಡ್ಬೋದು. ನಮಗೆ ಆಶ್ಚರ್ಯ ಅನಿಸ್ತದ ಏನು ಅಂದ್ರೆ 53 ವರ್ಷ 53 ವರ್ಷ ಆದಾಗ ಒಂದು ದಿವಸ ಒಮ್ಮೆಲೆ ಅವರು ರಾಮದೇವ್ ಭಜನೆಗೆ ನಿಂತರು. ಭಜನೆಗೆ ನಿಂತಾಗ 4-6 ಮಂದಿ ಸೇರಿದ್ರು. ಮಂದಿ ರಾಮದೇವ್ ಗುಡಿ ತುಂಬಿ ಕೂಡಲೇ ಭಜನೆ, ನಿರೂಪಣೆ, ಭಜನೆ ನಡಕ ನಿರೂಪಣೆ ಮಾಡೋದು ಮತ್ತು ಭಜನೆ ಮಾಡೋದು, ಹಿಂಗೆ ಮಾಡ್ಕೊಟ್ಟು 2-3 ತಾಸು ಕಳೀತು.
ನಮಗೆ ಆಶ್ಚರ್ಯ ಅನಿಸ್ತದ. ಏನು ಅಂದ್ರೆ ಜ್ಞಾನೇಶ್ವರಿ ಮಹಾರಾಜರು ಜ್ಞಾನೇಶ್ವರಿ ಬರೆಯುವ ಹೊತ್ತಿನೊಳಗೆ ಅಲ್ಲೊಂದು ಸಾವಿರಾರು ಮಂದಿ ಕೂತಿರ್ಲಿಲ್ಲ. ಇವರು ಹಿಂಗೆ ಅವ್ರು ಪಟಕ ಸುತ್ತಿನವರು ಹಳ್ಳಿ ಮಂದಿ ಅರ್ಥಾತ್ ಏನು ಅಂದ್ರೆ ಕೂತಿರ್ತಕ್ಕಂಥವ್ರು ಅವ್ರ ಮುಂದೆ ಅವರು ಬರೆಯೋದು ಉದ್ದೇಶ ಇತ್ತು, ಹೇಳ್ಕೋತ ಬರೆಸ್ತಿದ್ರು. ಜನರು ಕೇಳ್ಕೋತ ಕೂತಿರ್ಬೇಕು. ಅದ್ರೊಳಗೆ ಎಷ್ಟು ತಿಳಿಲಿಕ್ಕೆ ಶಕ್ಯ ಇದೆ, ಎಷ್ಟು ತಿಳಿಲಿಕ್ಕೆ ಶಕ್ಯ ಇಲ್ಲ. ಹೆಂಗೋ ಹಂಗೇನದ ಮಹಾರಾಜರು ಹೇಳಿ ಹತ್ತು ಕೂಡಲೇ ಒಂದು ಭಾಳ ದೊಡ್ಡದೊಂದು ಸಭಾ ಮಾಡಿ ಅಥವಾ ವ್ಯವಸ್ಥಿತವಾಗಿ ಇದನ್ನು ಮಾಡಿ ಇನ್ನೂ ಅಂಥ ಪದ್ಧತಿ ಅರ್ಥಾತ್ ಅಂಥ ಒಂದು ಒಳಗೆ ಹೋಗಲ್ದನೆ ಸಹಜವಾಗಿ ಹೇಳ್ತಕ್ಕಂಥದ್ದು ಎಂಥದ್ದು ಇದುವಾಗಿ ವಿಚಾರ ಆಗಿರ್ತಿತ್ತು ಅಂದರೆ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿಲ್ಲ ಅಂಥ ವಿಚಾರ. ಅಂಥ ಸತ್ಪುರುಷರ ಒಂದೇನು ಅಂದ್ರೆ ಅತ್ಯಂತ ನಿಕಟವರ್ತಿಯಾಗಿದ್ದುಕೊಂಡು ಸ್ವತಃ ಫಿಲಾಸಫಿಯಲ್ಲಿ ತತ್ವಜ್ಞಾನದ ಒಂದು ಪ್ರಾಧ್ಯಾಪಕರಾಗಿದ್ದುಕೊಂಡು ಪ್ರೊಫೆಸರ್ ಆಗಿದ್ದುಕೊಂಡು ಗಾಢವಾದ ಚಿಂತನೆ ಮಾಡಿ ಆ ಚಿಂತನೆಗೆ ಮಹಾರಾಜರದೊಂದು ಪೂರ್ಣ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಪ್ರಕಾರವಾಗಿ ಚಿಂತನೆ ಮಾಡಿ ಆ ಚಿಂತನೆಯ ಒಂದು ಪರಿಪಕ್ವ ಅವಸ್ಥಾದೊಳಗಿಂದ ಏನು ವಿಚಾರಗಳು ಬಂದು ಅರ್ಥಾತ್ ಏನು ಅಂದ್ರೆ ಅದು ಹೆಂಗಾಗಬೇಕು ಅಂದ್ರೆ ಅದು ಸ್ಯಾಚುರೇಟೆಡ್ ಆಗಬೇಕು. ನಮ್ಮ ವಿಚಾರಗಳು ಸ್ಯಾಚುರೇಟೆಡ್ ಆಗಿ ಹೊರಹೊಮ್ಮಿದರೆ ಅವುಗಳಿಗೆ ಏನಿರ್ತವೆ, ಒಂದು ರಸವತ್ತಾದ ಇರ್ತಕ್ಕಂಥ ಒಂದು ಸ್ವರೂಪ ಇರ್ತದೆ, ಒಂದು ನೈಜವಾಗಿರ್ತಕ್ಕಂಥ ಸ್ವರೂಪ ಇರ್ತದೆ. ಹೆಂಗೋ ಹಂಗೆ ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ತಮ್ಮ ಜೀವನವನ್ನು ಅದಕ್ಕಾಗಿ ಮುಡುಪಾಗಿಟ್ಕೊಂಡು ಅದು ಸದ್ಗುರುಗಳ ಸಾನ್ನಿಧ್ಯ ಸಿಕ್ಕದ್ರ ನಿಜವಾದ ಮಹತ್ವ ತಿಳಿದು ಅವ್ರು ಏನು ಮಾಡಿದರು ಅಂದ್ರೆ ಅದು ಸಹಿತ ಬಹಳ ದೊಡ್ಡ ಭಾಗ್ಯ. ನಿಜವಾಗಿ ಅಂಥ ಯೋಗ ಸಿಗೋದು ಅಂಥದ್ದು ಅವ್ರು ನಿಜವಾಗಿಯೂ ಸಿಕಂದ್ರಾಬಾದ್ನಲ್ಲಿ ಕಾಲೇಜಿನಲ್ಲಿ ಓದ್ತಾ ಇರುವಾಗ ಇಂಟರ್ವಲ್ಲಿ BA1 ನಪಾಸ್ ಆಗಿ ಆಮೇಲೆ ಅವ್ರ ತಂದೆಯವರು ಸ್ವಲ್ಪ ಅವ್ರನ್ನ ಸಿಟಿಗೆ ಕೂಡಲೇ ಅವರು ಬಿಟ್ಟು ಮುಂಬೈಗೆ ಬಂದು ಮುಂಬೈನಲ್ಲೇ ಶಿಕ್ಷಣ ಆಯ್ತು, MA ಆಯ್ತು. ಅಕಸ್ಮಾತ್ ಯಾರೋ ಮಿತ್ರರ ಜೊತೆಗೆ ಮಾಲಾಡಕ್ಕೆ ಒಂದಿಬ್ಬರು ಮಿತ್ರರು ಕೂತ್ಕೊಂಡು ಮಾಲಾಡಕ್ಕೆ ಬಂದಾಗ ಭೇಟಿನಾದ ಮಹಾರಾಜರು ದರ್ಶನ ಆಯಿತು, ಭೇಟಿ ಆಯಿತು. ಮಹಾರಾಜರು ಹೇಳಿದರು, ನೀವು ಇಲ್ಲಿ ಬರ್ಕೋತಾ ಇದ್ದೀರ. ಅವ್ರು ಬೆಲ್ಸರೆ ಅವ್ರು ಹೇಳಿದ್ರು, ನನಗೆ ಹಿಂಗೆ ಮ್ಯಾಲಿನ ಮೇಲೆ ಯಾರ ಮನೆಗೆ ಹೋಗೋ ರೂಢಿ ಇಲ್ಲ, ಯಾರ ಮನೆಗೂ ಹೋಗ್ತಿದ್ದಿಲ್ಲ. ನಮ್ಮನ್ನು ನಾವು ನಮ್ಮೊಳಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಏನು ಒಂದು ದೌರ್ಬಲ್ಯ ಅಂತ ಹೇಳಬೇಕು. ಮತ್ತು ನಮ್ಮ ಸಾಧನೆಯಲ್ಲಿ ಒಂದು ಪ್ರಕಾರದಿಂದ ನಮ್ಮ ಸ್ವಭಾವ ನಮ್ಮ ಪ್ರವೃತ್ತಿದ್ದೊಂದು ಅದು ಸಾಧನೆಯಲ್ಲಿ ಒಂದು ದೌರ್ಬಲ್ಯ ವೈಕಲ್ಯವನ್ನು ಉಂಟು ಮಾಡ್ತಕ್ಕಂಥ ಸ್ವಭಾವ. ಸುಮ್ಮನೆ ನಾವು ಅನಾವಶ್ಯಕವಾಗಿ ಯಾರು ಹೋಗೋದು, ಯಾರನ್ನಾದ್ರೂ ಭೇಟಿಯಾಗೋದು, ಯಾರನ್ನಾದ್ರೂ ಮಾತಾಡ್ಸೋದು ಇದೊಂದು ಬಹಳಷ್ಟು ಸಮಯ ಹೋಗ್ತದೆ. ಆದ್ದರಿಂದ ನಾವು ಈ ಸದ್ಯ ಒಂದು 3-4 ಪುಸ್ತಕ ಒಂದು ಅನುವಾದ ಮಾಡ್ತಾ ಇರೋದರಿಂದಾಗಿ ವಾರದೊಳಗಿನ 7 ದಿವಸನೂ ಇದೇ ಪ್ರಕಾರವಾಗಿ ಮುಂಜಾನೆ ಸಂಜೆ ತನಕನೂ ಹಿಂಗೆ ಎಲ್ಲರೊಳಗೂ ಇದ್ಕೊಂಡಿದ್ದೆ ಅಂದ್ರೆ ಅದಕ್ಕೆ ಸಮಯ ಸಿಗಂಗಿಲ್ಲ ಅಂತ ತಿಳ್ಕೊಂಡು 3 ದಿವಸ ಏಕಾಂತದಲ್ಲಿ ಇದ್ದುಕೊಂಡು ಬರೆಯೋದನ್ನೇ ಮುಖ್ಯವಾಗಿ ಇಟ್ಕೊಂಡು ಈ ನಾವು 3 ಪುಸ್ತಕ ಬರಿತಾ ಇದ್ದೀವಿ. ಅದ್ರ ಹೊರತಾಗಿ ಗತ್ಯಂತರನೇ ಇಲ್ಲ. ಇಂಥದ್ದು ಮಾಡಬೇಕು ಅಂತಿದ್ದು ಅದಕ್ಕಾಗಿ ನಾವು ಆ ರೀತಿಯಾಗಿ ನಮ್ಮ ಜೀವನದ ಪದ್ಧತಿಯನ್ನು ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ. ಆದರೂ ಸಹಿತ ಮಹಾರಾಜರ ಕಾರ್ಯ ಅವ್ರದೊಂದು ಅವರು ಒಂದು ಅರ್ಥಾತ್ ಏನು ಅಂದ್ರೆ ಅವ್ರ ಧ್ಯೇಯವನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಕಾರ್ಯ ಆಗಿರೋದ್ರಿಂದ ಇದನ್ನು ನಮಗೆ ಪೂರ್ಣ ಇದನ್ನು ಮಾಡಲಿಕ್ಕೂ ಬರಂಗಿಲ್ಲ. ಅವ್ರಿಗಾಗೇ ಇರ್ತಕ್ಕಂಥ ನಾವು ಅವ್ರ ಕಾರ್ಯವನ್ನು ನಿರ್ವಹಿಸಿಕೊಂಡು ಅವ್ರದೇ ಕಾರ್ಯ ಆಗಿರ್ತಕ್ಕಂಥ ಅನುವಾದವನ್ನು ಸಹಿತ ನಾವು ಮಾಡಬೇಕಾಗಿ ಬರ್ತಕ್ಕಂಥ ಹೆಂಗೋ ಹಂಗೆ ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ತಮ್ಮನ್ನು ತಾವು ಹೆಂಗೆ ತಯಾರು ಮಾಡಿಕೊಂಡ್ರು ಅಂದರೆ ಒಂದು ಪುಸ್ತಕನ ಅದನ್ನು ಓದಾವಿದ್ದೆ ಮರಾಠಿಗಳು. ಅರ್ಥಾತ್ ಮಹಾರಾಜರು ಬಾಬಾ ಅವರನ್ನು ಹೆಂಗೆ ಘಡವಿಲೆ ಹೆಂಗೆ ತಯಾರು ಮಾಡಿದ್ರು ಅನ್ನೋದೇ ಒಂದು ಪುಸ್ತಕ. ನಾನೊಂದು ಮಂಗಳವಾರಕ್ಕೊಮ್ಮೆ ಮರಾಠಿ ಪುಸ್ತಕ ಹಿಂದಿ ಅರ್ಥಾತ್ ರಾತ್ರಿ ಓದ್ತಿರ್ತೀನಿ, ಶನಿವಾರ ದಿವಸ ಕನ್ನಡ ಪುಸ್ತಕ ಓದ್ತಿರ್ತೀನಿ. ಅರ್ಥಾತ್ ಈ ಸದ್ಯ ಸಹಜ ಸಮಾಧಿ ಓದಲಿಕ್ಕೆ. ಅದೇ ರೀತಿಯಾಗಿ ಗುರುವಾರ ದಿವಸ ಜ್ಞಾನೇಶ್ವರಿ ಓದ್ತೀನಿ. ಯಾಕಂದರೆ ಪ್ರತ್ಯಕ್ಷವಾಗಿ ನಮಗೂ ಹೊರಗೋಲಿಕ್ಕೆ ಬರೋಂಗಿಲ್ಲ, ಬಹಳಷ್ಟು ಮಂದಿನ ಒಳಗೆ ಕೂಡಿಸೋಳಿಕ್ಕೂ ಆಗಂಗಿಲ್ಲ ಅಂತ ತಿಳ್ಕೊಂಡು ಈ ಮಾಧ್ಯಮದ ಮೂಲಕವಾಗಿ ಜನರಿಗೆ ವಿಚಾರ ಮುಟ್ಲಿ ಅನ್ನೋ ಕಳಕಳಿಯಿಂದ. ಅದೇ ರೀತಿಯಾಗಿ ನಮಗನ್ನಿಸ್ತು ಏನು ಅಂದ್ರೆ ಬೆಲ್ಸರೆ ಬಾಬಾ ಅವರ ಯಾವುದೊಂದು ಏನು ಅಂತಂದ್ರೆ ಸಾಧಕರ ದೃಷ್ಟಿಯಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಪ್ರಪಂಚಗಳಲ್ಲೇ ಇದ್ದುಕೊಂಡು ನಮ್ಮ ಒಂದೇನದ ಅಂದ್ರೆ ಒಂದೇನು ಪ್ಯಾಟರ್ನ್ ಅದನ್ನು ಒಂದೇನು ನಮ್ಮದು ಘಟನ್ ಅದನ್ನು ಪ್ರಪಂಚದ ಯಾವುದೊಂದೇನು ಸ್ವರೂಪ ಅದನ್ನು ಅದರೊಳಗೆ ಇದ್ದುಕೊಂಡು ನಮಗೇನಾದರೂ ಸ್ವಲ್ಪ ಸಾಧನೆ ಮಾಡಿ ಜೀವನದ ಅರ್ಥಾತ್ ಏನು ಒಂದು ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದಬೇಕು ಅಂದರೆ
ಇವರಂಥ ಈ ವಿಚಾರಗಳನ್ನು ನಾವು ನಿಶ್ಚಿತವಾಗಿಯೂ ಅಭ್ಯಾಸ ಮಾಡಬೇಕು ಅನ್ನುವಂಥ ಒಂದು ವಿಚಾರದಿಂದ ನಾವು ಇದನ್ನ ಪದಾರ್ಥ ಚಿಂತನೆಯ ಒಂದು ಮಂಡಲವನ್ನು ಮಾಡಿ ಆ ಮೂಲಕವಾಗಿ ಇದನ್ನು ನಾವು ಶುರು ಮಾಡಿದ್ವಿ. ನಾನು ಪ್ರಾರಂಭದಲ್ಲಿ ಹೇಳಿದೆ ಅವತ್ತು ಒಂದು ದಿವಸ ಇಲ್ಲೇ ಇದ್ರ ಬಗ್ಗೆ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದೆ. ಶಂಕಾ ಸಮಾಧಾನ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳೂ ಬಂದು ಅದು ನನಗೆ ಮತ್ತೆ ಅನ್ನಿಸ್ಲೇ ಏನು ಅಂದ್ರೆ ಈಗ ಅವ್ರವ್ರ ಪೂರ್ತೇಕ ಅವರು ಓದಿ ಪ್ರಶ್ನೆ ಅದರೊಳಗೇನು ವಿಚಾರಗಳನ್ನು ಕೇಳಲಿಕ್ಕೆ ಹತ್ತಿರ ಅವಕ್ಕೊಂದು ಸರಿಯಾದ ಸ್ವರೂಪ ಬರುವುದಿಲ್ಲ ಅನ್ನೋ ದೃಷ್ಟಿಯಿಂದ ನಾನೇ ವಿಚಾರ ಮಾಡಿದೆ ಹಂಗಾರೆ ನಾನೇ ಒಂದು ಸಲ ಅದನ್ನು ಓದ್ಕೋತ ಹೋಗಬೇಕು. ಎಲ್ಲೆಲ್ಲಿ ಯಾವ್ಯಾವ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳಿರ್ತಾವೆ ಅದನ್ನು ಕುರಿತು ಸ್ವಲ್ಪ ವಿವರಣೆ ಮಾಡಿ ಆಮೇಲೆ ಏನು ಪ್ರಶ್ನೆ ನಿರ್ಮಾಣ ಆಗ್ತಾವನು ಅವು ಕೇವಲ ಅವರಿಗೆ ಅವಶ್ಯಕವಾಗಿರ್ತಕ್ಕಂಥ ಪ್ರಶ್ನೆ ಇರ್ತವೆ ಸಂಪೂರ್ಣ ಚಿಂತನೆಯ ದೃಷ್ಟಿಯಿಂದ ಅನ್ನೋದರಿಂದ ನಮಗನ್ನಿಸ್ತು ಏನು ಅಂದ್ರೆ ಪ್ರತಿ ರವಿವಾರಕ್ಕೊಮ್ಮೆ ಒಂದು ರವಿವಾರ ಕನ್ನಡ ಒಂದು ರವಿವಾರ ಮರಾಠಿ. ನಮಗೆ ಹೆಂಗಾಗಿದೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡನ್ನೂ ಜೋಡಿಸಿಕೊಂಡ 2 ಟ್ರ್ಯಾಕ್ ಮೇಲೆ ನಮ್ಮ ಟ್ರೈನ್ ಹೋಗಬೇಕಾಗಿದೆ. ಒಂದೇ ಟ್ರ್ಯಾಕ್ ಮೇಲೆ ಹೋಗುವಂಗಿಲ್ಲ ಪರಿಸ್ಥಿತಿ. ಆದ್ದರಿಂದ ನಿಜವಾಗಿ ಅದೂ ಸಹಿತ ನಮ್ಮ ಭಾಗ್ಯದ ನಮ್ಮ ಸದ್ಗುರುಗಳ ದೇಶ ಸದ್ಗುರುಗಳ ಭಾಷೆ ಅದಕ್ಕೂ ನಾವು ಬಹಳಷ್ಟು ಮಹತ್ವ ಕೊಟ್ಟು ಅದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟು ನಾವು ಅರ್ಥಾತ್ ಈ ಒಂದೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ನಾವು ಹುಟ್ಟಿ ಬೆಳೆದು ಇದ್ದದ್ದೆಲ್ಲ ಕರ್ನಾಟಕ ಆಗಿರೋದರಿಂದ ಕನ್ನಡವನ್ನು ಅಷ್ಟೇ ನಾವು ಕನ್ನಡಕ್ಕೂ ಅಷ್ಟೇ ಮಹತ್ವ ಕೊಟ್ಟು ನಾವು ಮಾಡಬೇಕಾಗಿದೆ. ಎರಡನ್ನೂ ಸಮ ಪ್ರಮಾಣದಲ್ಲಿ ಇಟ್ಕೊಂಡೇ ನಮ್ದು ಇದೆಲ್ಲ ಚಟುವಟಿಕೆಗಳು ನಡೀತಾ ಇರೋದರಿಂದಾಗಿ ನಾವು ಮುಖ್ಯವಾಗಿ ಎರಡೂ ಭಾಷಾದ್ದೂ ಒಂದು ರವಿವಾರ 11:30 ಇಂದ 12:30 ಕನ್ನಡದಲ್ಲಿ, ಒಂದು ರವಿವಾರ ಇರೋದು ಮರಾಠಿಯಲ್ಲಿ ಓದುವಾಗ ಕನ್ನಡದವ್ರು ಬಂದು ಕೂಡಬಾರ್ದು ಅಂತೇನಿಲ್ಲ, ಕನ್ನಡದವ್ರು ಓದುವಾಗ ಮರಾಠಿಯವ್ರು ಬಂದು ಕೂಡಬಾರ್ದು ಅಥವಾ ಕೇಳಬಾರ್ದು ಅಂತೇನಿಲ್ಲ. ಆದರೆ ಮರಾಠಿಯೊಳಗೆ ನಡೆದಾಗ ಕೇವಲ ಮರಾಠಿ ಇರ್ತದೆ, ಕನ್ನಡದಲ್ಲಿ ನಡೆದಾಗ ಕೇವಲ ಕನ್ನಡ ಇರ್ತದೆ. ಯಾಕೆಂದರೆ ಎರಡೂ ಭಾಷಾದಲ್ಲಿ ಹೇಳಿಕ್ಕೆ ಹತ್ತು ಕೂಡಲೇ ಏನಾಗ್ತದೆ ಅಂದರೆ ವಿಷಯ ಕವರ್ ಆಗುವುದೇ ಇಲ್ಲ ಅಥವಾ ವಿಷಯ ಅದರದ್ದು ಎಷ್ಟು ಹೇಳಿಕ್ಕೆ ಶಕ್ಯ ಆಗ್ತದೆ. ಆದ್ದರಿಂದ ಮರಾಠಿಯಲ್ಲೂ ಇದೇ ವಿಚಾರಗಳನ್ನು ಮುಂದಿನ ವಾರ ನಾನು ಮರಾಠಿಯಲ್ಲಿ ಹೇಳೋದ್ರಿಂದಾಗಿ ಆವಾಗ ಅದರದ್ದು ಮರಾಠಿಯೊಳಗೆ ಚಿಂತನೆ ಮಾಡಲಿಕ್ಕೆ ಮಹಾರಾಷ್ಟ್ರದವ್ರಿಗೆಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಎರಡೂ ಭಾಷಾದಲ್ಲಿ ನಮಗೇನದ ಈ ಒಂದು 5 ಪುಸ್ತಕ ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಸಾಧನೆಯ ಒಂದು ಭೂಮಿಕಾ ಪ್ರಶಸ್ತವಾಗಿ ತಯಾರಾಗ್ತದೆ. ಒಂದು ಸಾಧನೆಯಿಂದ ಒಂದು ಪ್ಲಿಂತ್ ಹಾಕ್ಕೊಂಡಂಗೆ ಆಗ್ತದೆ, ಫೌಂಡೇಶನ್ ಅಷ್ಟ ಅಲ್ಲ. ಅದಾದ ಮೇಲೆ ಮುಂದಿನ ಪುಸ್ತಕಗಳನ್ನು ನಾವು ಈಗ ಪ್ರತಿ ಒಂದು ಪುಟದಲ್ಲಿ 2-3 ಸಂಶಯ ಬಂದರೆ ಆಮೇಲೆ 2-3 ಪುಟದಲ್ಲಿ ಒಂದೊಂದು ಸಂಶಯ ಬರ್ಬೋದು. ಯಾಕಂದರೆ ಸ್ವಲ್ಪ ನಾವು ಏನದ ಈ ಫಿಸಿಕ್ಸದ ಬಗ್ಗೆ ನಮಗೆ ತಿಳ್ಕೋಬೇಕಂದ್ರೆ ಕನಿಷ್ಠ ಒಂದು 2 ವರ್ಷದ ಫಿಸಿಕ್ಸದ ಒಂದು ವಿಚಾರಗಳನ್ನು ಶಬ್ದಗಳನ್ನು ಅದರದ್ದು ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಕೇಳಲಿಕ್ಕೆ ಹತ್ತೀವಿ ಅಂದ್ರೆ ಮುಂದಿನ ಹೆಂಗೆ ತಿಳ್ಕೋತ ಹೋಗ್ತದನೋ ಹಂಗೆ ಪ್ರಾರಂಭದಲ್ಲಿ ಒಂದು 5 ಪುಸ್ತಕಗಳಿರೋ ಮುಂದಿನ ಪುಸ್ತಕಗಳಿಗೆ ಪ್ರಸ್ತಾವನೆ ಇದ್ದಂಗೆ ಈ 5 ಪುಸ್ತಕಗಳನ್ನು ನಾವು ಚಿಂತನೆ ಮಾಡಿದ್ವಿ ಅಂದರೆ ಅದ್ರ ಮುಂದಿನ ಪುಸ್ತಕ ನಾವು ಯಾವ ಹೇಳ್ತೀವಲ್ಲ, ಇದೇ ಅದನ್ನ ಹೇಳಿದೆ ನಾ ಮೊನ್ನೆ ಪ್ರವಚನದಾಗೂ ಹೇಳಿದೆ. ನೀವು ಸದ್ಯ 5 ಪುಸ್ತಕ ಅಂದರೆ 7ನೇ ತನಕದ ಅಭ್ಯಾಸ ಆದಂಗೆ, ಆಮೇಲೆ ಮುಂದಿನ 5 ಪುಸ್ತಕ ಅಂದರೆ SSLC ಆದಂಗೆ ಅಥವಾ PUC ಸೆಕೆಂಡ್ ಇಯರ್ ಆದಂಗೆ, ಅದರ ಮುಂದಿನ 5 ಪುಸ್ತಕ ಅಂದರೆ BA ಆದಂಗೆ, ಅದರ ಮುಂದಿನ ಒಂದೊಂದು ಪುಸ್ತಕ ಅಂದರೆ MA ಮಾಡಿದಂಗೆ ಆಗ್ತಾವೆ. ಬೃಹದಾರಣ್ಯಕ ಉಪನಿಷತ್ತು, ಅಧ್ಯಾತ್ಮ ದರ್ಶನ ಇದೆಲ್ಲ ಒಂದ್ಸಲ ಜೀವನದೊಳಗೆ ನಾವು ಒಂದ್ಸಲ ಓದಿಬಿಡ್ಬೇಕು, ಚಿಂತನೆ ಮಾಡಬೇಕು ಅಂದ್ರೆ ಪಾಪ ಮುದುಕರಿಗೆ ಎಷ್ಟು ಅವರ ಆತ್ಮ ಎಷ್ಟು ಸಂತುಷ್ಟ ಆಗ್ತದೆ ಅಂದರೆ ಅರ್ಥಾತ್ ಯಾರು ಅಂದರೆ ಬೆನ್ಸರಿ ಬಾಬಾ ಅವರಿಗೆ ನನ್ನ ಪರಿಶ್ರಮ ಸಾರ್ಥಕ ಆಯ್ತು ಅಂತ ಅನಿಸ್ತದೆ. ಆ ದೃಷ್ಟಿಯಿಂದ ನಮ್ಮ ಕಳಕಳಿಯದಲ್ಲ ಏನು ಅಂದರೆ ನಾವು ಇದನ್ನೆಲ್ಲ ವ್ಯವಸ್ಥಿತವಾಗಿ ಚಿಂತನೆ ಮಾಡೋಣ. ಈಗ ನಾನು ಬಹಳಷ್ಟು ಏನು ಹೇಳಲ್ದೇ ನೇರವಾಗಿ ಅವ್ರು ಬರೆದಿರ್ತಕ್ಕಂಥ ಪ್ರಾಸ್ತಾವಿಕ ಶಬ್ದಗಳನ್ನು ಕೇಳಿದರೆ ಈ ಪುಸ್ತಕದ ಉದ್ದೇಶ ಏನು, ಇದರೊಳಗಿಂದ ನಾವು ಮುಂದೆ ಹೆಂಗೆ ಓದಿಬೇಕು ಅನ್ನುವಂಥದ್ದು ನಮಗೆ ಕಲ್ಪನಾ ಬರ್ತದೆ ಅನ್ನೋ ದೃಷ್ಟಿಯಿಂದ ಯಾಕೆ ನಾವು ಈ ಪುಸ್ತಕ ಓದಬೇಕಾಗಿದೆ, ಯಾವ ಧ್ಯೇಯ ಉಳ್ಳವ್ರು ನಾವು ಇದನ್ನು ಓದಬೇಕು ಅನ್ನುವಂಥದ್ದು ಕಲ್ಪನೆ ಬರಬೇಕು ಅಂದರೆ ನಾವು ಪ್ರಾಸ್ತಾವಿಕವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಓದಿಕೊಂಡು ಆಮೇಲೆ ಏನದ ಈ ಪ್ರತ್ಯಕ್ಷವಾಗಿ ನಾವು ಸಾಧನೆಯೊಳಗೆ ಇಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿರ್ತಕ್ಕಂಥದ್ದನ್ನು ಓದ್ತೀನಿ. ಎಲ್ಲರೂ ಲಕ್ಷ್ಯ ಕೊಡಬೇಕು. ಅಗದಿ ಕ್ವಚಿತ್ತಾಗಿ ಎಲ್ಲರೂ ಒಂದೊಂದು ಕಡೆಗೆ ಏನಾದರೂ ವಿವರಣೆ ಅವಶ್ಯಕತೆ ಇದ್ದರೆ ಅದನ್ನು ನಾನು ಹೇಳ್ತೀನಿ. ಶ್ರೀರಾಮ ಸಮರ್ಥ ಪ್ರಸ್ತಾವನೆ.
ನಮಗೆ ಭಗವಂತನ ದರ್ಶನವಾಗಬೇಕು ಹಾಗೂ ನಮ್ಮ ಜೀವನ ಆನಂದಮಯವಾಗಬೇಕೆಂದು ಅನೇಕರಿಗೆ ಅಂತಃಕರಣಪೂರ್ವಕ ಅನಿಸುವುದು. ಅಲ್ಲದೆ ಹಾಗೆ ಅನಿಸುವವರಲ್ಲಿ ಅನೇಕರು ಅದಕ್ಕಾಗಿ ಮನಃಪೂರ್ವಕ ಪ್ರಯತ್ನವನ್ನೂ ಮಾಡುತ್ತಾರೆ. ಮೊದಲನೇ ವಿಚಾರ ಬಹಳ ಮಹತ್ವದ್ದದ. ಅರ್ಥಾತ್ ಏನು ಅಂದ್ರೆ, ಸದ್ಗತಿ ಪರಮಪ್ರಾಪ್ತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೆ ಇರಾದ ಇದ್ದವರು ಹೆಂಗು ಅದರದ್ದೇ ಇದು ಎಕ್ಸ್ಪ್ಲನೇಷನ್ ಇರ್ತದೆ. ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೆ ಇರಾದ ಇದ್ದವರು ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು ಅಂತ ಹೆಂಗೆ ಬ್ರಹ್ಮ ಮಹಾರಾಜ ಶುರು ಮಾಡ್ಯಾರ. ಮುಂಚೆ ನಿಮಗೆ ಅರ್ಥಾತ್ ಏನು ಅಂದ್ರೆ, ನನಗೆ ಶಿಕ್ಷಣ ಪಡಿಬೇಕು ಅನ್ನುವವರಿಗೆ ಶಾಲೆಯ ಒಂದು ಮಹತ್ವ, ಶಾಲೆಗೆ ಹೋಗಬೇಕಾದ ಅವಶ್ಯಕತೆ ಇತ್ಯಾದಿಗಳ ಕಲ್ಪನಾ ಹೆಂಗೆ ಬರ್ತದನೋ, ನಮಗೆ ಭಗವಂತನ ದರ್ಶನವಾಗಬೇಕು ಹಾಗೂ ನಮ್ಮ ಜೀವನ ಆನಂದಮಯವಾಗಬೇಕೆಂದು ಅನೇಕರಿಗೆ ಅಂತಃಕರಣ ಪೂರ್ವಕ ಅನಿಸ್ತದೆ. ಎಷ್ಟೋ ಜನರಿಗೆ ಅನಿಸ್ತದೆ. ಅಲ್ಲದೆ ಹಾಗೆ ಅನಿಸುವವರಲ್ಲಿ ಅನೇಕರು ಅದಕ್ಕಾಗಿ ಮನಃಪೂರ್ವಕ ಪ್ರಯತ್ನವನ್ನೂ ಮಾಡುತ್ತಾರೆ. ಅದಕ್ಕಾಗಿ ಅವರು ತಮ್ಮ ಕಲ್ಪನೆ, ತಮ್ಮ ವಿಚಾರ, ತಮ್ಮದೇನು ಸಂಸ್ಕಾರ, ಸ್ವಭಾವ, ಪ್ರವೃತ್ತಿ, ಸಮಾಜ, ಸುತ್ತಲಿನ ವಾತಾವರಣ ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ವಾತಾವರಣಗಳ ಸಂಪರ್ಕ, ಇವುಗಳಿಂದ ಅವರು ಏನು ಮಾಡ್ತಾರೆ, ತಮ್ಮ ಸಾಧನೆ ಕಲ್ಪನೆಯನ್ನು ತಾವು ಮಾಡಿಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅಂದ ಕೂಡಲೇ ಫಿಲಾಸಫಿ ಆಫ್ ಬಟ್ ಅಂತದ. ಆದರೆ ಅಂದ ಕೂಡ ಹಿಂದಿಂದೆಲ್ಲ ವಾಲಿಸಿಬಿಟ್ಟಂಗೆ. ಇಷ್ಟೆಲ್ಲ ಹೇಳಿದ ಬಳಿಕ ಆದರೆ ಅಂತ ಬಂತು ಅಂದ್ರೆ, ಆದರೆ ಪ್ರಯತ್ನ ಮಾಡುವವರಲ್ಲಿ ಕೆಲವರಿಗೆ ಮಾತ್ರ ಭಗವಂತನ ದರ್ಶನವಾಗಿ ದಿವ್ಯ ಆನಂದದ ಅನುಭವ ಪ್ರಾಪ್ತವಾಗುತ್ತದೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. ಸಾವಿರಾರು ಮಂದಿಯಲ್ಲಿ 4000 ವರ್ಷದ ಹಿಂದೆ ಭಗವಂತ. ಆವಾಗ ಇದರ 1000 ಪಟ್ಟು ಚಲೋ ಇದ್ದ ಪರಿಸ್ಥಿತಿ ಆವಾಗ ಆಧ್ಯಾತ್ಮಿಕ ದೃಷ್ಟಿಯಿಂದ. ಆವಾಗೆಲ್ಲ ಭಗವಂತ ಏನಂದ ಅಂದ್ರ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬರಿಬ್ಬರು ಬಟ್ಟೆ ಎನಿಸುವಷ್ಟು ಮಂದಿ ಪ್ರಯತ್ನ ಮಾಡ್ತಕ್ಕಂಥ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಪ್ರಯತ್ನ ಮಾಡ್ತಕ್ಕಂಥ ಎಷ್ಟೋ ಜನರಲ್ಲಿ, ಅರ್ಥಾತ್ ಯಾರಿಗೋ ಒಬ್ಬರಿಗೋ ಇಬ್ಬರಿಗೋ ಎಲ್ಲೆಲ್ಲೋ ಒತ್ತಟ್ಟಿಗೆ ಮಹಾರಾಜರು ಸ್ವತಃ ಹೇಳಿದರು, ಮಾಜಾ ಹಯಾತ್ ಭಕ್ತ ಬಾರಾ ರೂಪ ಉದ್ಧರುನ್ ಹೇಳಿದರು. ಕಲ್ಪನಾ ಮಾಡಿ ನೋಡು, ಅಂಥ ಅಖಂಡ ಆತ್ಮಸ್ವರೂಪದಲ್ಲಿ ಆತ್ಮಭಾವದಲ್ಲಿರ್ತಕ್ಕಂಥವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಸಹಸ್ರಾರು ಜನರು ಅವರ ಸಂಪರ್ಕದಲ್ಲಿ ಬಂದ್ರು ಮಹಾರಾಜರೇನಂದ್ರು ಅಂದ್ರೆ 12 ಜನರು ಉದ್ಧಾರ ಆದರು ಅಂತೀವಿ. ಮತ್ತು ಅದರೊಳಗೂ ಏನಂದ್ರೆ, ಬ್ರಹ್ಮಾನಂದ ತೆವಡ ಸ್ಮರ ಓಳಕದ ಅಂತ. ಬ್ರಹ್ಮಾನಂದ ಒಬ್ಬರು ನಾನು ಸರಿಯಾಗಿ ತಿಳ್ಕೊಂಡು ಉಳಿದವ್ರಿಗೆ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗಿಲ್ಲ. ಅಂದ್ರೆ ಏನು ಇದ್ರೊಳಗೆ ಅಡಚಣೆ ಏನದ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿ. ಬಹಳ ದೊಡ್ಡ ಅಡಚಣೆ ಏನದ ಅಂದ್ರೆ, ಯಾವ ದೇಹ ಭಾವದವರು ನಾವು ಸಿಕ್ಕೊಂಡಿವೋ, ಯಾವುದ್ರ ಜೊತೆಗೆ ನಮ್ಮದು 3 ಕಾಲದಲ್ಲಿ 3 ಅವಸ್ಥಾದಲ್ಲಿ ಕಾಯ ವಾಚ ಮನಸ್ಸ ತತ್ಸ್ವರೂಪ ಆಗಿಬಿಟ್ಟಿವೋ, ಅದನ್ನು ಸಂಪೂರ್ಣವಾಗಿ ಬಾಜುಗೆ ಸರಿಸಿ ನಾವು ಏನಾಗಬೇಕಾಗಿದೆ ಅಂದ್ರೆ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅನಾದಿ ಅನಂತ ಸರ್ವಜ್ಞ ಸರ್ವಶಕ್ತಿಮಾನವಾಗಿರ್ತಕ್ಕಂಥ ಯಾವ ಪರಮಾತ್ಮ ಸ್ವರೂಪ ನಮ್ಮ ಅಂತಃಕರಣದೊಳಗೆ ಅಖಂಡವಾಗಿ ವಾಸ ಮಾಡಿರೋನು, ಅದರ ಕಡೆಗೆ ಹೋಗಬೇಕಾಗಿರೋದನ್ನೇ ಪರಮಾತ್ಮನ ದರ್ಶನದ ಒಂದು ಖರೆ ನಿಜವಾದ ಉತ್ಕಟ ಅಪೇಕ್ಷೆ ಇದೆ. ನನ್ನ ತಯಾರಿ ಅದಪ್ಪ, ನಾವು ಒಳಗೆ ಹೋಗ್ಲಿಕ್ಕೆ ತಯಾರಿದ್ದೀನಿ, ನಾನು ಅಂತರ್ಮುಖ ಆಗ್ಲಿಕ್ಕೆ ತಯಾರಿದ್ದೀನಿ. ಒಂದು ಭಾವ್ಯಾಗ ನಾವು ಸ್ನಾನ ಮಾಡಬೇಕು ಮುಂದೆ ಒಂದು ಕಾರಿನಾಗ, ಉತ್ತಮ ಕಾರಿನಾಗ ಸೂಟು ಬೂಟು ಎಲ್ಲ ಹಾಕ್ಕೊಂಡು, ಅರ್ಥಾತ್ ಏನು ಕಾಯಿ ಕಟ್ಕೊಂಡು, ಗಡ್ಯಾಳ ಕಟ್ಕೊಂಡು, ಉಂಗುರ ಹಾಕ್ಕೊಂಡು, ಅರ್ಥಾತ್ ಏನು ಒಂದು ಚೈನ್ ಹಾಕ್ಕೊಂಡು ಬಂದು ಸ್ನಾನ ಮಾಡಬೇಕು ಅಂದ್ರೆ ಅವ್ನು ಎಲ್ಲ ಬಿಚ್ಚಿಟ್ಟು ಚಡ್ಡಿ ಮೇಲೆ ಜಿಗಿಬೇಕಾಗ್ತದೆ. ಹೆಂಗೋ ಹಂಗೇನದ ಅಂದ್ರೆ, ನಾವು ಒಳಗೆ ಹೋಗಬೇಕು ಅಂದ್ರೆ, ಮೊನ್ನೆ ಒಂದು ಉದಾಹರಣೆ ಭಾಳ ಚಂದ ಇದೆ. ಬೆಲ್ಸರಿ ಅವ್ರು ಒಬ್ಬ ಏನು ಮಾಡ್ಯ ಅಂದ್ರೆ, ಬನಿಯನ್ ಹಾಕೋಣ, ಬನಿಯನ್ ಮೇಲೆ ಅಂಗಿ ಹಾಕೋಣ, ಅಂಗಿ ಮೇಲೆ ಜಾಕೆಟ್ ಹಾಕೋಣ, ಜಾಕೆಟಿನ ಮೇಲೆ ಕೋಟ್ ಹಾಕೋಣ, ಟಾಯ್ ಕಟ್ಕೊಂಡ. ಹೆಂಗು ಅವನು ಅರ್ಥಾತ್ ವ್ಯಕ್ತಿ ಅನ್ನೋ ದೃಷ್ಟಿಯಿಂದ ಇವಷ್ಟು ತೆಗೆದಿಟ್ಟಾಗ ಅವನು ವ್ಯಕ್ತಿ. ಅರ್ಥಾತ್ ಇದೆಲ್ಲ ವ್ಯಕ್ತಿತ್ವವನ್ನು ಸುಮ್ಮನೆ ವ್ಯಕ್ತಿತ್ವದ ಆಡಂಬರದ ಆವರಣಗಳಿವೆಲ್ಲ. ಈ ಆವರಣವನ್ನು ತೆಗೆದಿಟ್ಟಾಗ ಕೇವಲ ವ್ಯಕ್ತಿ ಅನ್ನುವಂತಹ ದೃಷ್ಟಿಯಿಂದ ಹಂಗೇನದ ಅಂದರೆ, ನಮ್ಮ ಆ ಮೂಲ ಆತ್ಮಸ್ವರೂಪ ಏನಿದೆ, ನಾನು ಅನ್ನುವಂಥದ್ದೇನು ಒಳಗೊಂದು ಭಾವದನ್ನು ಶುದ್ಧವಾಗಿರ್ತಕ್ಕಂಥದ್ದು. ಅದ್ರ ಮೇಲೆ ಇವೆಲ್ಲ ನಮ್ಮ ಬನಿಯನ್ನು ಜಾಕೆಟು ಇವೆಲ್ಲ ಏನು ಅಂದ್ರೆ, ನಾನು ಹಂಗಿದ್ದೀನಿ, ನಾನು ಇದಿದ್ದೀನಿ, ನಾನು ಅದಿದ್ದೀನಿ, ಇವೆಲ್ಲ ಇವೆಲ್ಲ ಆವರಣಗಳು. ಇವನು ಅಷ್ಟು ಥರದ ಮೋಹ ಬಿಟ್ಟು
ಇದ್ರದ್ದು ಅಷ್ಟುದ್ರದ್ದು ಮೌಲ್ಯವನ್ನು ಬಿಟ್ಟು ಇದರ ಬಗ್ಗೆ ಇರುವ ಆಕರ್ಷಣೆ ಒಲವು ಎಲ್ಲ ಬಿಟ್ಟು ಒಳಗಿರ್ತಕ್ಕಂಥ ಕೇವಲ ಇರುವಿಕೆಯ ಭಾವದಲ್ಲಿರ್ತಕ್ಕಂಥ ಅರಿವಿನ ಕಡೆಗೆ ಅಥವಾ ಅರಿವಿನ ಇರುವಿಕೆಯ ಕಡೆಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರ ಆಗೋದು ಅಂದ್ರೆ ಏನದಂದ್ರೆ ಪರಮಾತ್ಮ ಸ್ವರೂಪ ದರ್ಶನ ಆಗಬೇಕು ಅನ್ನೋ ಕಳಕಳಿ ಇದ್ದಾಗಿ. ಆದ್ದರಿಂದ ಇದೇನದಂದ್ರೆ ಮನುಷ್ಯಾಂ ಸಹಸ್ರೇಶು, ಆದರೆ ಪ್ರಯತ್ನ ಮಾಡುವವರಲ್ಲಿಯೇ ಕೆಲವರಿಗೆ ಮಾತ್ರ ಭಗವಂತನ ದರ್ಶನವಾಗಿ ದಿವ್ಯ ಆನಂದದ ಅನುಭವ ಪ್ರಾಪ್ತವಾಗುತ್ತೆ. ಯಾಕಾಗಂಗಿಲ್ಲ? ಹಾಗೇ ತೀರ್ಥ. ಯಾಕಂದ್ರೆ ಅವನ ಅಖಂಡ ಆನಂದ ಸ್ವರೂಪ ಇದ್ದಾನೆ, ಆನಂದಮಯ ಇದ್ದಾನೆ, ಚಿನ್ಮಯ ಇದ್ದಾನೆ. ಅರ್ಥಾತ್ ಏನು ಅಂದ್ರೆ ಮಯ ಶಬ್ದಕ್ಕೆ ಎರಡು ಅರ್ಥದ. ಚಿನ್ಮಯ, ಆನಂದಮಯ, ಜ್ಞಾನಮಯ ಅಂತೀವಿ ನಾವು. ಮಯ ಅಂದಕ್ಕೆ ಎರಡು ಅರ್ಥದ. ಒಂದು ಪ್ರಾಚುರ್ಯಮಯ, ಒಂದೇನು ಅಂದ್ರೆ ವಿಕಾರಮಯ ಅಂತ. ಮಯ ಶಬ್ದ ಒಂದು ಎಲ್ಲಿ ಉಪಯೋಗ ಮಾಡ್ತಾರೆ? ಎರಡು ಕಡೆಗೆ ಉಪಯೋಗ ಮಾಡ್ತಾರೆ. ಒಂದು ಯಾವುದು ಪ್ರಚುರವಾಗಿದೆ ಅಂತ ಅನ್ನೋದನ್ನು ಹೇಳೋದಕ್ಕಾಗಿ ಮಯ ಅಂತ. ಈಗ ಒಂದು ಮಹಾಪೂರ್ ಬಂತು, ಆ ಊರು ತುಂಬ ನೀರು ತುಂಬ್ಕೊಂಡ್ಬಿಡ್ತೀವಿ, ಗಿಡ ಪಡ ಎತ್ತರನು ಕಾಣಿಸ್ತಾವ, ಕೆಲವು ಮನೆ ಕಾಣಿಸ್ತಾವ. ಆದ್ರೆ ನೀರು ಸಂಪೂರ್ಣ ತುಂಬ್ಕೊಂತೀವಿ ಅನ್ನುವಾಗ ಆ ಗ್ರಾಮವು ಜಲಮಯವಾಯಿತು. ಅಲ್ಲಿ ಪ್ರಾಚುರ್ಯಮಯ ಇಟ್ಟದು. ಪ್ರಚುರವಾಗಿ ತುಂಬಿಕೊಂಡದ ಅಂತ ಹೇಳೋದಕ್ಕೆ ಮಯ ಇಟ್ಟದು. ಹಂಗೆ ಇನ್ನೊಂದು ಮಯ ಏನು ಅಂದ್ರೆ ಈ ಉಂಗುರ ಸುವರ್ಣಮಯ ಅದ, ಈ ಬಳಿ ಸುವರ್ಣಮಯ ಅದ ಅಂತ ತಿಳ್ಕೊಂಡು ಹೇಳುವಾಗ ಅದರೊಳಗೆ ಸುವರ್ಣ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಂತ ಹೇಳೋದಕ್ಕೆ ಮಯ ಅಂತ ಹೇಳ್ತಾರೆ. ಸುವರ್ಣಮಯ, ವಿಕಾರಮಯ ಅಂತ ಅದರದ್ದೇ ಅದು. ಹಂಗೇನಿಲ್ಲ, ಭಗವಂತ ಜ್ಞಾನಮಯ ಇದ್ದಾನೆ, ಆನಂದಮಯ ಇದ್ದಾನೆ, ಸಚ್ಚಿದಾನಂದಮಯ ಇದ್ದಾನೆ. ಅಂದ್ರೆ ಅದ್ರ ಹೊರತಾಗಿ ಅವನಲ್ಲಿ ಬೇರೆ ಏನೇನು ಪ್ರಾಚುರ್ಯಮಯ ಇಟ್ಟಲ್ಲಿ ಅದು ಹೊರತಾಗಿ ಅವನಲ್ಲಿ ಬೇರೆ ಏನೂ ಇಲ್ಲ. ಮೂರ್ತಿಮಂತ ಆನಂದನೇ, ಆನಂದ ಘನ ಅಂದ್ರೆ ಏನು ಅಂದ್ರೆ ನಿಬಿಡವಾಗಿ ತುಂಬಿರ್ತಕ್ಕಂಥದ್ದು. ನಿಬಿಡವಾಗಿ ತುಂಬಿರ್ತಕ್ಕಂಥ ಒಂದು ಇದ್ರೊಳಗೆ ಧಾತುಗಳಲ್ಲಿ ಬಹಳ ದೊಡ್ಡ ಪರಮಾಣುಗಳು ಥಿಕ್ಕಾಗಿ ತುಂಬಿಕೊಂಡಿದ್ದ ಘನ ಅಂತೀವಿ ನಾವು. ಯಾವ ಒಂದು ಧಾತು ಅಂಥದ್ದು ಅಂತಂದ್ರೆ ಬಂಗಾರ ಏನದನು ಅದರ ಪರಮಾಣುಗಳನ್ನು ಥಿಕ್ಕಾಗಿ ತುಂಬಿಕೊಂಡವು. ಆದ್ರಿಂದ ಅದು ಸ್ಪೆಸಿಫಿಕ್ ಗ್ರಾವಿಟಿ ಏನದ ಅಂದ್ರೆ 16.5 ಅದು. ಅದರದ್ದೇನಂದ್ರೆ ಅದು ಒಂದು ಘನ ಫೂಟ್ ನೀರಿನ, ಒಂದು ಘನ ಇಂಚು ನೀರಿನ 14 ಪಟ್ಟು ಒಂದು ಘನ ಇಂಚು ಬಂಗಾರ ತೂಕ. ಆದ್ರಿಂದ ಏನಂದ್ರೆ 16.5 ಅದು. ಅದರೊಳಗಿನ ಪರಮಾಣುಗಳು ಅಷ್ಟು ಥಿಕ್ಕಾಗಿ ತುಂಬಿಕೊಂಡಿರ್ತಕ್ಕಂಥದ್ದು. ಮರ್ಕ್ಯೂರಿದೇನದ ಅಂದ್ರೆ 13.5 ಅದು. ಕಬ್ಬಣ 9 ಅದ. ಅಲ್ಯೂಮಿನಿಯಂ 2, 3, 5, 4, 5 ಅರ್ಥಾತ್ ಇದು ನೀರಿಂದ ಒಂದದ. ಅದರಿಂದ ಅದ್ರ 16 ಪಟ್ಟದ ಅಂತ ಹಂಗೆ ಭಗವಂತ ಹೆಂಗಿದ್ದಾನಂದ್ರೆ ಘನ, ಸಚ್ಚಿದಾನಂದ ಘನ ಇದ್ದಾನೆ. ಇಲ್ಲಿ ಸದ್ಯ ಎಲ್ಲ ಕಡೆಗೂ ಅವನ ತುಂಬಿಕೊಂಡಿದ್ದಾನೆ. ಅದು ಎಷ್ಟು ಘನವಾಗಿ ತುಂಬಿಕೊಂಡಿದ್ದಾನೆ ಅಂದ್ರೆ ಉಪನಿಷತ್ಕಾರ ಹೇಳ್ತಾರೆ, ತದೇಯತಿ ತನ್ನೈಯತಿ ತದ್ದೂರೇ ತದ್ವಂತಿಕೆ. ಅದು ಹೋಗುವುದಿಲ್ಲ. ತದೇಯತಿ ತನ್ನೈಯತಿ ಅಥವಾ ಅದು ಎಲ್ಲೆಲ್ಲೂ ಸರಿಯುವುದಿಲ್ಲ. ಸರಿಲಿಕ್ಕೆ ಜಗಾನೇ ಇಲ್ಲದಕ್ಕೆ ಅದು ಇಷ್ಟು ಥಿಕ್ಕಾಗಿ ತುಂಬಿಕೊಂಡಲ್ಲ. ಆ ಪರಮಾತ್ಮ ಸ್ವರೂಪ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿ ಮತ್ತು ಓದಿರ್ತಕ್ಕಂಥದ್ದು ಎಷ್ಟು ಥಿಕ್ಕಾಗಿ ತುಂಬಿಕೊಂಡದೆ ಅಂದರೆ, ಈಗ ಆಕಾಶ ಏನು ಸ್ಪೇಸ್ ಅಂತೀವಿ ನಾವು, ಈ ಆಕಾಶ ಬಹಳ ವ್ಯಾಪಕವಾಗಿರ್ತಕ್ಕಂಥ. ಜ್ಞಾನೇಶ್ವರ ಮಹಾರಾಜ ಉದಾಹರಣೆ ಹೇಳಿದ್ರೆ ಏನು ಅಂದ್ರೆ, ಆಕಾಶ ಅನ್ನುವಂಥ ಅರಿವಿ ಒಳಗೆ ಸೋಸಿ ತೆಗೆಯುವಷ್ಟು ಸೂಕ್ಷ್ಮದ ಅಂತ ಆ ಪರಮಾತ್ಮ ಸ್ವರೂಪ. ಅದು ಇದು ಹೊರಗೂ ಅದ, ಒಳಗೂ ಅದ. ಮತ್ತು ಇಷ್ಟಾಗಿ ಅದು ಹೆಂಗದ ಅಂದ್ರೆ ಜೀವಂತದ. ಮೊದಲೇದಾಗಿ ಅದ ಜೀವಂತದ, ಜ್ಞಾನ ಸ್ವರೂಪದ, ಆನಂದ ಸ್ವರೂಪದ, ಪ್ರೇಮ ಸ್ವರೂಪದ. ಆ ಒಂದು ವಸ್ತು ಒಂದು ಎಕ್ಸಿಸ್ಟೆನ್ಸ್ ಅದನೋ ಅದರೊಳಗೆ ಇವೆಲ್ಲ ಗುಣ ಅವ. ಆ ಗುಣದೊಳಗಿಂದನೇ ಈ ವಿಶ್ವ, ಆ ಪರಮಾತ್ಮ ಸ್ವರೂಪದಿಂದನೇ ಈ ವಿಶ್ವ ನಿರ್ಮಾಣ ಆಗಿದನೋ ಅದರೊಳಗಿನ ಒಂದು ಕೋಟಿ ಅಂಶದೊಳಗೆ ಒಂದು ಅಂಶ ಸಹಿತ ಇಲ್ಲ. ಅಷ್ಟು ಈ ಜಗತ್ತು ಅಥವಾ ಪ್ರಪಂಚದಲ್ಲಿ ಅವನ ಗುಣಗಳವ. ಅಷ್ಟರಿಂದಲೂ ನಾವು 108 ಗುಣಗಳನ್ನು ನಾವು ಪ್ರಪಂಚದಲ್ಲಿ ಅನೇಕರಿಗೆ ಏನು ಸದ್ಗುಣ ಇದ್ದಾನ್ರಿ, ಏನು ಬುದ್ಧಿವಂತ ಇದ್ದಾನ, ಈ ಬುದ್ಧಿವಂತಿಕೆ ಅವನಿಂದನೇ ಬಂದಿರತಕ್ಕಂಥದ್ದು. ಅಂಥ ಪರಮಾತ್ಮ ಸ್ವರೂಪ ಅನ್ನೋದಕ್ಕೆ ಏನು ಅನ್ಬೇಕು ಅನ್ನೋದ್ರ ಮುಂದೆ ಅಗ್ನಿ ಮೊದಲ ಶುರು ಮಾಡೋದು ನಾಮ ಸಾಧನೆಯಲ್ಲಿ. ಪರಮಾತ್ಮ ಸ್ವರೂಪ ಯಾವ್ದ್ರ ಪ್ರಕಾರ ಒಂದು ಮೂರ್ತ, ಒಂದು ಅಮೂರ್ತ ಅಂತ ಶುರು ಮಾಡ್ಯಾರ. ಅದು ಹೇಳ್ತೀನಿ ನಾನು ಅದ್ರ ಬಗ್ಗೆ. ಇದೇನದ ಅಂದ್ರೆ ಅಮೂರ್ತದ. ಈ ಅಮೂರ್ತದೊಳಗಿಂದನೇ 2 ಪ್ರಕಾರದಿಂದ ಮೂರ್ತ ಭಾವ ಅದ. ಅದು ಹೆಂಗದ ಅನ್ನೋದು ಹೇಳ್ತೀನಿ. ಇಲ್ಲಿ ಏನಂದಾರಂದ್ರೆ ಅವನ ದರ್ಶನವಾಗಿ ದಿವ್ಯ ಆನಂದದ ಅನುಭವ ಪ್ರಾಪ್ತವಾಗುತ್ತದೆ. ಯಾಕಂದ್ರೆ ನಾವು ಆನಂದ ಸ್ವರೂಪ ಇರೋದನ್ನ. ಇದಕ್ಕೆ ಕಾರಣವೇನೆಂದರೆ ಭಗವಂತನ ನಿಜವಾದ ಸ್ವರೂಪವೇನು,
ನಮ್ಮೊಡನೆ ಅವನ ಸಂಬಂಧವೇನು, ಅವನ ದರ್ಶನವಾಗುವುದೆಂದರೆ ಏನು ಆಗುವುದು, ಹಾಗೂ ದರ್ಶನವಾಗುವ ಸರಳ ಸುಲಭ ಅದೇ ರೀತಿ ಅತ್ಯಂತ ನಿಶ್ಚಿತವಾದ ಮತ್ತು ಅನುಭವ ಸಿದ್ಧವಾದ ಮಾರ್ಗ ಯಾವುದು ಎಂಬ ವಿಷಯದಲ್ಲಿ ಅರ್ಥಾತ್ ಪ್ರಾಸ್ತಾವಿಕವಾಗಿ ಹೇಳ್ತಾ ಇರೋದ್ರಿಂದ ವಿಷಯ ಹೇಳಿಕತ್ತಿಲ್ಲ ಅವರು. ಇದ್ರೊಳಗೆ ಏನೇನು ವಿಷಯದ ಅನ್ನೋದನ್ನು ಹೇಳಿಕತ್ತಾರೆ. ಶಾಸ್ತ್ರ ಶುದ್ಧವಾದ ಕಲ್ಪನೆಯು ಬಹಳ ಕಡಿಮೆ ಜನರಿಗೆ ಇರುತ್ತದೆ. ನಮಗೇನಿಲ್ಲ ಅಂದ್ರೆ ಅವನ ನಿಜವಾದ ಸ್ವರೂಪ ಏನು ಗೊತ್ತಿಲ್ಲ, ಅವನ ಜೊತೆ ನಮ್ಮ ಸಂಬಂಧ ಏನು ಗೊತ್ತಿಲ್ಲ, ಅವನ ದರ್ಶನ ಆಗ್ತದ ಅಂದ್ರೆ ಏನಾಗ್ತದ ಅನ್ನೋದು ಗೊತ್ತಿಲ್ಲ. ಆ ದರ್ಶನವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸರಳ ಸುಲಭ ಮತ್ತು ನಿಶ್ಚಿತವಾಗಿ ಅನುಭವ ಸಿದ್ಧವಾದ ಮಾರ್ಗ ಯಾವುದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಶಾಸ್ತ್ರ ಶುದ್ಧವಾದ ಕಲ್ಪನೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಭಗವಂತನ ಬೆನ್ನು ಹತ್ತಿದ ಇಂಥ ಅನೇಕ ಜನರಿಗೆ ಅವನ ದರ್ಶನವಾಗುವುದಂತೂ ದೂರವೇ ಉಳಿಯುತ್ತದೆ. ಅಂದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದೆ ಇರ್ತಕ್ಕಂಥವರಿಗೆ ಅನ್ನಂಗ ದರ್ಶನವಾಗುವುದು ದೂರವೇ ಉಳಿಯುತ್ತದೆ. ಅದಕ್ಕೆ ಬದಲಾಗಿ ಪ್ರಾಪಂಚಿಕ ಹಾನಿ ಅನುಭವಿಸಬೇಕಾದ ಪ್ರಸಂಗ ಮಾತ್ರ ಅವರ ಪಾಲಿಗೆ ಒದಗಿ ಬರುತ್ತದೆ. ಪ್ರಪಂಚದೊಳಗೆ ಅಡಚಣೆ ಆಗ್ತವೆ. ಅದರ ಸಲುವಾಗಿ ಎಷ್ಟೋ ಮಂದಿ ಧಾರ್ಮಿಕ ಒಂದು ವೃತ್ತಿಗಾಗಿ ಅಥವಾ ಧಾರ್ಮಿಕ ಕಲ್ಪನೆಗಳಿಂದ ಪ್ರಪಂಚದಲ್ಲಿ ಎಷ್ಟೊಂದು ತೊಂದರೆ ಆಗ್ತವೆ, ಅಡಚಣೆ ಆಗ್ತವೆ. ಸಾಲ ಮಾಡಿ ನಾವು ನವರಾತ್ರಿ ಹಾಕ್ಬೇಕ್ರಿ, ಇದನ್ನ ಮಾಡಿ ನಮ್ಮ ಅಜ್ಜ ನವರಾತ್ರಿ ಸಲುವಾಗಿನೇ ಒಂದು 800 ರೂಪಾಯಿ ಸಾಲ ಮಾಡಿ 7 ಎಕರೆ ಎಂಥ ಹೊಲ ಅವ್ರು ಹಾಕಿಬಿಟ್ಟಿದ್ರು ಅಂದ್ರೆ ಇವತ್ತಿಗೆ ಹೊಲ ಹೋಗ್ಬಿಡ್ತಾರೆ. ಅರ್ಥಾತ್ ಹಂಪಿ ಹೊಳೆ ಅಗ್ನಿ ಇದಕ್ಕೆ ಹಂಪಿ ಹೊಳೆ ಒಳಗೇನ ಪ್ರಸಿದ್ಧ ಹೊಲ, ಹೊಲದ ಕಲ್ಲಿನ ಭಾಂಗ್ ಇದ್ದದ್ದು. ಈಗ ಮಲಪ್ರಭಾ ನದಿ ಕಾಲುವಿನ ಬಂದಿತ್ತು. ಅವ್ರು ಏನದ ಅಂದ್ರೆ ಒಂದು 800 ರೂಪಾಯಿ ಬೇಕಾಗಿದ್ದು ನವರಾತ್ರಿ ಸಲುವಾಗಿ. 800 7 ಎಕರೆ ಹೊಲ ಹಾಕಿ ನವರಾತ್ರಿ ಮಾಡಿಬಿಟ್ರು. ಅರ್ಥಾತ್ ಹಿಂಗಾಗಿ ಎಷ್ಟೋ ಪ್ರಕಾರದಿಂದ ನಾವು ಪ್ರಾಪಂಚಿಕ ಹಾನಿ ಅನುಭವಿಸಬೇಕಾಗಿಯೂ ಬರ್ತದೆ. ದರ್ಶನವಾಗುವುದಂತೂ ದೂರವೇ ಉಳಿಯುತ್ತದೆ. ಅದಕ್ಕೆ ಬದಲಾಗಿ ಪ್ರಾಪಂಚಿಕ ಹಾನಿ ಅನುಭವಿಸಬೇಕಾದ ಪ್ರಸಂಗ ಮಾತ್ರ ಅವರ ಪಾಲಿಗೆ ಒದಗಿ ಬರುತ್ತದೆ. ಭಗವಂತನ ಕಡೆಗೆ ಒಯ್ಯುವ ನಿಜವಾದ ಮಾರ್ಗವು ಯಾವುದು, ಹಾಗೂ ಅದನ್ನು ಪ್ರಪಂಚದೊಂದಿಗೆ ಹೇಗೆ ಹೊಂದಿಸಿಕೊಳ್ಳಬೇಕು, ಅಂದರೆ ಮಕ್ಕಳು ಮರಿಗಳೊಂದಿಗೆ ಇದ್ದುಕೊಂಡು ಉದ್ಯೋಗ ವ್ಯವಸಾಯ ಮಾಡಿಕೊಂಡು ಅದರ ಆಚರಣೆಯನ್ನು ಹೇಗೆ ಮಾಡಬೇಕೆಂದು ತೋರಿಸುವ ಉದ್ದೇಶಕ್ಕಾಗಿಯೇ ಈ ಪುಸ್ತಕವನ್ನು ಬರೆದಿರುತ್ತೇನೆ. ಉದ್ದೇಶ ಗೊತ್ತಾಗ ಮುಂಚಿನ ಪುಸ್ತಕ ಯಾಕೆ ಬರೆದಾರಪ್ಪ ಇವರು, ಈ ಪುಸ್ತಕದ ಮುಖ್ಯವಾದ ವಿಷಯ ಏನದ, ಇದನ್ನಿಷ್ಟು ಓದಿದ್ರೆ ನಮಗೆ ಹೆಂಗೆ ಅನಿಸ್ತದೆ ಅಂದ್ರೆ ನಮಗೆ ಇದು ಅವಶ್ಯವಾಗಿರ್ತಕ್ಕಂಥದ್ದು ಅಂತ ಅನಿಸ್ತದೆ. ನಾವು ಸಾಮಾನ್ಯವಾಗಿ ಈ ಮ್ಯಾಲೇನು ಕೆಲವು ವಿಚಾರ ಹೇಳಿದರು. ಭಗವಂತಂದ್ರೆ ಏನು, ಅವನು ಪ್ರಾಪ್ತಿ ಆಗುವುದಂದ್ರೆ ಏನಾಗ್ತದೆ, ಅವನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಿಜವಾದ ಸರಳವಾದ ಸಾಧನೆ ಯಾವುದು ಇತ್ಯಾದಿ ವಿಷಯದಲ್ಲಿ ನಮಗೂ ಭ್ರಮಾನ ಅದ. ಆದ್ದರಿಂದ ಏನದಂದ್ರೆ ಈ ಪುಸ್ತಕ ಓದಿ ಆ ಭ್ರಮಗಳನ್ನೆಲ್ಲ ನಾವು ಕಳ್ಕೊಂಡು ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಾಧನೆಯ ಮಾರ್ಗವನ್ನು ನಮಗೆ ಅನುಸರಿಸಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದನೇ ಇದರೊಳಗೆ ನಮ್ಮ ಪಾಂಡಿತ್ಯ ವಿದ್ವತ್ತು ಸಾಧಿಸಬೇಕಾಗಿಲ್ಲ. ಮತ್ತು ಈ ಪುಸ್ತಕ ಅಂದ್ರೆ ಹೆಂಗೆ ನಾವು ನೋಡಿದ್ರೆ ನಾವು ಎಷ್ಟು ಸಾಲದ ಅನ್ನಿಸ್ತದೆ. ಇದೇನು ಸಾಮಾನ್ಯ ಪುಸ್ತಕ ಅಲ್ಲ. ಭಗವದ್ಗೀತಾ ನೋಡಿದ್ರೆ ಒಂದು 700 ಶ್ಲೋಕ ತಿರುಗಿ ಮುರುಗಿ ಏನು ಸಾಮಾನ್ಯ ಪುಸ್ತಕ ಏನ್ರಿ. ಅದೇ ರೀತಿಯಾಗಿ ಇದೇ ಸರ್ ನನ್ನ ತಲೆಯಾಗ ನೆನಪಾತ ಏನು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿಗೆ ನೊಬೆಲ್ ಪ್ರೈಸ್ ಸಿಕ್ತು. ನಾ ಗೀತಾಂಜಲಿ ಓದಿನ ಅದನ್ನು, ಅದು ಸಹಿತ ಒಂದು 200 ಪುಟದ ಪುಸ್ತಕ ಇಲ್ಲ, ಸಾಂದೊಂದು. ಯಾಕೆ ಹಂಗೆ ಅಂದ್ರೆ ಅದ್ರೊಳಗೆ ಎಷ್ಟು ಮಹತ್ವಪೂರ್ಣವಾದ ವಿಚಾರಗಳನ್ನು ಅವ್ರು ಹಾಕಿರ್ತಾರೆ. ಪುಟ ಎಷ್ಟು ಅನ್ನೋದು ಮಹತ್ವದ್ದಲ್ಲ, ಎಂಥೆಂಥ ವಿಚಾರಗಳು ಅದ್ರೊಳಗೆ ಇರ್ತಾವೆ ಅನ್ನೋದಕ್ಕೆ ಹೆಂಗೆ ಮಹತ್ವದನ್ನು. ಆ ಗೀತಾಂಜಲಿಗೆ ನೊಬೆಲ್ ಪ್ರೈಸ್, ಜಗತ್ ಪ್ರಸಿದ್ಧ ನೊಬೆಲ್ ಪ್ರೈಸ್ ಸಿಕ್ತು. ಏನು ಅದರೊಳಗೆ ಭಾವ ತುಂಬಿರ್ಬೋದು ಅನ್ನೋದು ಹೆಂಗೋ ಹಂಗೇನಿದೆ ಅಂದ್ರೆ ಇದು ನಾಮ ಸಾಧನೆ ಒಂದು ಪುಸ್ತಕ ಓದಿದ್ರೆ ನಮ್ಮ ಮನಸ್ಸಿನ ಎಷ್ಟೋ ಸಂಶಯಗಳು ದೂರ ಆಗ್ತವೆ, ಎಷ್ಟೋ ತಪ್ಪು ಕಲ್ಪನೆಗಳ ಬಗ್ಗೆ ನಿವಾರಣೆ ಆಗ್ತವೆ, ಪ್ರಶಸ್ತವಾದ ಸಾಧನೆ ಸಿಗ್ತದೆ. ನಾಮ ಸಾಧನೆ ಮಾಡುವುದಂತಾದರೂ ಸಹಿತ ಅದನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಕಲ್ಪನೆ ಬರ್ತದೆ. ಆ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪುಸ್ತಕ ಇದೆ. ವಾಸ್ತವಿಕವಾಗಿ ಸರ್ವಸಾಮಾನ್ಯ ಮನುಷ್ಯನ ಜೀವನ ಹಾಗೂ ಭಗವಂತನಿಗಾಗಿ ಸಮರ್ಪಿತ ಜೀವನಗಳಲ್ಲಿ ಮೂಲತಃ ವಿರೋಧವಿರುವುದಿಲ್ಲ. ಸಾಮಾನ್ಯ ಜೀವನ ಮತ್ತು ಭಗವಂತನಿಗಾಗಿಯೇ ಸಮರ್ಪಿತವಾಗಿರ್ತಕ್ಕಂಥ ಜೀವನ. ಒಂದು ಊರೊಳಗೆ ಸಾಕಷ್ಟು ಮನೆ ಕುಟುಂಬ ಎಲ್ಲ ಇರ್ತಾವೆ. ಅದರೊಳಗೆ ಏನಪ್ಪ ಅಂದ್ರೆ ಕೆಲವು ಜನರು ಭಗವಂತನಿಗಾಗಿಯೇ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬಗಳು ಇರಬಹುದು, ಮನೆ ಇರಬಹುದು. ಅದೇ ರೀತಿ ಸಾಮಾನ್ಯ ಪ್ರಾಪಂಚಿಕ ಜೀವನ ನಿರ್ವಹಿಸ್ತಕ್ಕಂಥವ್ರ ಮನೆಯೂ ಇರ್ತಾವೆ. ಹೊರಗಿನಿಂದ ನೋಡಿದ್ರೆ ಅವ್ರ ಮನೆ ಇವ್ರ ಮನೆ ಒಳಗೆ ಅಡ್ಡಾಡಿ ನಾವು ನೋಡಿದ್ರೆ ಏನೂ ವ್ಯತ್ಯಾಸ ಅನಿಸೋದು. ಅವ್ರದ್ದು ಮುಂಜಾನೆ ಕೂಡ ಕೆಲಸ ಭಗಿಸಿ ಅಡಿಗೆ ಊಟ ಉಪಹಾರ ತಿಂಡಿ ತಿನಿಸು ಚಹಾ ಫರಾಳ ನಗುದು ಅರ್ಥಾತ್ ಹರತಿ ಮಾತು ಎಲ್ಲಾನು ಎಲ್ಲರ ಜೊತೆನೇ ಇರ್ತಾವೆ.
ಆದ್ರೆ ಅವರ ಅಂತರಂಗದೊಳಗೆ ಮಾತ್ರ ನಾವು ಅದಕ್ಕಾಗಿದ್ದೀವಿ ಅನ್ನೋ ಭಾವನಾ ಎಲ್ಲಿ ಅದನೋ ಅವರೇನು ಅಂದ್ರೆ ಭಗವಂತನಿಗಾಗಿ ಸಮರ್ಪಿತವಾಗಿರ್ತಕ್ಕಂಥವ್ರು. ಅವರ ಜೀವನದ ದಿಶೆಯು ವಿರೋಧ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಸಾಮಾನ್ಯ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಕೆಲವು ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಪ್ರಯತ್ನಶೀಲನಾಗಿರುತ್ತಾನೆ ಎಂಬುದರೊಳಗೆ ಏನೂ ಸಂಶಯ ಇಲ್ಲ, ಮತ್ತು ಅದೆಲ್ಲರಿಗೂ ಗೊತ್ತಿರುವ ವಿಷಯದ. ಅವನ ಜೀವನದ ದಿಶೆ ಅವನಿಗೆ ಗೊತ್ತಿಲ್ಲದಿದ್ದರೂ ಆನಂದದ ಕಡೆಗೆ, ಅಂದರೆ ಭಗವಂತನ ಕಡೆಗೆ ಇರುತ್ತದೆ. ಆನಂದ ಅನ್ನುವಂಥ ವಸ್ತು ಏನದನು ಅದು ಭಗವಂತನ ಬಿಟ್ಟು ಬೇರೆ ಕಡೆಗೆ ಇಲ್ಲೇ ಇಲ್ಲ. ಆದ್ದರಿಂದ ನಾವು ವಿಷಯಗಳಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ್ಯೂ ಸಹಿತ ನನಗೆ ಆ ವಿಷಯದಿಂದ ಆನಂದ ಆಗಬೇಕು ಅಂತ ಅನಿಸ್ತಿತ್ತು ಅಂದ್ರೆ ಆ ಆನಂದದ ಅಂಶ ಏನದನೋ ಪರಮಾತ್ಮ ಸ್ವರೂಪನಿದ್ದನೇ. ಆನಂದ ಬೇಕು ಅಂದ್ರೆ ಇಂಡೈರೆಕ್ಟ್ಲಿ ನಾವು ವಿಷಯದ ಮೂಲಕವಾಗಿ ಆನಂದ ಅನುಭವಿಸಬೇಕು ಅನ್ನುವಂಥದ್ದು ಸಹಿತ ಏನದ ಅಂದ್ರೆ ಅದು ಭಗವಂತನ ಸಲುವಾಗಿಯೇ ನಾವು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ ಅಂತ ಇಂಡೈರೆಕ್ಟ್ಲಿ ಅಂದಂಗನೆ. ಆದ್ದರಿಂದ ಅವನ ಜೀವನದ ದಿಶೆಯು ಅವನಿಗೆ ಗೊತ್ತಿಲ್ಲದಿದ್ದರೂ ಆನಂದದ ಕಡೆಗೆ, ಅಂದರೆ ಭಗವಂತನ ಕಡೆಗೆ ಇರುತ್ತದೆ. ಅವನಿಗೆ ಗೊತ್ತಿಲ್ಲದೆ ಇದ್ರು, ಅವನು ಅನ್ಕೊಳ್ಳದೆ ಇದ್ರು, ಅಥವಾ ಅವನು ಮನುಷ್ಯನಾಗಿ ಬಂದಿರದೇ ಇದ್ರೂ ಸಹಿತ ಆನಂದದ ಅನುಭವ ಆಗ್ಬೇಕು ನನಗೆ ಅಂತಿದ್ರೆ ಆ ಆನಂದ ಅನ್ನುವಂಥದ್ದು ಪರಮಾತ್ಮ ಸ್ವರೂಪವಾದದ್ದೇ. ಆದ್ರೆ ಮಜಾ ಏನದ ಅಂತಂದ್ರೆ ಎಷ್ಟೋ ಪದಾರ್ಥ ಹೆಂಗಿರ್ತಾವಂದ್ರೆ ಒಳಗೊಂದು ಬೇರೆ ಏನೋ ಇರ್ತದೆ, ಮ್ಯಾಲೊಂದು ಬೇರೆ ಏನೋ ಇರ್ತದೆ. ನಮಗೇನು ಅನ್ನಿಸ್ತದೆ ಅಂದ್ರೆ ನಾನು ಇವತ್ತು ಚಾಕ್ಲೇಟ್ ಇರ್ತಾವೆ, ಕೆಳಗೆ ಏನಾದ್ರು ಒಳಗೆ ಬೇರೆ ಇರ್ತಾವೆ, ಮ್ಯಾಲೆ ಏನೋ ಒಂದು ಬೇರೆ ಇರ್ತಾವೆ. ನಾನೇನಲ್ಲಿ ನಮಗೇನು ಅನ್ನಿಸ್ತದೆ ಅಂದ್ರೆ ನಮಗೆ ಅರ್ಥಾತ್ ಏನು ಹೊರಗಿಂದ ಅಷ್ಟ ತಿನ್ನಬೇಕು ಅನ್ನೋದ್ರ ಕಲ್ಪನಾದಿಂದ ನಾವು ತಿಂದಿದ್ರು ಒಳಗಿಂದು ಸಹಿತ ನಮ್ಗೆ ಹೆಂಗೆ ಸೇವನೆ ಮಾಡೋದು ಅನಿವಾರ್ಯ ಆಗ್ತದನೋ ಹಂಗೆ ವಿಷಯಗಳನ್ನು ಅನುಭವಿಸ್ತಾ ಇದ್ರು ಅದ್ರೊಳಗೆ ಆಗ್ತಕ್ಕಂಥ ಆನಂದ ಏನದನು ಅದು ಪರಮಾತ್ಮ ಸ್ವರೂಪದ್ದೇ ಆನಂದ. ಆದ್ರೆ ಏನಾಗ್ತದಂದ್ರೆ ಅವ್ನ ವಿಷಯಗಳಲ್ಲಿ ನಾವು ಅನುಭವಿಸ್ಬೇಕನ್ನೋ ಪ್ರಯತ್ನ ಏನ್ ಮಾಡ್ತೀವೋ ಇದು ದುಃಖ ಅಂತ. ಶುದ್ಧ ಆನಂದದ ಅನುಭವ ಬೇಕು ಅನ್ನುವಂಥದ್ದೇನದನು ಅದು ಪರಮಾತ್ಮ, ನೇರವಾಗಿ ಪರಮಾತ್ಮ ಸ್ವರೂಪದ ಆನಂದ. ನಮಗೆ ಇಂಥ ಒಂದು ಆನಂದ ಬೇಕಾಗಿಲ್ಲ. ಆ ಆನಂದಕ್ಕಾಗಿ ಹೊರಗಿನ ಉಪಾಧಿ ಬ್ಯಾಡ. ನಮ್ಗೆ ಒಳಗಿಂದನೇ ತಿನ್ಬೇಕಾಗಿದೆ ಬ್ಯಾಡ, ಅದ್ರ ಸಲುವಾಗಿ ಹೊರಗಿನ ತಿನ್ಬೇಕು ಅನ್ನುವಂಥದ್ದು ಬ್ಯಾಡ ಅನ್ನುವಂಥದ್ದು ಇರಬೇಕು. ವಿಷಯಗಳಿಂದ ಆಗ್ತಕ್ಕಂಥ ಆನಂದನೂ ಸಹಿತ ಏನಿದೆ ಅದು ಭಗವಂತನ ಆನಂದ ಸ್ವರೂಪದ್ದೇ ಅಂಶ ಅದು. ಆದ್ರೆ ಆ ಅಂಶವನ್ನು ಅನುಭವಿಸೋ ಸಲುವಾಗಿ ನಾವು ನಮ್ಮ ಇಂದ್ರಿಯ ಮತ್ತು ವಿಷಯಗಳನ್ನು ಉಪಯೋಗ ಮಾಡ್ಕೋತೀವಲ್ಲ, ಇದರೊಳಗೆ ದುಃಖ ಅದ. ಹೆಂಗೆ ಅಂತಂದ್ರೆ ಈಗ ನಾವು ಒಂದು ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದಿಂದ ಉಂಟಾಗ್ತಕ್ಕಂಥ ಅನುಕೂಲಾತ್ಮಕ ಸಂವೇದನೆಗೆ ಸುಖ ಅಂತ, ಪ್ರತಿಕೂಲಾತ್ಮಕ ಸಂವೇದನೆಗೆ ದುಃಖ ಅಂತಾರೆ, ಹೌದಲ್ಲ? ಒಂದು ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಇಲ್ಲದೇ ಸುಖದ ಅನುಭವ ಬರಲಿಕ್ಕೆ ಶಕ್ತಿಲ್ಲ. ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗ್ತಕ್ಕಂಥ ಏನೊಂದು ಅನುಕೂಲಾತ್ಮಕ ಸಂವೇದನೆ ಅದಲ್ಲ ಅದಕ್ಕೆ ನಾವು ಸುಖ ಆನಂದ ಅನ್ನೋಣ. ನಿಮಗೆ ಅದ ಆನಂದ ಖರೆ ಅನ್ನಿಸಿ ನೀವು ಅದ ಆನಂದವನ್ನ ಈ ಪದ್ಧತಿಯಲ್ಲಿ ಅನುಭವಿಸುವಂತ ಹೋಗೋದೇ ಪುರುಷಾರ್ಥ ಅಂತ ತಿಳ್ಕೊಂಡ್ರೆ ನಾನು ನಿಮ್ಮ ಇಂದ್ರಿಯ ಶಿಥಿಲ ಆತು, ವಿಷಯಗಳ ಅಭಾವ ಆತು, ಮುಂದೆ ಹೆಂಗೆ ಮಾಡೋದು ಅನ್ನೋ ಪ್ರಶ್ನೆ ಬರ್ತದಿಲ್ಲ. ವಿಷಯಗಳು ನಮಗೆ ಸುಖದ ಸಾಧನೆ ಯಾಕಿಲ್ಲ ಅಂದ್ರೆ ಅದಕ್ಕೊಂದು 5 ಕಾರಣಗಳು. ಮೊದಲೇದಾಗಿ ಏನಿಲ್ಲ ಅಂದ್ರೆ ಪ್ರಾರಬ್ಧಾನುಸಾರ ಪ್ರಾಪ್ತ ಆಗ್ಬೇಕು. ಆಮೇಲೆ ಎರಡನೇದ್ದೇನು ಅಂದ್ರೆ ಪ್ರಾಪ್ತವಾದರೂ ಅದು ನಮ್ಮ ಜೊತೆಗೆ ಚಿರಂತನವಾಗಿರ್ಬೇಕು. ಆಮೇಲೆ ಮೂರನೇದ್ದೇನು ಅಂದ್ರೆ ಅದನ್ನ ಅನುಭವಿಸ್ಲಿಕ್ಕೆ ತಕ್ಕ ನಮ್ಮಲ್ಲಿ ಏನ್ ಬೇಕು ಅಂದ್ರೆ ಶಾರೀರಿಕ ಅಥವಾ ಇಂದ್ರಿಯಗಳ ಒಂದು ಸಾಮರ್ಥ್ಯ ಬೇಕು. ಆಮೇಲೆ ನಾಲ್ಕನೇದ್ದೇನು ಅಂದ್ರೆ ಅನುಭವಿಸಿದ ಬಳಕೂ ಸಹಿತ ಅನುಭವಿಸುವತನ ಹೋಗ್ಬೇಕು ಅನ್ನುವಂಥ ಬುದ್ಧಿ ಬೇಕಾಗ್ತದೆ ನಮ್ಗೆ. ಆದ್ರೆ ನಮಗೇನಿಲ್ಲ ಅಂದ್ರೆ ಅನುಭವಿಸ್ತಾ ಅದು ಸಾಕು ಅನಿಸ್ತದೆ. ಆಮೇಲೆ ಇಂದ್ರಿಯಗಳು ಶಿಥಿಲ ಆಗ್ತಾವೆ, ಇಂದ್ರಿಯಗಳು ರಿಜೆಕ್ಟ್ ಮಾಡ್ತಾವೆ, ವಿಷಯಗಳು ಮುಗಿತಾವೆ. ಹೀಗಾಗಿ ಮತ್ತೆ ಅದೊಂದು ಅಭಾವನ ಆಗ್ತದೆ. ಆಮೇಲೆ ಇಷ್ಟು ಆದ ಬಳಕು ಸಹಿತ ಸಮಾಧಾನ ಆಗ್ತದೇನು ಅಂದ್ರೆ ಮತ್ತೆ ಸಮಾಧಾನ ಆಗುವುದು, ಮತ್ತೆ ಬೇಕು ಅನ್ನಿಸ್ತದೆ. ಆದ್ದರಿಂದ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗ್ತಕ್ಕಂಥ ಆನಂದವನ್ನ ನಾವು ಪರಮಾತ್ಮ ಸ್ವರೂಪದ ಆನಂದನ ಅಂತ ತಿಳ್ಕೊಂಡು ನಾವು ಅನುಭವಿಸ್ತಾ ಹೋದ್ರು ಅವು ಎರಡೂ ಪದಾರ್ಥಗಳೇನವ ಅಂದ್ರೆ ಅವು ಏನೋ ಪರಿವರ್ತನೆ ಹೊಂದತಕ್ಕಂಥವುಗಳು, ನಾಶ ಹೊಂದತಕ್ಕಂಥವುಗಳು, ಪ್ರಾರಬ್ಧಾನುಸಾರವಾಗಿ ಪ್ರಾಪ್ತವಾಗ್ತಕ್ಕಂಥವುಗಳು, ಆ ಪರಿಸ್ಥಿತಿಗೆ ಅನುಸಾರವಾಗಿ ಅವುಗಳ ಸಂಯೋಗ ವಿಯೋಗ ಆಗ್ತಕ್ಕಂಥದ್ದು. ಆದ್ದರಿಂದಾಗಿ ಅದರಿಂದ ನಮಗೆ ನಿರಂತರವಾಗಿ ಕೊನೆಯವರೆಗೂ ಅಖಂಡವಾಗಿ ನಾವು ಆನಂದ ಅನುಭವಿಸ್ತೀವಿ ಅನ್ಲಿಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಆ ಆನಂದ ನಮಗೆ ಬೇಡ ಅಂತ ಅನ್ಲಿಕ್ಕೆ ಬರಬೇಕು. ನನಗೆ ನೇರವಾದ ಆನಂದ ಬೇಕು. ನೇರವಾದ ಆನಂದ ಅಂದ್ರೆ ಏನು ಅಂದ್ರೆ
ಈ ಆನಂದ ಅನುಭವಿಸಲಿಕ್ಕೆ ನಾನು ಇಂದ್ರಿಯ ಉಪಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನಿಸ್ತದೆ. ಕಣ್ಣಿನಿಂದ ನೋಡಿ ಆನಂದ ಬೇಡ, ಕಿವಿಯಿಂದ ಕೇಳಿ ಆನಂದ ಬೇಡ, ಬಾಯಿಯಿಂದ ತಿಂದು ನೋಡಿ ಆನಂದ ಬೇಡ. ಮತ್ತೆ ಹೆಂಗಂದ್ರೆ ನನ್ನೊಳಗೆ ನನಗೆ ಆನಂದವನ್ನು ಅನುಭವಿಸ್ಲಿಕ್ಕೆ ಬರೋದನ್ನೇ ಆತ್ಮಾನಂದದ ಲಕ್ಷಣ. ಅದು ಕೇವಲ ಮನ ಏವ ತತ್ರ ಕಾರಣಂ, ಮನಸ್ಸು ಒಂದೇ ಒಂದು ಸಾಧನೆ. ಹಾಗಾಗಿ ಇವತ್ತಿನ ಮನಸ್ಸು ಯಾಕೆ ನಮಗೆ ಬರುವಂಥದ್ದು ಅಂತ ತಿಳ್ಕೊಂಡು ಕೇಳಿದರೆ, ಇವತ್ತಿನ ಮನಸ್ಸೇನದನೋ ಆ ಆನಂದವನ್ನು ಇನ್ನೂ ಒಂದೇನಿದೆ ಅಂದ್ರೆ ಆ ಆನಂದವನ್ನು ಅನುಭವಿಸ್ಲಿಕ್ಕೆ ಆ ಆನಂದದ ಅನುಭವ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಆಬ್ಜೆಕ್ಟಿವ್ ನಾಲೆಜ್ ಅಲ್ಲ. ನೀವು ಅದ್ರ ಜೊತೆ ತಾದಾತ್ಮ್ಯ ಆಗಿ ಅದರ ಆನಂದವನ್ನು ಅನುಭವಿಸ್ಬೇಕಾಗ್ತದೆ. ಆ ವಸ್ತುವಿನ ಜೊತೆಗೆ ಇದೇ ಹೇಳಿಲ್ಲ, ಇಲ್ಲಿ ಆ ಭಗವಂತನ ಸ್ವರೂಪ ಏನದನೋ ಅತಿ ಥಿಕ್ಕಾಗಿ ತುಂಬಿಕೊಂಡದ, ಗಾಢವಾಗಿ. ಅದ್ರ ಜೊತೆಗೆ ನಿಮಗೆ ನಿಮ್ಮ ಮನಸ್ಸನ್ನು ತಾದಾತ್ಮ್ಯ ಮಾಡ್ಲಿಕ್ಕೆ ಬಂದು ಅದರ ಅನುಭವ ಬಂತು. ಅದೇ ರೀತಿ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಏನು ಪರಮಾತ್ಮ ಸ್ವರೂಪದನೋ ಅದ್ರ ಜೊತೆಗೆ ನೀವು ನಿಮ್ಮ ಮನಸ್ಸನ್ನು ತಾದಾತ್ಮ್ಯ ಮಾಡಿದಿರಿ ಅಂದ್ರೆ ನಿಮ್ಮ ಬುದ್ಧಿ ತಾದಾತ್ಮ್ಯತೆಯಿಂದ ನಿಮ್ಮ ಬುದ್ಧಿಯೊಳಗೆ ಅದರ ಅನುಭವ ಬಂದ್ಬಿಡ್ತದೆ. ಫೀಲಿಂಗ್ ಈಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಗೆ ಅದ್ರ ಅನುಭವ ಬಂದ್ಬಿಡ್ತು ಅಂದ್ರೆ ಮುಗಿದು ಹೋಯ್ತು, ನಾವು ತತ್ಸ್ವರೂಪನ ಆಗಿಬಿಟ್ಟಂಗೆ ಆಗ್ತದೆ. ಹಾಗಾಗಿ ಈ ಮನಸ್ಸು ಯಾಕೆ ಬರುವಲ್ತು ಅಂದ್ರೆ ಈ ಮನಸ್ಸು ಅದರ ಅನುಭವ ಪಡ್ಕೊಳ್ಳುವಷ್ಟು ಸೂಕ್ಷ್ಮ ಆಗಿಲ್ಲ, ಅದರ ಅನುಭವ ಪಡ್ಕೊಳ್ಳುವಷ್ಟು ಸೆನ್ಸಿಟಿವ್ ಇಲ್ಲ, ಅದರ ಅನುಭವ ಪಡ್ಕೊಳ್ಳುವಷ್ಟು ಶುದ್ಧ ಇಲ್ಲ. ಈ ಮನಸ್ಸು ಏನಾಗಿದೆ ಅಂದ್ರೆ ದೃಶ್ಯದ ಮಾಲಿನ್ಯದಿಂದ ತುಂಬಿಕೊಂಡಿರೋದ್ರಿಂದ ಮತ್ತು ದೃಶ್ಯವನ್ನು ಮಾತ್ರ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾಗಿರೋದ್ರಿಂದ ಅಂದ್ರೆ ಅಷ್ಟು ಜಡ ಆಗ್ಯದ, ಅಷ್ಟು ಸ್ಥೂಲ ಆಗಿದೆ ನಮ್ಮ ಮನಸ್ಸಿಗಿಂದ. ದೃಶ್ಯಗಳನ್ನು ಮಾತ್ರ ಚಿಂತನೆ ಮಾಡ್ತದೆ, ದೃಶ್ಯಗಳನ್ನು ಮಾತ್ರ ಆಕಲನ ಮಾಡ್ತದೆ. ನಮ್ಮ ಮನಸ್ಸಿಗಿಂದ ಏನಾಗಿದೆ ಅಂದ್ರೆ ಕಂಬಾರ ಇಕ್ಕಳಾಗಿದೆ. ದೊಡ್ಡ ದೊಡ್ಡ ಕಬ್ಬಿಣ ತುಂಡುಗಳನ್ನು ಹಿಡಿತಕ್ಕಂಥ ಇಕ್ಕಳದಿಂದ ಮುಗುಬಟ್ಟು ಮಾಡ್ಲಿಕ್ಕೆ ಬರ್ತದೆ. ಮೂಗುಬಟ್ಟು ಮಾಡ್ಲಿಕ್ಕೆ ಬತ್ತಾದ ಇಕ್ಕಳನ್ನ ಹೆಂಗೆ ಬೇಕು ಹಂಗೆ ಭಗವಂತನ ಜೊತೆ ತಾದಾತ್ಮ್ಯ ಆಗಿಲ್ಲ, ಆತ್ಮಸ್ವರೂಪದ ಜೊತೆ ತಾದಾತ್ಮ್ಯ ಆಗಲಿಕ್ಕೆ ನಮ್ಮ ಮನಸ್ಸು ಸಹಿತ ಸೂಕ್ಷ್ಮ ಆಗ್ಬೇಕಾಗ್ತದೆ. ಸೂಕ್ಷ್ಮ ಆಗ್ಬೇಕಂದ್ರೆ ಅದರೊಳಗಿನ ಸ್ಥೂಲತನ ಹೋಗ್ಬೇಕು, ಜಡತನ ಹೋಗ್ಬೇಕು, ಅಂದ್ರೆ ಅದರೊಳಗಿನ ದೃಶ್ಯ ಎಲ್ಲ ಹೋಗ್ಬೇಕು. ದೃಶ್ಯ ಯಾವ ಭಾವದಲ್ಲಿ ತುಂಬಿಕೊಂಡದ್ದು ನಮ್ಮ ಮನಸ್ಸಿನಲ್ಲಿ ಅಂದ್ರೆ ಶಬ್ದಗಳ ಭಾವದಲ್ಲಿ ತುಂಬಿಕೊಂಡ. ನಮ್ಮಲ್ಲಿ ಶಬ್ದನ ತುಂಬಿ ಆ ಮನಸ್ಸಿನಾಗಿ. ಶಬ್ದನೇ ಏನು ಅಂದ್ರೆ ಶಬ್ದಗಳ ಸಮುಚ್ಚಯಕ್ಕೆ ವಿಚಾರ ಅಂತೀವಿ. ವಿಚಾರ ಇಲ್ಲದೇ ಏನಿಲ್ಲ ಅಂದ್ರೆ ದೃಶ್ಯ ಇಲ್ಲ. ಆದ್ದರಿಂದ ವಿಚಾರಗಳನ್ನು ನಾವು ವೆಕಂಟ್ ಮಾಡಬೇಕು. ಆ ಮನಸ್ಸನ್ನು ನೀವು ವೆಕಂಟ್ ಮಾಡಿದಾಗ, ವಿಚಾರಗಳನ್ನೆಲ್ಲ ಹೊರಗೆ ಹಾಕಿದಾಗ, ವಿಚಾರಗಳನ್ನು ಹೊರಗೆ ಹಾಕುವುದು ಇಂಡೈರೆಕ್ಟ್ಲಿ ಶಬ್ದಗಳನ್ನೆಲ್ಲ ನೀವು ಹೊರಗೆ ಹಾಕಿದಾಗ ಮನಸ್ಸು ಪೂರಾ ಖಾಲಿ ಆಗಬೇಕು. ಎಷ್ಟು ಖಾಲಿ ಆಗಬೇಕು ಅಂದ್ರೆ ಆತ್ಮಸ್ವರೂಪದ ಹಂಗೆ ಆಗಿಬಿಡ್ಬೇಕು ಅದು. ಆವಾಗ ಅದ್ರ ಜೊತೆ ತಾದಾತ್ಮ್ಯ ಆಗಬೇಕು. ಆವಾಗ ಅದರ ಅನುಭವ ಬರ್ತಕ್ಕಂಥದ್ದೇ ಹೊರತು ಇವಾಗ ಏನಪ್ಪಾ ಅಂದ್ರೆ ದೃಶ್ಯದಲ್ಲಿ 24 ತಾಸು ದೃಶ್ಯ ಚಿಂತನೆ ಮಾಡೋದು, ದೃಶ್ಯದೊಳಗೆ ಮುಳುಗಿ ಹೇಳ್ತಕ್ಕಂಥ ಮನಸ್ಸಿನಿಂದ ನಾವು ಆ ಪರಮಾತ್ಮನ ಜೊತೆ ತಾದಾತ್ಮ್ಯ ಆಗ್ಲಿಕ್ಕೆ ಹೋದ್ರೆ ನೀವು ದೂರ ಇದ್ದುಕೊಂಡು ಅವನನ್ನು ನಿಮ್ಮ ಬುದ್ಧಿಯಿಂದ ತಿಳ್ಕೋಬಹುದು. ಈ ನಾಳೆ ತಿಳ್ಕೊಳ್ಳೋದೇ ಇದು. ಹಾಗಾಗಿ ಅದಕ್ಕೆ ಉಪಾಯ ಏನು ಹಂಗೆ ನಾನು ಹೇಳಿದೆ. ಅದಕ್ಕೆ ಒಂದೇ ಒಂದು ಉಪಾಯ ಏನು ಅಂದ್ರೆ ನಾವು ಮನಸ್ಸನ್ನು ಶುದ್ಧ ಮಾಡೋ ಕೆಲಸ ಮಾಡಬೇಕು. ಮುಂಚೆ ನಮ್ಮ ಮನಸ್ಸು ಶುದ್ಧಿ ಆಗ್ಬೇಕು, ಚಿತ್ತ ಶುದ್ಧಿ ಆಗ್ಬೇಕು. ಅದಕ್ಕಾಗಿ ಮಹಾರಾಜರೆಲ್ಲರೂ 3.5 ಕೋಟಿ ನಾಮ ಜಪ ಮಾಡೋದ್ರಿಂದ ಚಿತ್ತ ಶುದ್ಧಿ ಆಗ್ತದೆ. ಮನಸ್ಸು ಹೆಂಗೆ ಶುದ್ಧ ಹಾಕೋತ ಹೋಗ್ತದನೋ ಹಂಗಂಗೆ ಅದು ಪರಮಾತ್ಮ ಸ್ವರೂಪದ ಜೊತೆ ತಾದಾತ್ಮ್ಯ ಆಗ್ತದೆ. ಪರಮಾತ್ಮ ಸ್ವರೂಪದ ಜೊತೆ ತಾದಾತ್ಮ್ಯ ಆದಂಗೆ ಅದ್ರ ಪರಮಾತ್ಮನ ಗುಣಗಳು, ಧರ್ಮಗಳು, ಲಕ್ಷಣಗಳೆಲ್ಲ ಇಳಿದು ಬರ್ತಾವೆ ಮನಸ್ಸಿನಲ್ಲಿ. ಅವು ಪರಮಾತ್ಮನ ಲಕ್ಷಣ ಏನು ಅಂದ್ರೆ ಆನಂದ, ಸಮಾಧಾನ, ಇದೇನೋ ಪರಮಾತ್ಮನ ಲಕ್ಷಣವಾಗಿರೋದ್ರಿಂದ ಸತ್ಪುರುಷ ಇಂಥ ಜ್ಞಾನಿ ಯಾಕಿರ್ತಾರಂದ್ರೆ ಆ ಭಗವಂತನ ಜ್ಞಾನ ಎಲ್ಲ ಇವ್ರ ಮನಸ್ಸಿನ ತುಂಬಿಕೊಂಡ್ಬಿಡ್ತಾರೆ. ಆದ್ರಿಂದ ಇವ್ರಿಗೆ ಜ್ಞಾನಕ್ಕಾಗಿ ಹೊರಗಿನ ಪುಸ್ತಕ ಗ್ರಂಥ ಓದಬೇಕಾದ ಅವಶ್ಯಕತೆ ಇರುವುದಿಲ್ಲ. ಆ ಮನಸ್ಸನ್ನೇ ಆ ಪರಮಾತ್ಮ ಸ್ವರೂಪದಿಂದ ತುಂಬಿಕೊಂಡಿರೋದ್ರಿಂದ ಅದರೊಳಗೆ ಸಮಗ್ರ ಜ್ಞಾನ ಬಂದ್ಬಿಡ್ತದೆ. ಪರಮಾತ್ಮ ಅಂದ್ರೆ ಜ್ಞಾನ ಸ್ವರೂಪನೇ ಆಗಿರೋದ್ರಿಂದ ಅವರ ಜ್ಞಾನ ಬರ್ತದೆ, ಆನಂದ ಬರ್ತದೆ, ಸಮಾಧಾನ ಬರ್ತದೆ, ತೃಪ್ತಿ ಬರ್ತದೆ. ಅದೆಲ್ಲ ನಮ್ಮ ಮನಸ್ಸಿನಾಗಿ ಬಂದಾಗನೇ ನಮ್ಮ ಮನಸ್ಸು ಶಾಂತ ಆಗ್ತದೆ, ಸಮಾಧಾನ ಪೂರ್ಣ ಆಗ್ತದೆ. ಹೊರತು ಈ ದೃಶ್ಯವನ್ನು ತುಂಬಿಕೊಂಡಿರೋ ಮನಸ್ಸಿಗೆ ಎಷ್ಟ ಅನುಕೂಲ ಪರಿಸ್ಥಿತಿ ಇದ್ದು ಸಹಿತ ಆ ಮನಸ್ಸಿನ ಒಂದು ಅದರದ್ದು ದೃಶ್ಯದಿಂದಾಗಿ ಜಡ ಆಗಿರೋ ಮನಸ್ಸಿಗೆ ನಿರಂತರ ಚಂಚಲತೆ ಇರ್ತದೆ, ಅಸ್ಥಿರತೆ ಇರ್ತದೆ. ಈಗೊಂದು ಕ್ಷಣ ಇನ್ನೊಂದು ಕ್ಷಣ ಇಂಥ ಒಂದು ಚಂಚಲವಾಗಿರೋ ಮನಸ್ಸಿಗೆ ನಾವು ಎಷ್ಟು ಪುಸ್ತಕ ಓದಿದ್ರೂ ಸಮಾಧಾನ ಆಗ್ಲಿಕ್ಕೆ ಶಕ್ತಿಲ್ಲ, ಎಷ್ಟು ಪ್ರಕಾರದಿಂದ ಬಾಕಿ ಯಾವುದೇ ರೀತಿಯಿಂದ ಧಳಪಡಿಸಿದ್ರೂ ಆಗಂಗಿಲ್ಲ. ಆ ಮನಸ್ಸು ಶುದ್ಧ ಆಗಬೇಕು, ಸ್ವಚ್ಛ ಆಗಬೇಕು, ನಿರ್ಮಲ ಆಗಬೇಕು, ಏಕಾಗ್ರ ಆಗಬೇಕು, ಅಂತರ್ಮುಖ ಆಗಬೇಕು. ಅಂದಾಗ ನಮಗೆ ಮತ್ತೆ ಆಮೇಲೆ ಏನು ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬುದ್ಧಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅವಸ್ಥಾದಲ್ಲಿ ಸಹಜವಾಗಿ ಬರ್ತಕ್ಕಂಥ ಅನುಭವ ಅಂದ್ರೆ ಆತ್ಮಜ್ಞಾನ. ನಾವು ನಮ್ಮ ಬುದ್ಧಿಯನ್ನು ಆ ಮಟ್ಟಕ್ಕೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಮತ್ತೊಂದು ಮಾಡಬೇಕಾದ್ದೇನೂ ಇಲ್ಲ. ಆ ಬುದ್ಧಿಯ ಮಟ್ಟಕ್ಕೆ ಹೋಗೋದು ಅಂದ್ರೆ ಬುದ್ಧಿ ಬಹಿರ್ಮುಖ ಆಗೋದಲ್ಲ. ಬುದ್ಧಿಯ ದಿಶಾ ಎರಡವ, ಸುಖದ ಅನ್ವೇಷಣೆಯ ದಿಶಾ ಎರಡವ. ಈಗೇನು ಅಂದ್ರೆ ಒಂದು ಬುದ್ಧಿ ಅನ್ನೋದು
ಇದು ಅರ್ಥಾತ್ ಏನು ಅಂದ್ರೆ ಹೊರಗಿನ ದೃಶ್ಯದ ಕಡೆಗೆ ಹೋಗಿ ಆ ದೃಶ್ಯದ ಜ್ಞಾನವನ್ನು ಪಡ್ಕೊಳ್ಳೋದು ಅನ್ನೋದೇನಲ್ಲ ಬುದ್ಧಿಯ ಒಂದು ದಿಶೆ, ಅದರ ಮೂಲಕವಾಗಿ ಸುಖ ಅನುಭವಿಸಬೇಕು ಅನ್ನೋ ಪ್ರಯತ್ನ ಮಾಡೋದು. ಇನ್ನೊಂದು ದಿಶೆ ಇರೋದಂದ್ರೆ ಬುದ್ಧಿ ಹೊರಗೆ ಹೋಗೋದ್ರ ಪ್ರವೃತ್ತಿಯನ್ನು ಬಿಟ್ಟುಕೊಟ್ಟು ನಿವೃತ್ತಿ ಅಂದ್ರೆ ಅಂತರ್ಮುಖ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಬುದ್ಧಿಯನ್ನು ಮನಸ್ಸನ್ನು ಎಳತಂದು ಮನೋವೃತ್ತಿಗಳನ್ನು ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತದ್ ಆತ್ಮನ್ನೇ ವಶಂದೆ. ಎಲ್ಲಿ ಯಾವ್ಯಾವ ಇಂದ್ರಿಯಗಳ ಮೂಲಕವಾಗಿ ಯಾವ್ಯಾವ ವಿಷಯಗಳ ಕಡೆ ನಮ್ಮ ಮನಸ್ಸು ಹರಿಲಿಕ್ಕತ್ತಿದನೋ ಅದನ್ನ ಆಯಾ ಇಂದ್ರಿಯಗಳ ಮೂಲಕವಾಗಿ ಹರಿತಕ್ಕಂಥ ಆಯಾ ವಿಷಯಗಳ ಕಡೆ ಹರಿತಕ್ಕಂಥ ಮನಸ್ಸನ್ನು ಎಳತಂದು ಅದನ್ನು ಆತ್ಮಸ್ವರೂಪದಲ್ಲಿ ಪ್ರತಿಷ್ಠಿತಗೊಳಿಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಅಂದ್ರೆ ಸಾಧನೆ. ಅದು ಅಂತರ್ಮುಖಗೊಳಿಸೋದು. ನಮಗದು ಆಗುವುದಿಲ್ಲ. ನಮಗೆ ಈ ಮನಸ್ಸನ್ನು ಎಳತಂತಂದು ಆತ್ಮಸ್ವರೂಪದಲ್ಲಿ ಅದಕ್ಕೆ ಉಪಾಯ ಏನು ಅಂದ್ರೆ ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಮನಸ್ಸು ಹೊರಗಿನ ದೃಶ್ಯದ ಕಡೆಗೆ ಹೋಗೋದೊಂದು ಪ್ರಮಾಣ ಕಡಿಮೆ ಆಗ್ತದೆ. ಅದು ಕಡಿಮೆ ಆದಂಗೆ ನೀವು ಒಟ್ಟು ಪ್ರಪಂಚದ ವಿಚಾರ ಬರದೇ ಇರೋದೇ ಸಾಧನೆ ಮುಖ್ಯ ಉದ್ದೇಶ. ಅರ್ಥಾತ್ ಏನು ಅಂದ್ರೆ ಈಗ ನಮ್ಮ ಗುರುಗಳಲ್ಲಿ ಗುರುಕ್ಷೇತ್ರ ಪಾರಾಯಣ ಮಾಡ್ಲಿಕ್ಕೆ ಅದ್ರೊಳಗೆ ಪ್ರಪಂಚದ ವಿಚಾರ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಸಾಧನೆಯಿಂದ ಪ್ರಪಂಚದ ವಿಚಾರ ಕಡಿಮೆ ಆಗೋದೇ ಎಲ್ಲ ಅಧ್ಯಾತ್ಮದ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ. ಅದನ್ನು ನಾವು ವಿಸ್ತಾರವಾದ ಸಾಧನೆಯಿಂದ ಕಡಿಮೆ ಮಾಡಿಕೊಳ್ಳಿ ಪ್ರಯತ್ನ ಮಾಡೋಕ್ಕಿಂತಲೂ ಸಾಧನೆ ಸಾಣದಿದ್ದು ಅದರ ಮೂಲಕವಾಗಿ ನಾವು ಪ್ರಪಂಚದ ವಿಚಾರ ಕಡಿಮೆ ಮಾಡಿಕೊಳ್ಳಿ ಪ್ರಯತ್ನ ಮಾಡಬೇಕನ್ನೋದೇ ನಾಮ ಸಾಧನೆಯ ಉದ್ದೇಶ. ಆದ್ದರಿಂದ ಯಾವ ಸಾಧನೆಯಲ್ಲಿ ಹೊರಗಿನ ವಸ್ತುಗಳು, ವ್ಯಕ್ತಿಗಳು, ಪರಿಸ್ಥಿತಿಗಳು ಹೆಚ್ಚಿಗೆ ಬೇಕಾಗ್ತಾರೋ ಆ ಸಾಧನೆ ನಿರ್ಗುಣ ಅರ್ಥಾತ್ ನಿರುಪಾಧಿಕನಾಗಿರ್ತಕ್ಕಂಥ ಪರಮಾತ್ಮನ ಪ್ರಾಪ್ತಿಯ ದೃಷ್ಟಿಯಿಂದ ಆ ಸಾಧನೆ ಅಷ್ಟು ಗೌಣ. ಯಾವ ಸಾಧನೆ ಒಳಗೆ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಅಷ್ಟು ಕಡಿಮೆ ಬೇಕಾಗ್ತಾರೋ ಆ ಸಾಧನೆ ಏನದನೋ ನಿರುಪಾಧಿಕನಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನ ಪ್ರಾಪ್ತಿಯ ದೃಷ್ಟಿಯಿಂದ ಆ ಸಾಧನೆ ಶ್ರೇಷ್ಠ. ಅಂಥ ಶ್ರೇಷ್ಠ ಸಾಧನೆಯೊಳಗನೆ ನಾಮ ಸಾಧನೆ ಅನ್ನೋದು 1ನೇ ನಂಬರ್. ಇದರೊಳಗೆ ಯಾವುದೂ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗುವುದಿಲ್ಲ. ಆದ್ದರಿಂದ ನಿರುಪಾಧಿಕವಾಗಿರ್ತಕ್ಕಂಥ ಭಗವಂತನ ಪ್ರಾಪ್ತಿಗಾಗಿ ನಿರುಪಾಧಿಕವಾಗಿರ್ತಕ್ಕಂಥ ನಾಮ ಸಾಧನೆನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು. ಇನ್ನೊಂದು ವಿಚಾರ ಹೇಳ್ತೀನಿ. ಅರ್ಥಾತ್ ಹೇಗಿದೆ ಅಂತಂದ್ರೆ ಮನುಷ್ಯನಿಗೆ ಬದುಕಲಿಕ್ಕಾಗಿ ಆಹಾರ ಬೇಕು, ನೀರು ಬೇಕು, ಹವಾ ಬೇಕು, ಗಾಳಿ ಬೇಕು. ಈ ಮೂರರೊಳಗೂ ಯಾವುದು ಇಲ್ಲದೆ ಇದ್ರೆ ಬದುಕಲಿಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಹೆಂಗದ ಅಂತಂದ್ರೆ ಹವಾ, ಗಾಳಿ ಅಥವಾ ವಾಯು ಇಲ್ಲದೆ ಇದ್ರೆ ಬದುಕಲಿಕ್ಕೆ ಶಕ್ತಿ ಇಲ್ಲ ಅಂತ ಹೆಂಗೋ, ಆದ್ರಿಂದ ಭಗವಂತ ಏನು ವ್ಯವಸ್ಥೆ ಮಾಡ್ಯಾರ ಪ್ರಾಣಿ ಮಾತ್ರಗಳಿಗೆ 1 ದಿವಸ 2 ದಿವಸ ಅನ್ನ ಇಲ್ಲದೆ ಇದ್ರೂ ಬದುಕ್ತಾವೆ, ಅಥವಾ 1 ಒಪ್ಪತ್ತು ನೀರು ಇಲ್ಲದೆ ಇದ್ರೂ ಬದುಕಬಹುದು. ಆದ್ರೆ ಹವಾ ಇಲ್ಲದೆ ಇದ್ರೆ ಹೆಂಗೆ ಬದುಕಲಿಕ್ಕೆ ಶಕ್ತಿಲ್ಲ ಅಂತ ಅದನ್ನು. ಆದ್ರಿಂದ ಭಗವಂತ ಏನ್ ಮಾಡಿದ, ಪ್ರಾಣಿ ಮಾತ್ರಗಳನ್ನು ಜೀವಂತ ಇಡೋ ದೃಷ್ಟಿಯಿಂದ ಹವಾ ಏನ್ ಮಾಡಿದ ಅಷ್ಟು ಸುಲಭವಾಗಿ ಉಪಲಬ್ಧ ಆಗುವಂಗೆ ಮಾಡಲಿಲ್ಲ. ಅನ್ನ ನೀರಿನಕ್ಕಿಂತಲೂ ಗಾಳಿಗೆ ಸುಲಭವಾಗಿ ಉಪಲಬ್ಧ ಆಗುವಂಗೆ ಮಾಡಿದ. ಹೆಂಗೋ ಹಂಗೆ ಏನದ ಅಂದ್ರೆ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಮನಸ್ಸಿನ ಏನದ ಅಂದ್ರೆ ಅದು ಸ್ಥಾಯೀಭೂತ ಧರ್ಮದ. ಆ ಸಮಾಧಾನ ಅನ್ನುವಂಥದ್ದೇ ಅದು ಮೂಲಭೂತ ಒಂದೇನದ ಅಂದ್ರೆ ಲಕ್ಷಣದ. ಆ ಸಮಾಧಾನ ಇಲ್ಲದೆ ಮನುಷ್ಯನಿಗೆ ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ ಅಂತಿದ್ದಾಗ ಆ ಸಮಾಧಾನವನ್ನು ಒದಗಿಸಿಕೊಡ್ತಕ್ಕಂಥ ಸಮಾಧಾನದ ಒಂದು ಸಾಧನೆ ಆಗಿರ್ತಕ್ಕಂಥದ್ದು ಏನಿರ್ಬೇಕು ಅಂದ್ರೆ ಅಷ್ಟು ಸುಲಭವಾದದ್ದು ಇರಬೇಕಿಲ್ಲ. ಸಮಾಧಾನನೇ ಏನದ ಜೀವನದ ಮುಖ್ಯ ಒಂದು ಆಧಾರ ಅಂತಿದ್ದಾಗೆ ಹೆಂಗ ಹವಾನ ಹೆಂಗ ಆಧಾರನೋ ಹಂಗೆ ಮನುಷ್ಯನಿಗೆ ಏನಿರ್ಲಿಕ್ಕೆ ಸಮಾಧಾನ ಇಲ್ಲದೆ ಬದುಕಲಿಕ್ಕೆ ಶಕ್ತಿ ಇಲ್ಲ ಅಂತಿದ್ದಾಗ ಸಮಾಧಾನ ಪ್ರಾಪ್ತಿಯ ಸಾಧನೆಯು ಅಷ್ಟು ಸುಲಭ ಇರಬೇಕಿಲ್ಲ. ನೀವೊಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಯಜ್ಞ ಮಾಡ್ರಿ ಅಂದ್ರೆ ನಿಮಗೆ ಸಮಾಧಾನ ಆಗ್ತದೆ. ಬ್ಯಾಡ ಬಿಟ್ಬಿಡ, ನಮ್ಗೆ ಸಮಾಧಾನ ಬೇಡ, ಯಜ್ಞ ಬೇಡ ಅನ್ನೋ ಪಾಲಿ ಬರುತ್ತೆ. ಅರ್ಥಾತ್ ಏನು ಅಂದ್ರೆ ಅದಕ್ಕಿಂತಲೂ ಏನಪ್ಪಾ ಅಂದ್ರೆ ಅತ್ಯಂತ ಸುಲಭ ಸಾಧ್ಯವಾಗಿರ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ಯಾವುದಕ್ಕಾಗಿ ದುಡ್ಡು ಖರ್ಚಾಗುವುದಿಲ್ಲ, ಶ್ರಮ ಆಗುವುದಿಲ್ಲ, ಪರಿಸ್ಥಿತಿ ಬೇಕಾಗಿಲ್ಲ, ಹಣ ದ್ರವ್ಯ ಇತ್ಯಾದಿಗಳು ಬೇಕಾಗಿರುವುದಿಲ್ಲ ಅಂತ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ ಅಂತ ಹೇಳಿದ್ರು. ಆದ್ದರಿಂದ ಮಹಾರಾಜರೇ ಹೇಳಿದ ಉದಾಹರಣೆ ಯಾವ ರೀತಿಯಾಗಿ ಮನುಷ್ಯನಿಗೆ ಎಲ್ಲ ಏನಿಲ್ಲದೆ ಇದ್ರು ಇರ್ತಾನೆ, ಖರೆ ಸಮಾಧಾನ ಇಲ್ಲದೆ ಇದ್ರೆ ಹೆಂಗೆ ಇರ್ಲಿಕ್ಕಾಗಂಗಿಲ್ಲೋ ಹಂಗೆ ಭಗವಂತನ ಅರ್ಥಾತ್ ಏನು ಅದಕ್ಕಾಗಿ ಭಗವಂತ ದೇಹ ಧಾರಣೆಗಾಗಿ ಹೆಂಗೆ ಹವಾದ ಅತ್ಯಂತ ಅವಶ್ಯಕತೆ ಇರೋನೋ ಹಂಗೆ ಸಮಾಧಾನಕ್ಕಾಗಿ ಭಗವಂತನ ನಾಮದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಹೇಳೋದಕ್ಕಾಗಿಯೇ ಮಹಾರಾಜರ ಆಯುಷ್ಯ ತುಂಬ ನಾಮ ಸಾಧನೆ ಬಗ್ಗೆ ಮಹತ್ವ ಕೊಟ್ಟು ಹೇಳಿದರು. ವಾಸ್ತವಿಕವಾಗಿ ಸರ್ವಸಾಮಾನ್ಯ ಮನುಷ್ಯನ ಜೀವನ ಹಾಗೂ ಭಗವಂತನಿಗಾಗಿ ಸಮರ್ಪಿತ ಜೀವನಗಳಲ್ಲಿ ಕೆಲವು ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಪ್ರಯತ್ನಶೀಲನಾಗಿರುತ್ತಾನೆ. ಅವನ ಜೀವನದ ದಿಶೆಯು ಅವನಿಗೆ ಗೊತ್ತಿಲ್ಲದಿದ್ದರೂ ಆನಂದದ ಕಡೆಗೆ ಅಂದರೆ ಭಗವಂತನ ಕಡೆಗೆ ಇರುತ್ತದೆ. ನಮ್ಗೆಲ್ಲರಿಗೂ ಏನ್ ಬೇಕಾಗಿರುತ್ತೆ, ನಾವು ಏನದ ಅಂದ್ರೆ
ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮಕೃತ. ಕರ್ಮ ಮಾಡೋದ ನಮ್ಗೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಂಗಿಲ್ಲ. ಆಮೇಲೆ ಕರ್ಮ ಮಾಡ್ತೀವಿ ಅನ್ನೋ ಖರೆ ಕಿಮಿಚ್ಛನ್ ಕರ್ಮ ಕರೋತಿ. ಯಾಕೆ ಕರ್ಮ ಮಾಡ್ಲಿಕ್ಕತ್ತೀವಿ ನಾವು? ಅರ್ಥಾತ್ ಏನಂದ್ರೆ ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್. ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ಲಿಕ್ಕತ್ತೀವಿ ಹೊರತು ದುಃಖಕ್ಕಾಗಿ ಅಲ್ಲ. ಹಾಗಾಗಿ ಯಾವ ಸುಖಕ್ಕಾಗಿ ನಾವು ಇಷ್ಟೊಂದು ಕರ್ಮ ಮಾಡ್ಲಿಕ್ಕತ್ತೀವೋ ಆ ಸುಖ ನಮ್ಗೆ ಯಾಕೆ ಸಿಗುವಲ್ತು ಅಂತ ಕೇಳಿದ್ರೆ, ಆ ಸುಖ ಎಲ್ಲಿ ಅದನ್ನು ಅದು ಬಿಟ್ಟು ಅದು ಎಲ್ಲಿಲ್ಲೋ ಅಲ್ಲಿ ನಾವು ಆಯುಷ್ಯ ತುಂಬ ಹುಡುಕ್ಲಿಕ್ಕತ್ತೀವಿ. ಆಯುಷ್ಯ ತುಂಬ ಹುಡುಕಿದ್ರು ಅದು ನಮಗೇನಾಗ್ತಾ ಇಲ್ಲ ಅಂದ್ರೆ ಸುಖ ಸಿಗ್ತಾ ಇಲ್ಲ. ಆದರೂ ಸಹಿತ ನಮ್ದೇನದಂದ್ರೆ ಸುಖದ ಕಡೆಗೆ ಹೆಂಗೆ ನಮ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರವೃತ್ತಿ ಅದನ್ನು, ನಮಗೆ ಅಪೇಕ್ಷೆ ಆದ ಉದ್ದೇಶ ಅದನ್ನು, ಹಂಗ ಸುಖದ ಕಡೆಗಿರೋ ಉದ್ದೇಶದ ಲಕ್ಷಣನ ಇಂಡೈರೆಕ್ಟ್ಲಿ ಭಗವಂತನ ಕಡೆಗಿರೋದು ಲಕ್ಷಣ. ಮನುಷ್ಯ ಜೀವನದ ಆಚಾರಗಳ ಆದ್ದರಿಂದ ಭಗವಂತನ ಸಾಧನೆಯ ಮಾರ್ಗದಲ್ಲಿ ಮನುಷ್ಯ ಜೀವನದ ಆಚಾರಗಳ, ಪರಂಪರೆಗಳ, ಸಂಸ್ಥೆಗಳ, ಧ್ಯೇಯಗಳ, ಮೂಲ್ಯಗಳ ಅಪೇಕ್ಷೆ ಮಾಡುವ ಪ್ರಯೋಜನವು ಉಳಿಯಲಾರದು. ಸಾಧನೆಯ ಮಾರ್ಗದಲ್ಲಿ ಮನುಷ್ಯ ಜೀವನದ ಆಚಾರಗಳ, ಪರಂಪರೆಗಳ, ಸಂಸ್ಥೆಗಳ, ಧ್ಯೇಯಗಳ, ಮೂಲ್ಯಗಳ ಉಪೇಕ್ಷೆ ಮಾಡುವ ಪ್ರಯೋಜನವು ಇವನ್ನೆಲ್ಲ ಏನು ಉಪೇಕ್ಷೆ ಮಾಡಬೇಕಾಗಿಲ್ಲ. ಆದ್ರೆ ಯುವತರೊಳಗಿರ್ತಕ್ಕಂಥ ದೌರ್ಬಲ್ಯ ಏನದನ್ನು ಮುಂದೆ ಹೇಳ್ತಾರೆ, ಮುಂದಿನ ವಾಕ್ಯದೊಳಗೆ ಹೇಳಿರ್ತಾರೆ. ಇವೆಲ್ಲ ನಮ್ಮನ್ನು ನೇರವಾಗಿ ತಗೊಂಡು ಹೋಗುವಲ್ಲ ಅಂತ ಮುಂದೆ ಹೇಳೋದು ನೋಡ್ರಿ. ಆದರೆ ಕೇವಲ ಅವುಗಳ ಅಪೂರ್ಣತೆ, ಕ್ಷಣಿಕತೆ, ಅದೇ ತನದ ಭಾವ ಹಾಗೂ ಬಹಿರ್ಮುಖತೆಯ ಸ್ವರೂಪ ಮನವರಿಕೆಯಾದರೆ ಭಗವಂತನ ಸಾಧನೆಯೊಂದಿಗೆ ಅವೆಲ್ಲಗಳನ್ನು ಹೊಂದಿಸಲು ಬರುತ್ತದೆ. ಆದ್ರೆ ನಮಗೆ ಅದರೊಳಗಿನ ದೋಷಗಳೇ, ದೌರ್ಬಲ್ಯಗಳೇ ನಾವು ಕಲ್ಪನಾ ಬಂದರೆ ಎಷ್ಟರ ಮಟ್ಟಿಗೆ ಅವನು ಹೋಲಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅವುಗಳ ಅಪೂರ್ಣತೆ, ಕ್ಷಣಿಕತೆ, ಅರ್ಥಾತ್ ನಾವು ಯಾವ ಒಂದು ಆಚಾರ, ವಿಚಾರ, ಪರಂಪರೆ, ಸಂಸ್ಥೆ, ಧ್ಯೇಯ, ಮೂಲ್ಯ ಇತ್ಯಾದಿಗಳ ಬಗ್ಗೆ ನಾವು ಕಲ್ಪನಾ ಮಾಡ್ಕೋತೀವೋ ಅದರದ್ದು ಏನಾಗಬೇಕು ಅಂದ್ರೆ ಅಪೂರ್ಣತೆ, ಕ್ಷಣಿಕತೆ, ಅದೇ ತರದ ಭಾವ. ಅದೇ ತರದ ಭಾವವನ್ನು ನಾವು ನೋಡ್ತಿದ್ದೀರ. ನಾವು ದಿವಸ ಒಂದು 10 ಸಲ ಅದೇ ಸದಾ ಸರ್ವದಾ ಯೋಗ ಪೂಜಾ ಘಡಾವ ತುಜೇ ಕಾರಣಿ ದೇಹ ಮಾಧಾ ಪಡಾವ ಅಂತೀವಿ. ನಿನ್ನ ಸಲುವಾಗಿ ನನ್ನ ದೇಹ ಬಿದ್ದು ಹೋಗ್ಲಿ. ಒಬ್ಬರಿಗೆ ಅನಿಸ್ತದೆ ಅಂದ್ರೆ ಹಂಗೆ ಅದು ಜೀವನದೊಳಗಡೆ ಬರ್ತದೇನ ಅದು. ಈ ಅದೇ ತನ ಏನಾದ ಉಪಾಸನೆ ಎಲ್ಲ ಹೃತಾಲವಾವೆ ಅಂತೀವಿ. ಅರ್ಥಾತ್ ಏನು ಒಂದು ಅದನ್ನೂ ಸಹಿತ ಅಂತಿರ್ತಾರೆ, ಉಪಾಸನೆ ಎಲ್ಲ ಹೃತಾಲವಾವೆ ಭೂದೇಶ್ವರ. ಅದು ಏನು ಅಂತೀವಿ ಅನ್ನೋದು ಅದ್ರ ಕಡೆ ಲಕ್ಷ್ಯ ಇಲ್ಲ, ಅನ್ನೋದ್ರ ಅರ್ಥ ಏನು ಅನ್ನೋದ್ರ ಕಡೆ ನಮ್ಗೆ ಲಕ್ಷ್ಯ ಇರಂಗಿಲ್ಲ. ಅದನ್ನು ಯಾಕೆ ನಾವು ಅನ್ಬೇಕು ಅನ್ನೋದ್ರ ಕಡೆ ಮೋಕ್ಷ ಪ್ರಾಪ್ತಿಯ ಬಿಟ್ಟು ದಿನ ಅಂತೀವಿ ನಾವು. ಅದೇನೋ ಸ್ವಲ್ಪ ನಮ್ಮ ಕಲ್ಪನಾದ ಏನು ಪರಮ ಪ್ರಾಪ್ತಿ ಸದ್ಗತೆ ಆಗಬೇಕೆಂದು ಪೂರ್ಣ ಇಚ್ಛಾಕ್ಷರ ಇದ್ದವರು ಸದಾ ಸರ್ವದಾ ಕಂಡ ರಾಮನಾಮ ಸ್ಮರಣೆ ಮಾಡಬೇಕು, ಅಹೇತುಕ ವ್ಯಭಿಚಾರಣೆ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು ಅಂದ್ರೆ ನೀವು ಎಲ್ಲರೂ ಹೇಳೋರಲ್ಲ. ಅವ್ರು ತಮ್ಮ ಹೇಳ್ಕೊಳ್ಳೋರು ಅವರು. ಅವುಗಳ ಅಪೂರ್ಣತೆ, ಕ್ಷಣಿಕತೆ, ಅದೇ ತನ್ನ ಭಾವ, ಪರಿಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಮ್ಗೆ ಹೆಂಗಾಗಿದೆ ಅಂದ್ರೆ ಈ ಪರಂಪರೆಗಳು ಇವೆಲ್ಲ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮನೆಯೊಳಗೆ ಹೈನ ಹಾಲು ಇತ್ತು. ಅವಾಗ ಮನ್ಯಾಗ ಬೆಕ್ಕು ಸಾಕಿದ್ದು. ಬೆಕ್ಕು ಸಾಕಿದಾಗ ಬೆಕ್ಕು ಮನೆ ತುಂಬ ಅಡ್ಡಾಡೋದು. ಅವಾಗ ಶ್ರಾದ್ದದ ದಿವಸ ಅರ್ಥಾತ್ ಆ ಬೆಕ್ಕು ಬಂದು ಮತ್ತೆ ಚಿತ್ರಾವತಿ ತಿಂದಿತ್ತು, ಇದನ್ನ ಮಾಡಿಗಿಡಿತ್ತು, ಮೈಗಿ ಮಾಡಿಗಿಡಿತ್ತು ಅಂತ ತಿಳ್ಕೊಂಡು ಅಪ್ಪ ಏನು ಮಾಡ್ತಿದ್ದ ಮಕ್ಕಳಿಗೆ ಆ ಬುಟ್ಟಿ ಮುಚ್ಚಿಡ್ರು ಆ ಬೆಕ್ಕಿನ, ಸುಮ್ಮನೆ ಎಲ್ಲ ಕಡೆಗೆ ಅಡ್ಡಾಡ್ತಾನೋ ಮುಟ್ತಾನಂತ ಆಯ್ತು ಅಂತ ತಿಳ್ಕೊಂಡು ಬರ್ಬರ್ತಾ ಒಂದು 4-6 ವರ್ಷ ಆಗೋದ್ರಾಗ ಅವ್ರಿಗೆ ಏನು ಅನ್ಸಿತ್ತು, ಶ್ರಾದ್ದದ ದಿವಸ ಅವು ಅಪ್ಪ ಹೇಳದೇ ಇದ್ರು ಹೊರ ತೊಗೊಂಡು ಹೋಗಿ ಬೆಕ್ಕು ಮುಂಜಾನೆ ಎದ್ದು ಕೂಡಲೇ ಅದು ಬುಟ್ಟಿ ಮುಚ್ಚಿಟ್ಟು ಬಿಡೋರು. ಇವತ್ತು ಶ್ರಾದ್ದದ ಅಂದ್ಕೊಳ್ಳಿ ಮೊದಲೇ ಕೆಲಸ ಏನಪ್ಪ ಅಂದ್ರೆ ಬೆಕ್ಕು ಹೋಗಿ ಬುಟ್ಟಿ. ಮುಂದೆ ಮಜಾ ಏನಾತಂದ್ರೆ ಅಪ್ಪ ತೀರ್ಕೊಂಡ, ಅಪ್ಪನ ಶ್ರಾದ್ದ ಮಾಡ್ಬೇಕಾಗಿ ಬಂತು. ಅಷ್ಟೊತ್ತಿಗೆ ಮಕ್ಕಳು ಹೈನ ಪೈನ ಎಲ್ಲ ತೆಗೆದು ಹಾಕಿದ್ರು. ಅಂದ್ಕೊಳ್ಳಿ ಮನ್ಯಾಗ ಹೈನಿಲ್ಲ ಅಂದ್ರೆ ಬೆಕ್ಕಿಲ್ಲ, ಅಪ್ಪನ ಶ್ರಾದ್ದ. ಬುಟ್ಟಿ ಬುಡಕ್ಕೆ ಬೆಕ್ಕು ಮುಚ್ಚಿರಲ್ಲ, ಶ್ರಾದ್ದ ಹೆಂಗೆ ಆಗ್ತದೆ ಅಂತ ಮಕ್ಕಳ ಮನೆಗೆ ಹೋಗಿ 4 ಮನೆ ಅಡ್ಡಾಡಿ ನಿಮ್ನ್ಯಾಗ ಬೆಕ್ಕದ ಅಂತಂದು ಯಾಕ್ರಿ ಇವತ್ತು ಯಾಕೆ ನಮ್ಮ ಅಪ್ಪನ ಶ್ರಾದ್ದ ಅದೇ ಅದ್ರ ಶ್ರಾದ್ದಕ್ಕೂ ಬೇಕಿಗೂ ಸಂಬಂಧ ಇಲ್ರಿ ಅದು ಬೇಕು ಬುಟ್ಟಿ ಬುಡಕ್ಕೆ ಮುಚ್ಚಿಟ್ಟಾಗೇ ಶ್ರಾದ್ದ ಆಗುವುದು. ಹೀಗೆ ಪರಂಪರೆಗಳ ಪರಿಸ್ಥಿತಿ ಇಲ್ಲಿ ಬಂತ. ಆದ್ದರಿಂದ ಅಪೂರ್ಣತೆ, ಕ್ಷಣಿಕತೆ, ಅದೇ ತನ್ನ ಭಾವ ಹಾಗೂ ಬಹಿರ್ಮುಖತೆಯ ಸ್ವರೂಪ ಮನವರಿಕೆಯಾದರೆ ಭಗವಂತ ಇವತ್ತರದ್ದು ವ್ಯಾಲ್ಯೂಯೇಷನ್ ಆದರೆ ಅದನ್ನು ಎಷ್ಟು ಜೋಡಿಸೋಬೇಕು ಅಷ್ಟು ಜೋಡಿಸೋಳಿ ಬರ್ತದೆ. ತಾತ್ಪರ್ಯವೇನೆಂದರೆ ಈ ರೀತಿಯಾಗಿ ಹೊಂದಾಣಿಕೆ ಮಾಡುವ ಕಲೆಯು ಒಂದು ಸಲ ಸಾಧಿಸಿದೆಂದರೆ ಮನುಷ್ಯನಿಗೆ ಪ್ರಪಂಚದಲ್ಲಿದ್ದೇ
ಅಂದರೆ ಸಂಸಾರದಲ್ಲಿದ್ದು ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಯಥಾವತ್ತಾಗಿ ನಿರ್ವಹಿಸಿ ಪರಮಾರ್ಥವನ್ನು ಸಾಧಿಸಲು ಬರುತ್ತದೆ. ಅರ್ಥಾತ್ ಅವಾಗ ಏನಾಗ್ತದೆ ಅಂದರೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಗೊತ್ತಾದ್ರೆ ಮಾತ್ರ ನಾವು ಅತಿ ಆಗ್ರಹ ಕಡಿಮೆ ಮಾಡ್ತೀವಿ. ಅನಾವಶ್ಯಕವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಉಪಚಾರಗಳನ್ನು ಕಡಿಮೆ ಮಾಡ್ತೀವಿ, ಅಥವಾ ನಮ್ಮ ಆಚಾರ ವಿಚಾರಗಳನ್ನು ನಾವು ಕಡಿಮೆ ಮಾಡ್ಕೋತೀವಿ. ನಿಧಾನವಾಗಿ ಅದಕ್ಕೆ ಹೆಂಗಿದೆ ಅಂತಂದ್ರೆ ವಾಮದೇವ ವಶಿಷ್ಠಾದಿಗಳ ಧ್ಯೇಯ ಏನಿತ್ತು, ಇವತ್ತು ನಮ್ದೇನು ಅದ. ಅವ್ರದ್ದೇನೊಂದು ಸಾಧ್ಯ ಇತ್ತು, ಆತ್ಮಜ್ಞಾನ, ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ಉಪನಿಷತ್ತಿನ ತುಂಬ ಅದನ್ನ ಹೇಳ್ಯಾರ. ಆತ್ಮಸ್ವರೂಪ ಬ್ರಹ್ಮ ಅಂದ್ರೆ ಏನು ಅನ್ನೋದನ್ನ 108 ಉಪನಿಷತ್ತಿನಾಗ ಹೇಳ್ಯಾರ. ಅರ್ಥಾತ್ ಅವ್ರದ್ದು ಉದ್ದೇಶ ಅದ ಇತ್ತು. ಅದಕ್ಕಾಗಿ ಅವರು ಅರಣ್ಯದಲ್ಲಿದ್ದುಕೊಂಡು ಕಂದ ಮೂಲಗಳನ್ನು ಸೇವನೆ ಮಾಡಿ ಏಕಾಂತವಾದ ಗುಹೆಗಳಲ್ಲಿ ವಾಸ ಮಾಡಿಕೊಂಡು ಅವರು ಅದರ ಸಲುವಾಗಿ ಧ್ಯಾನ ಧಾರಣ ಇತ್ಯಾದಿಗಳನ್ನು ಮಾಡ್ತಿದ್ರು. ಆದ್ರೆ ನಿಧಾನವಾಗಿ ಕಾಲಮಾನ ಪರಿಸ್ಥಿತಿ ಅಕ್ಕೋತ ಬಂದಾಗ ಧ್ಯೇಯ ಬದಲಾಗುವುದು. ಮನುಷ್ಯ ಅಂದ್ರೊಳಗೆ ಒಂದು ಧ್ಯೇಯ ಏನು ಅಂದ್ರೆ ಆತ್ಮಜ್ಞಾನನೇ ಒಂದು ಧ್ಯೇಯ. ಆದರೆ ಸಾಧ್ಯ ಬದಲಾಗಂಗಿಲ್ಲ, ಸಾಧನೆ ಬದಲಾಗ. ನಾವು ಪರಿಸ್ಥಿತಿಗೆ ಅನುಸಾರವಾಗಿ ಸಾಧನೆ ಬಂದು ಮಾಡಿಕೊಳ್ಳದೇ ಇದ್ರೆ ನಾವು ಅತಿ ಏನಾಗ್ಬಿಡ್ತದೆ ಅಂದ್ರೆ ಇದೇ ಅವ್ರು ಹೇಳಿಲ್ಲ, ಅದು ಮೌಲ್ಯ ಗೊತ್ತಿಲ್ಲದೇ ನಾವು ದುರಾಗ್ರಹಕ್ಕೆ ಒಳಗಾದಂಗೆ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಅತಿ ಆಗ್ರಹ ಎನ್ನುವುದನ್ನು ಇದು ಸನಾತನಿ ಭಾವ ಅಂತಾರೆ. ಈ ಸನಾತನತೆ ಅನ್ನುವಂಥದ್ದಕ್ಕೊಂದು ಲಿಮಿಟ್ ಬೇಕಿಲ್ಲ ನಮ್ಮ ಜೀವನದಲ್ಲಿ ಸಾಧನೆಗೆ. ಆಮೇಲೆ ಇನ್ನೂ ಒಂದೇನದ ಅಂದ್ರೆ ಸರ್ವೇಶಾಂ ಅವಿರೋಧೇನ, ಯಾವುದಕ್ಕೂ ವಿರೋಧ ಬರದೇ ಇರುವಂಗೆ ಸಾಧನೆ ಮಾಡಬೇಕು ಒಂದು. ಅದೇ ಜೊತೆಗೇನೆ ಈ ಸನಾತನಿ ಭಾವಕ್ಕೂ ಒಂದು ಮರ್ಯಾದೆ ಹಾಕಬೇಕು, ಲಿಮಿಟ್ ಹಾಕಬೇಕು ಅನ್ನುವಂಥದ್ದು ಸಹಿತ ಅಷ್ಟ ಅವಶ್ಯವಾಗಿರ್ತಕ್ಕಂಥದ್ದು. ಮತ್ತು ಅತಿ ಸ್ವಚ್ಛಂದತೆಯೂ ಚಲೋ ಅಲ್ಲ. ಈಗ ಅರ್ಥಾತ್ ಏನು ಅಂದ್ರೆ ಎಷ್ಟೋ ಮಂದಿ ನಾವು ನೋಡ್ತೀವಿ ಮಹಾರಾಷ್ಟ್ರದೊಳಗೆ ಅಥವಾ ಅಲ್ಲಿಗೆ ಒಂದಾಗುವಾಗ ನೋಡ್ತಿದ್ವಿ, ಮಡಿ ಉಟ್ಕೊಂಡು ನಾಯಿ ಪಡಿಬೇಕು ಕೂರ್ಸ್ಕೊಂಡು ಕೂತಿರ್ತಾರೆ. ಇದು ಮಡಿ ಅನ್ಬೇಕು, ಮೈಗೆ ಅನ್ಬೇಕು. ಅರ್ಥಾತ್ ಏನು ನಾಯಿ ಮುಟ್ಟಿದ ಮೈಲಿಗೆ ಇಲ್ಲ ಅನ್ನುವಂಥದ್ದೊಂದು ಅವ್ರ ತಲೆಯಾಗಿನ ಕಲ್ಪನಾ. ಆದ್ದರಿಂದ ಮಡಿ ಬಗ್ಗೆ ವಿಪರೀತ ಕಲ್ಪನಾ. ಇತ್ಲಾಗಿ ಅವ್ರದ್ದೊಂದು ನಮೂನೆ ಆದ್ರೆ ನಮ್ದೊಂದು ನಮೂನೆ, ಮಡಿ ಬಗ್ಗೆ ನಮ್ದೊಂದು ವಿಪರೀತ ಕಲ್ಪನಾ. ಈ ರೀತಿಯಾಗಿ ಏನಾಗ್ಬಿಡ್ತದೆ ಅಂದ್ರೆ ನಾವು ಬರೀ ಕೊನೆಯವರು ಅದರೊಳಗೆ ಉಳಿದ್ಬಿಡ್ತೀವಿ. ಆಯ್ತು ಸಾಧನೆಯ ಒಂದು ನಿಷ್ಠು ಅಲ್ಲಿ ಮುಂದೆ ಒಂದು ಕಡೆಗೆ ಈ ಒಂದು ಗಾಯತ್ರಿ ಪುರಸ್ಕರಣೆ ಮಾಡಿದಾಗ ದತ್ತಾತ್ರೇಯ ಪ್ರತಿಷ್ಠಾಪನಾ ಟೈಮ್ನಲ್ಲಿ ಮಹಾರಾಜ ಗಾಯತ್ರಿ ಪುರಸ್ಕರಣೆ ಮಾಡಿದಾಗ ಈ ಇದರ ಅರ್ಥಾತ್ ಏನೊಂದು ವಾಯಿಯಿಂದ ಬಂದಿರತಕ್ಕಂಥ ಶಾಸ್ತ್ರಿಗಳು ಮಹಾರಾಜರಿಗೆ ಇದನ್ನು ಮಾಡಿದ್ರಲ್ಲ, ನೀವು ನಾಮಸ್ಮರಣೆ ಯಾಕೆ ಹೇಳ್ತೀರಿ, ನೀವು ಅಧರ್ಮವನ್ನು ಮಾಡ್ಲಿಕ್ಕೆ ಹತ್ತೀರಿ, ಸನಾತನ ವೈದಿಕ ಪದ್ಧತಿಯನ್ನು ಬಿಟ್ಟು ಅಂತ ತಿಳ್ಕೊಂಡು. ಅವಾಗ ಮಹಾರಾಜರೊಂದು ಶಬ್ದದ, ನನಗೆ ನಿಮ್ಮ ವೈದಿಕರ ಶಿಸ್ತು, ಆ ನಿಯಮಗಳನ್ನು ಪಾಲಿಸೋದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಿಷ್ಠುರತೆ, ಇದ್ರ ಬಗ್ಗೆ ನನಗೆ ಗೌರವದ ಅಂತೇಳಿ. ಆದ್ರೆ ನೀವು ಆ ಕರ್ಮಠತನಕ್ಕನೇ ಮಹತ್ವ ಕೊಟ್ಟು ಅದರೊಳಗೆ ಭಗವಂತನ ಒಂದು ಅಧಿಷ್ಠಾನ ಮತ್ತು ಅನುಸಂಧಾನ ಇಟ್ಕೊಳ್ಳೋ ಕಡೆಗೆ ಅಲಕ್ಷ್ಯ ಮಾಡ್ತೀರಿ, ಅದ್ರ ಬಗ್ಗೆ ನನ್ನ ಕಟಾಕ್ಷದ. ನಾವು ಕರ್ಮಠತನವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನೀವು ಶಿಸ್ತು, ನಿಮ್ಮ ಪದ್ಧತಿ, ನೀವು ತಪ್ಪದೆ ಮಾಡ್ತಕ್ಕಂಥ ಕರ್ಮದ ವ್ಯವಸ್ಥೆ, ಅದ್ರ ಬಗ್ಗೆ ನನಗೆ ಅಭಿಮಾನದ, ಅದ್ರ ಬಗ್ಗೆ ಗೌರವದ. ಆದರೆ ನೀವು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಯಾವ ಭಗವಂತನಿಗಾಗಿ ನಾವು ಇದನ್ನು ಮಾಡ್ಲಿಕ್ಕೆ ಹತ್ತೀವಿ ಅನ್ನೋದನ್ನು ಸಹಿತ ಲಕ್ಷ್ಯ ಕೊಡೋದಲ್ಲೇ ಅದ್ರ ವಿಧಿವಿಧಾನಕ್ಕೆ ನೀವು ಅತಿಶಯ ಮಹತ್ವ ಕೊಟ್ಟು ಮಾಡ್ಲಿಕ್ಕಂದ್ರೆ ಅದರೊಳಗಿಂದ ನಮ್ಮ ಉದ್ದೇಶ ಹೆಂಗೆ ಸಫಲ ಆಗ್ಲಿಕ್ಕೆ ಶಕ್ತಿದೆ ಅಂತ ಅಲ್ಲಿ ಹೇಳಿರ್ತದೆ. ಆದ್ದರಿಂದ ಮನುಷ್ಯನಿಗೆ ಪ್ರಪಂಚದಲ್ಲಿದ್ದೇ ಅಂದರೆ ಸಂಸಾರದಲ್ಲಿದ್ದು ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಯಥಾವತ್ತಾಗಿ ನಿರ್ವಹಿಸಿ ಪರಮಾರ್ಥವನ್ನು ಸಾಧಿಸಲು ಬರುತ್ತದೆ. ಅರ್ಥಾತ್ ಇವರಿಗೆ ಭಾವುಸಾಹೇಬರು ಮಹಾರಾಜರು ಒಂದ್ಸಲ ಕೇಳಿದರು, ಮಹಾರಾಜ್ ನಾನು ಸ್ವಲ್ಪ ವೇದಾಧ್ಯಯನ ಮಾಡಲೇನು ಅಂತೇಳಿ, ಮಂತ್ರಗಿಂತ ಕಲೀಲೇನು, ಏನು ಅವಶ್ಯಕತೆ ಇಲ್ಲ ಅಂತೇಳಿ. ಅವ್ರು ಮಹಾರಾಜರೇನಂದ್ರು, ಆ ವಯಸ್ಸಿಗೆ ಮುಂಬೈ ಒಳಗಿದ್ದಾಗ ವೇದಾಧ್ಯಯನ ಮಾಡಲೇನು ಅಂತಂದ್ರೆ ಈ ವಯಸ್ಸಿಗೆ ನೀನು ಕಲಿಬೇಕಾದ ಅವಶ್ಯಕತೆ, ನೀವು ಏನು ಮಾಡ್ಲಿಕ್ಕೆ ಹತ್ತೀರಿ ಅದು ಭಗವಂತನ ಪ್ರಾಪ್ತಿಯ ದೃಷ್ಟಿಯಿಂದ ಪರ್ಯಾಪ್ತದ ಅಂತೇಳಿ. ಹಂಗೆ ಹೇಳಿದ ಅಂದ್ರೆ ನಮಗೆ ಅತಿ ಎರಡೂ ದಂಡೆಗಳನ್ನು ಬಿಟ್ಟು ಮಧ್ಯದಲ್ಲಿ ನಮಗೆ ಹೋಗ್ಲಿಕ್ಕೆ ಬರಬೇಕು ಅಂತ, ಎರಡೂ ಅತೀತಗಳನ್ನು ಬಿಟ್ಟು ನಮಗೆ ಮಧ್ಯಮ ಮಾರ್ಗವನ್ನು ಅನುಸರಿಸ್ಲಿಕ್ಕೆ ಬರಬೇಕು. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ. ಈ ರೀತಿಯಾಗಿ ಪ್ರಪಂಚ ಹಾಗೂ ಪರಮಾರ್ಥಗಳ ಸುಂದರ ಸಮನ್ವಯವನ್ನು ಸಾಧಿಸಿದ ಜೀವನವು ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ ಸಮೃದ್ಧ, ವ್ಯಾಪಕ, ಬೋಧಪ್ರದ, ಮಾರ್ಗದರ್ಶಕ, ಮನೋಹರ, ಸಮಾಜೋಪಯೋಗಿ ಆಗುತ್ತದೆ ಎಂದು ಬೇರೆ ಹೇಳಬೇಕಾಗಿಲ್ಲ. ಎಷ್ಟು ಮಹತ್ವಪೂರ್ಣ ವಿಚಾರದ ನೋಡಿ. ಈ ರೀತಿಯಾಗಿ ಪ್ರಪಂಚ ಹಾಗೂ ಪರಮಾರ್ಥಗಳ ಸುಂದರ ಸಮನ್ವಯವನ್ನು ಸಾಧಿಸಿದ ಜೀವನವು, ಇತ್ಲಾಗ ಪರಮಾರ್ಥವೂ ಬಿಡಂಗಿಲ್ಲ, ಪ್ರಪಂಚನೂ ಬಿಡಂಗಿಲ್ಲ, ಅವು ಎರಡೂದ್ರದ್ದು ಸಮನ್ವಯ ಆಗಲಿ.
ಜೀವನವು ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ ಕೇವಲ ಪಾರಮಾರ್ಥಿಕ ಜೀವನ ಅಂದ್ರೆ ಏನದ ನಮ್ಮಂಥವ್ರು ಬರೇ ನಾವು ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಂಡು ಸಾಧಕರು ವೇಷ ಹಾಕೊಂಡು ಅರ್ಥಾತ್ ಏನು ಅಂದ್ರೆ ಇತ್ಲ ಚೆನ್ನಾಗಿ ಸಾಧನೆನೂ ಇಲ್ಲ, ಇತ್ಲ ಪ್ರಪಂಚ ಇಲ್ಲ, ಇತ್ಲ ಪರಮಾರ್ಥ ಇಲ್ಲ ಅನ್ನೋ ಹಂಗೇನು ಆಗ್ತೀವಿಲ್ಲ. ಅದಕ್ಕಿಂತಲೂ ಪ್ರಪಂಚವಾಗಿ ಇದ್ದುಕೊಂಡು ಏನು ಪರಮಾರ್ಥ ಸಾಧಿಸಬೇಕು ಅನ್ನೋ ಕಳಕಳಿ ಉಳ್ಳವರು ಇದ್ದೀರೋ ನೀವು ಶ್ರೇಷ್ಠರು ಅಂತ ಹಿಂಗ. ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ ಸಮೃದ್ಧ, ವ್ಯಾಪಕ, ಬೋಧಪ್ರದ, ಮಾರ್ಗದರ್ಶಕ ಒಂದೊಂದು ಶಬ್ದಕ್ಕೂ ಬಹಳ ಆಗ್ತದ. ಈ ರೀತಿಯಾಗಿ ಪ್ರಪಂಚ ಹಾಗೂ ಪರಮಾರ್ಥಗಳ ಸುಂದರ ಸಮನ್ವಯ ನಮಗೇನು ಅನಿಸ್ಬೇಕು ಅಂದ್ರೆ ಅಕಸ್ಮಾತ್ ನಾವು ಆ ಮನೆಯೊಳಗೆ ಹೋದ್ರೆ ಈ ಮನೆಯೊಳಗೆ ಎರಡೂ ಅದನ್ನು ನೋಡ್ರಿ ಅನಿಸೋ ಹಂಗಿರ್ಬೇಕು. ಪರಮಾರ್ಥಕ್ಕೂ ಅಷ್ಟ ಮಹತ್ವದ, ಪ್ರಪಂಚಕ್ಕೂ ಅಷ್ಟ ಮಹತ್ವದ ಅನಿಸುವಂತಹ ಭಾವ ನಮ್ಮ ಕುಟುಂಬದೊಳಗನೆ ಬೆಳೆದು ಬರಬೇಕು ಅಂತ. ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ ಅದಕ್ಕಿಂತಲೂ ಇದೇನಾಗ್ತದೆ ಅಂದ್ರೆ ಸಮೃದ್ಧವಾಗ್ತದೆ. ಯಾಕಂದ್ರೆ ಸಮಾಜದಲ್ಲಿ ಇದ್ದುಕೊಂಡು ನಾವು ಬಾಳ್ಬೇಕಾದ್ರೆ ಆ ಎರಡೂ ಭಾವಗಳಂತಹ ಜೀವನ ಬಾಳ್ತಿದ್ವಿ ಅಂದ್ರೆ ಸಮಾಜಕ್ಕನ ಅದ್ರ ಬಗ್ಗೆ ಗೌರವ, ಸಮಾಜಕ್ಕನ ಅದು ಸಮಾಜ ದೃಷ್ಟಿಯಿಂದ ಅದು ಸಮೃದ್ಧ ಜೀವನ ಅಂತ ಆಗ್ತದೆ. ಆದ್ರಿಂದ ಮಹಾರಾಜನ ಕೇಳಿದರು, ಮಹಾರಾಜ್ ಅರ್ಥಾತ್ ಏನು ಅಂದ್ರೆ ಯಾರ ಒಂದು ನಿಮ್ಮ ದೃಷ್ಟಿಯಲ್ಲಿ ಯಾವ ಸತ್ಪುರುಷರದು ಇದು ಏನು ಅಂದ್ರೆ ಯಾವ ಸಂತರು ಶ್ರೇಷ್ಠರು ಅಂತ. ಮಹಾರಾಜರು ನಾಮದೇವರು ಅಂತ. ನಾಮದೇವರ ಮನೆಯೊಳಗೆ ಎಲ್ಲರೂ ಸಂತರು. ಏಕನಾಥ್ ಮಹಾರಾಜರ ಮನೆ ಅದೇನಿಲ್ಲ ಅಂದ್ರೆ ಏಕನಾಥ್ ಮಹಾರಾಜರಿದ್ದು, ಆದ್ರೆ ಅವ್ರ ಮಗ ಹರಿ ಪಂಡಿತ ಅವ್ರಿಗೆ ತದ್ ವಿರುದ್ಧ ಇದ್ದ. ಅವ್ರ ಜೊತೆ ಜಗಳಾಡಿ ಸಿಟ್ಟಿಗೆದ್ದು ಶಟ್ಕೊಂಡು ಕಾಶಿಗೆ ಹೋದ. ಇದಕ್ಕೆ ಸಮೃದ್ಧ ಜೀವನ ಅಲ್ಲಿಗೆ ಆಗ್ತಾ ಇಲ್ರಿ. ಆದ್ರೆ ನಾಮದೇವ್ರ ಮನೆಯೊಳಗೆ ನಾಮದೇವ್ರ ಸಂತರು, ಅವ್ರು ಏನ್ ಸಂತರು, ಅವ್ರ ಮಕ್ಕಳ ಸಂತರು, ಅವ್ರ ಮನೆಗೆ ಕೆಲಸ ಮಾಡೋ ಜನಾಬಾಯಿ ಸುದ್ದ ಸಂತರಾಗಿ. ಆದ್ದರಿಂದ ಮಹಾರಾಜರು ಏನಂದ್ರೆ ಮತ್ತೆ ಪ್ರಪಂಚನೂ ಅಷ್ಟೇ ಅವ್ರು ಮಾಡ್ಕೊಂಡು ಹೋಗ್ತಿದ್ರು. ಮನೆ ಮಾರು ಬಿಟ್ಟು ಹೋಗಿರ್ತಕ್ಕಂಥವ್ರಲ್ಲ, ತಮ್ಮ ಉದ್ಯೋಗ ದಂಧೆ ಮಾಡಿಕೊಂಡು ಎಲ್ಲರೂ ಸಂತರಾಗಿರೋರು. ಅವ್ರ ಮನೆಯೊಳಗೆ ಹೋದ್ರು ನೋಡ್ರಿ ಎಲ್ಲರೂ ಎಷ್ಟು ಜಪಾನು ಮಾಡ್ತಾರೆ, ಪ್ರಪಂಚ ಎಷ್ಟು ಚಂದ ಮಾಡ್ಕೊಂಡು ಹೊಂಟಾರ ಅನ್ನುವಂಥದ್ದೇ ಸಮಾಜಕ್ಕೆ ಆದರ್ಶವಾದ ಪ್ರಪಂಚವೇ ಹೊರತು ಅರ್ಥಾತ್ ಅದ್ರೊಳಗೆ ಒಂದು ಬಾಜುದಿಂದ ವೀಕ್ನೆಸ್ ಇತ್ತು ಅಂದ್ರೆ ಅದು ಸಮೃದ್ಧ ಆಗ್ಲಿಕ್ಕೆ ಶಕ್ತಿಲ್ಲ. ಸಮೃದ್ಧ, ವ್ಯಾಪಕ, ಬೋಧಪ್ರದ, ಮಾರ್ಗದರ್ಶಕ. ಬೋಧಪ್ರದ ಅಂದ್ರೆ ಇನ್ನೊಬ್ಬರಿಗೆ ಆದರ್ಶ ಅನಿಸುವಂಥದ್ದು. ಅವ್ರ ಮನ್ಯಾಗ ನಾವು ಒಂದು ತಾಸು ಕೂತೀವಿ ಅಂದ್ರೆ ನಮಗ ಎಷ್ಟೋ ವಿಚಾರಗಳ ಮನವರಿಕೆ ಆಗಬೇಕು, ನಮ್ಗೆ ಅನಿಸ್ಬೇಕು, ಹಿಂಗೆ ನಮ್ಮ ಪ್ರಪಂಚವರೆಗೂ ಹಿಂಗೆ ಆಗ್ಬೇಕು ನೋಡ್ರಿ, ನಮ್ಮ ಪ್ರಪಂಚವರೆಗೂ ಹಿಂಗೆ ಆಗ್ಬೇಕು ಅನ್ನೋದೇನದ ಉಪದೇಶ ಮಾಡಿ ಬೋಧ ಮಾಡೋದಕ್ಕಿಂತಲೂ ಈ ಅನಿಸೋದೇನದ ಬಹಳ ಬೋಧಪ್ರದ, ಮಾರ್ಗದರ್ಶಕವಾಗಿರ್ತಕ್ಕಂಥದ್ದು. ಶಾಸ್ತ್ರ ಪ್ರಚೀತಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ವಿಚಾರಗಳು ಎಂದರೆ ಮಹಾನ್ ಸಾಧು ಸಂತರ ಅನುಭವ. ಶಾಸ್ತ್ರದಲ್ಲಿರ್ತಕ್ಕಂಥದ್ರ ವಿಚಾರ, ಸಾಧು ಸತ್ಪುರುಷರ ಅನುಭವ. ಗುರು ಪ್ರಚೀತಿ ಅಂದರೆ ಸದ್ಗುರುಗಳ ಅನುಭವ ಸಂಪತ್ತು. ಪ್ರಚೀತಿ ಅಂದ್ರೆ ಅನುಭವ. ಶಾಸ್ತ್ರಗಳಲ್ಲಿ ಹೇಳ್ತಕ್ಕಂಥ ಅನುಭವ ಅಂದ್ರೆ ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ ಅನ್ನೋ ಅನುಭವ. ಅದೇ ರೀತಿಯಾಗಿ ಸದ್ಗುರುಗಳ ಪ್ರಚೀತಿ ಅಂತಂದ್ರೆ ಗುರು ಪ್ರಚೀತಿ ಅಂದ್ರೆ ಸದ್ಗುರುಗಳ ಅನುಭವ ಸಂಪತ್ತು. ಹಾಗೂ ಕೆಲವು ಅಂಶದಲ್ಲಿ ಆತ್ಮ ಪ್ರಚೀತಿ ಅಂದರೆ ತಮ್ಮ ಅನುಭವ, ನಮಗೂ ಹಿಂಗೆ ಅನುಭವ ಬಂದದ್ರಿ ಅಂತ ಅನಿಸುವಂತಹದ್ದು ಅದರ ಸ್ವಲ್ಪ ಇರಬೇಕು ಅಂತ. ಈ ಮೂರು ಅನುಭವಗಳ ಆಧಾರದ ಮೇಲೆ ಈ ಪುಸ್ತಕದಲ್ಲಿಯ ಪ್ರಮೇಯಗಳನ್ನು ರಚಿಸಿರುವುದರಿಂದ ಅವುಗಳ ಸತ್ಯತೆಯ ವಿಷಯದಲ್ಲಿ ನನಗೆ ತಿಳಮಾತ್ರವೂ ಸಂಶಯ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಇನ್ನು ಇದನ್ನು ನಾವು ಇಲ್ಲಿ ಕೂತಾಗ ಓದಿದ್ದೆ, ಅದನ್ನು ಹೇಳಬೇಕಂತೂ ಮಾಡಿದ್ವಿ. ಅರ್ಥಾತ್ ಈಗ ನಾಮದ ಬಗ್ಗೆ ನಮ್ಗೆ ಏನೂ ಕಲ್ಪನಾ ಇಲ್ಲ. ನಾಮಸ್ಮರಣೆ ಅಷ್ಟು ಬಹಳ ಮಹತ್ವಪೂರ್ಣವಾದ್ದು ಹಂಗೆ ಹೀಗೆ ನಮ್ಗೆ ಕಲ್ಪನಾ ಇಲ್ಲ. ಆದ್ರೆ ನಮಗೆ ಯಾರನ್ನರೇ ಒಬ್ಬರು ನೋಡಿದ್ರೆ ನಮಗೆ ಮನವರಿಕೆ ಆಗಬೇಕಿಲ್ಲ. ಯಾರು ಷಟ್ಶಾಸ್ತ್ರದಲ್ಲೇ ವಿದ್ವಾನ್ ಇದ್ದಾರೆ, ಅರ್ಥಾತ್ ಏನು ಅಂದ್ರೆ ಯಾರು ಅವ್ರ ಮುಂದೆ ಯಾವ ಶಾಸ್ತ್ರಿಗಳು ಪಂಡಿತರು ಕೂತ್ರು ಯಾರ ಮುಂದೂ ಅವ್ರೇನು ಮಾಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ ಅಂತಂದ್ರೆ ತಮ್ಮ ಅರ್ಥಾತ್ ಹಿಂಗ ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ ಅಂತ ಏನು ಇದ್ದಿದ್ದಿಲ್ಲ. ಬ್ರಹ್ಮಾನಂದ ಮಹಾರಾಜರು ಬಡೋದಾದಲ್ಲಿ ಬರೀ 23 ವರ್ಷದ ಅಖಿಲ ಭಾರತ ವಿದ್ವತ್ ಸಭಾ ಬಡೋದಾದ ರಾಜ ಅಲ್ಲಿ ಇದನ್ನು ಮಾಡಿದ್ರೆ ಇವ್ರದ ಭಾಷಣ ಏನದನು ಅಗ್ನಿ ಉತ್ತಮ ಭಾಷಣ ಅಂತ ತಿಳ್ಕೊಂಡು ಸಿದ್ಧ ಆಗ್ತದೆ. 2ನೇ ದಿವಸ ಕಡೆಗೆ ಸಾಯಂಕಾಲ 5 ರಿಂದ 6 ಗಂಟೆವರೆಗೂ ಭಾಷಣ ಕೊಟ್ಟಾಗ 6:30, 6:45 ತನಕ ಮಾತಾಡಿ 1:15, 1:45 ಗಂಟೆ ನ್ಯಾಯಶಾಸ್ತ್ರವನ್ನು ಕುರಿತು ಅಸ್ಖಲಿತವಾದ ವಾಣಿಯಲ್ಲಿ ಅರ್ಥಾತ್ ಏನು ಅಂದ್ರೆ 1:45 ಗಂಟೆ ಮಾತಾಡಿ. ಅಂಥವರು ಅರ್ಥಾತ್ ಏನು ಅಂದ್ರೆ
ಅದೇ ರೀತಿ ಭಗವಂತನಲ್ಲಿ ಅನನ್ಯ ಭಕ್ತಿ ಲಕ್ಷ್ಮೀ ವೆಂಕಟೇಶನ ಉಪಾಸನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಭಗವಂತನ ಪ್ರೇರಣಾ ಆತು. ನಿನ್ನ ಸದ್ಗುರು ನಿಮ್ಗೆ ಉತ್ತರ ಭಾರತದಾಗ ಸಿಗ್ತಾರ. ನಿನ್ನೆ ಮೊನ್ನೆ ನಾವು ಸಹಜವಾಗಿ ಯಾರಿಗೂ ಹೇಳಿದ್ವಿ ಹೆಂಗಿರ್ತದೆ ಅಂತಂದ್ರೆ, ಹಾಗೆ ಲಕ್ಷ್ಮೀ ವೆಂಕಟೇಶನ ಯಾಕೆ ಹೇಳಿಲ್ಲ? ಸರಳ ಹೋಗಪ್ಪ, ಇಂದೂರೊಳಗೆ ಇಂಥವ್ರ ಮನೆಯೊಳಗೆ ಜೀಜಿಬಾಯಿ ಮನೆಯೊಳಗೆ ನನ್ನ ಗುರುಗಳಿದ್ದಾರೆ, ಹೋಗಿ ಭೇಟಿ ಆಗು ಅಂದ್ರೆ ಅದ್ರ ಮಹತ್ವ ಅನಿಸ್ತಿದ್ದಿಲ್ಲ. ಮತ್ತು ಅದಕ್ಕೆ ಭೂಮಿಕಾ ತಯಾರಾಗಬೇಕಲ್ಲ. ಮುಂಚೆ ಸದ್ಗುರುಗಳಿಗೆ ಶರಣಾಗತ ಆಗಬೇಕು ಅನ್ನುವಂಥ ಭೂಮಿಕಾ ತಯಾರಾಗಬೇಕಾದ್ರೆ ನಮ್ಮೊಳಗಿಂದ ಯಾವ್ಯಾವ ವಿಷಯಗಳ ಬಗ್ಗೆ ನಮಗೆ ಅಹಂ ಇರ್ತದನೋ ಅದೆಲ್ಲ ಸಣ್ಣಾಗಿ ಹೋಗ್ಬೇಕಿಲ್ಲ. ಇವರು ಕಾಶಿಯೊಳಗೆ 1.5 ವರ್ಷ ಇದ್ರು ಬ್ರಹ್ಮಾನಂದ ಮಹಾರಾಜರು, 4.5 ವರ್ಷ ತಿರುಗ್ಯಾರ. ಅದ್ರೊಳಗೆ 1.5 ವರ್ಷ ಬ್ರಹ್ಮಾನಂದ ಮಹಾರಾಜ ಕಾಶಿಯೊಳಗಿದ್ದಾಗ ಅವಾಗ ಇನ್ನೂ ಅವ್ರ ಹುಮ್ಮಸ್ ಏನಿತ್ತು ಅಂದ್ರೆ, ಆ ಪಂಡಿತರ ಜೊತೆಗೆ ವಾದ ಹಾಕಬೇಕು, ಈ ಪಂಡಿತರ ಜೊತೆಗೆ ವಾದ ಹಾಕಬೇಕು. ಕೊನೆಗೆ ಅವ್ರ ಕಲಿಕ ಅವ್ರಿಗೆ ಮನಸ್ಸಿಗೆ ಅವರಿಗೆ ಹಳಹಳಿಯಾಗಿ ತಮ್ಮದೇನೊಂದು ಶಾಲು ಶಕಲಾತಿ ಅಥವಾ ಕಡಗ ಮಾಲಿ ಅದನ್ನೆಲ್ಲ ಇದೆಲ್ಲ ಗಂಗಾ ನದಿಯೊಳಗೆ ಚೆಲ್ಲಿ ನಾನು ಇನ್ನು ಉಸಾಬರಿ ಮಾಡಂಗಿಲ್ಲ ಅಂದಾಗ ಅರ್ಥಾತ್ ಏನು ಕಾಶಿಯಿಂದ ಸರಳ ಇದಕ್ಕೆ ಬಂದ್ಬಿಟ್ರು, ಇಂದೋರಿಗೆ ಬಂದು ಅಲ್ಲಿಂದ ಅವ್ರಿಗೇನಾಯ್ತು ಮಹಾರಾಜ ದರ್ಶನ. ಇನ್ನೂ ಅವ್ರ ಮನುಷ್ಯನೊಳಗೆ ಏನಿತ್ತು ಅಂದ್ರೆ ನಾನು ಹಂಗೆ ಮಾಡಬೇಕು, ಅರ್ಥಾತ್ ಇನ್ನೂ ಅದು ಪಾಂಡಿತ್ಯ, ಸಂಸ್ಕಾರ, ಪ್ರವೃತ್ತಿ ಅಥವಾ ಅದ್ರ ಜೊತೆಗೆ ಇನ್ನಷ್ಟಿತ್ತು. ಮಹಾರಾಜರ ಆ ಶಬ್ದ ಹೇಳ್ಯಾರ. ಅವರಿಗೆ ಹೆಚ್ಚಾಗಿ ವೈದಿಕ ಸಂಸ್ಕೃತಿ ಕಡೆಗೆ ಬಹಳ ಇದು ಇತ್ತು, ಒಲವಿತ್ತು ಅವ್ರಿಗೆ. ಆದ್ರಿಂದ ಅವರು ಯಾಕಂದ್ರೆ ಶಾಸ್ತ್ರಾಧ್ಯಯನ ಮಾಡಿದವರು ವೇದಾಧ್ಯಯನ ಮಾಡಿದವರು, ಆ ಸಂಸ್ಕಾರಕ್ಕೆ ಹೋಗುವುದಿಲ್ಲ, ಒಮ್ಮೆಲೆ ಆ ಸರಳ ಹೋಗುವುದಿಲ್ಲ. ಆದ್ರಿಂದ ವೈದಿಕ ಪರಂಪರೆ, ವೈದಿಕ ಸನಾತನತೆಯ ಭಾವ ಅವರಲ್ಲಿತ್ತು ಅಂತ ಮಹಾರಾಜರು ಹೇಳ್ಯಾರ. ಆದರೆ ಕೊನೆಗೆ ಏನಾಯ್ತು ಅಂದ್ರೆ ಎಲ್ಲ ಝಳಝಳ ಆಗೋದು. ಅವಾಗ ಅವ್ರಿಗೆ ಅನ್ನಿಸ್ತೇನು ಅಂದ್ರೆ, ಇನ್ನು ಇದ್ರೊಳಗೆ ಯಾವುದ್ರೊಳಗೂ ಏನು ಅರ್ಥ ಇಲ್ಲ, ನಿಸ್ಸಾರವಾದದ್ದು. ಗುರುದೇವ್ ರಾಮದೇವ್ರ ಉದಾಹರಣೆ ಹೇಳಬೇಕು ಅಂದ್ರೆ, ಜಗದ್ವಿಖ್ಯಾತ ಪಂಡಿತರು, ಏನು ಎಂಥ ವಿಲಕ್ಷಣ ಪಂಡಿತರಿದ್ರು ಅಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ, ಅಂಥ ವಿಲಕ್ಷಣ ಪಂಡಿತರಿದ್ರು. ಬೆಲ್ಸರವ್ರು ಒಂದು ಕಡೆ ಹೇಳೋದು, ಆಗಿನ ಕಾಲದಲ್ಲಿ ಫಕ್ತ 3 ಮಂದಿಗೆ ಶಂಕರ ಭಾಷೆ ಸರಿಯಾಗಿ ತಿಳಿದಿತ್ತು. ಒಂದು ಡಾಕ್ಟರ್ ಕುರ್ತಕೋಟಿ ಅವರಿಗೆ, 2ನೇದು ಕೃಷ್ಣಶಾಸ್ತ್ರಿ ಉಪ್ಪಿನ ಬೆಟಗೇರಿ ಅವರಿಗೆ, 3ನೇದು ಗುರುದೇವ್ ರಾಮದೇವ್ ಅವರಿಗೆ. ಇಂಥ ಮಹಾನ್ ವಿದ್ವಾನ್ ಮನುಷ್ಯ. ಅವ್ರೊಂದ್ಸಲ ಬೆಲ್ಸರಿ ಅವ್ರ ಅಲ್ಲಿ ಅಥವಾ ಲಿಂಬಾಳಕ್ಕೆ ಹೋದಾಗ ಸಹಜವಾಗಿ ಮಾತಾಡ್ಕೊತ ಹಿಂಗೆ ಅಡ್ಡಾಡ್ಕೊತ ಹೋದಾಗ ಅವರಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಇರ್ಲಿಕ್ಕಿಲ್ಲ ಅಂತ ದೊಡ್ಡ ಮಹತ್ವದ ಪುಸ್ತಕ ಇದ್ದು. ಅವಾಗ ಅವ್ರ ಮ್ಯಾಲೆಲ್ಲ ಧೂಳು ಬಿದ್ದಿತ್ತು. ಅವಾಗ ಬೆಲ್ಸರ ಕೇಳಿದ್ರು, रामभाऊ काय धूळ पडलेलं आहे, आता ते माझ्यासाठी पत्रावळी आहे. ಅವು ನನ್ನ ದೃಷ್ಟಿಯಿಂದ ಪತ್ರಾವಳಿ ಆಗ್ಯಾವ ಅಂದ್ರೆ ಅವ್ರದ್ದು ವ್ಯಾಲ್ಯೂ ಹೋಯಿತು ಅಂದಾಗ ಈ ಮಾರ್ಗದ ಸರಿಯಾದ ಕಲ್ಪನೆ ಬರ್ಲಿಕ್ಕೆ ಶಕ್ಯದನೆ ಹೊರತು ನಾವು ಹಿಂಗೆ ಯಾವುದೋ ಒಂದು ದಿಶೆಯಲ್ಲಿ ನಾವು ಮುಂದುವರಿತಾ ಇದ್ದಾಗ ಆ ಹಿಂದೆ ತಿರುಗಿ ಅತ್ಲಾಗಿನ ಮಾರ್ಗದ ನಮ್ಗೆ ಹೆಂಗೆ ಶಕ್ಯದ? ಮಹಾರಾಜ ಅದನ್ನ ಬಹಳ ಚಂದೇವಿ. ನಾವು ಪಶ್ಚಿಮದ ಸಮುದ್ರದ ಕಡೆಗೆ ಹೊರಟಾಗ ಪೂರ್ವ ಸಮುದ್ರದ ಸೂರ್ಯೋದಯ ನಮ್ಗೆ ನೋಡ್ಲಿಕ್ಕೆ ಶಕ್ಯದ ಇಲ್ರಿ. ನಾವು ಪಶ್ಚಿಮ ಸಮುದ್ರ ಕಡೆ ಹೊರಟಿರೋದು ಪಶ್ಚಿಮ ಸಮುದ್ರ ಕಡೆಗೆ, ನಮಗೆ ಪೂರ್ವ ಅರ್ಥಾತ್ ಸೂರ್ಯೋದಯದ ಒಂದೇನು ಒಂದು ಸೌಂದರ್ಯವನ್ನು ನಾವು ನೋಡಬೇಕು ಅಂದ್ರೆ ನೀವು ನಿಮ್ಮ ಮಾರಿ ಪಶ್ಚಿಮ ಕಡೆ ಮಾರಿ ಹೊಳ್ಳಿಸಿ ಪೂರ್ವದ ಕಡೆ ಮಾಡಿ ನೀವು ನಡಿಲಿಕ್ಕೆ ಹತ್ತಿರಿ ಅಂದ್ರೆ ಆಗುವುದು ಆಗ್ಲಿಕ್ಕಿಲ್ಲ. ಆದ್ರೆ ದಿಶಾ ಅಂತೂ ಬರೋಬ್ಬರಿ ಹೆಂಗೆ ಆಗ್ತದನೋ ಹಂಗೆ ಏನದ ಅಂದ್ರೆ ನಮ್ಮ ಮಾರಿ ಹೊಳ್ಳೋದು ಹೊತ್ತು ಆಗಂಗಿಲ್ಲ. ಆದ್ರಿಂದ ಇದೇನಂತಾರೆ ಅಂದ್ರೆ, ಈ 3 ಅನುಭವಗಳ ಆಧಾರದ ಮೇಲೆ ಈ ಪುಸ್ತಕ, ಈ ವಿಷಯಗಳು ನನಗೆ ತಿಳಮಾತ್ರವೂ ಸಂಶಯವಿಲ್ಲ ಅಂದ್ರೆ ನಮಗೂ ಸಂಶಯ ಉಳಿಬಾರ್ದು ಅಂತ ನಾವು ಓದ್ಬಿಡ್ತೀವಿ. ನನಗೆ ತಿಳಮಾತ್ರವೂ ಸಂಶಯವಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಅಂತ ಆಯ್ತು, ಖರೆ ನನಗೆ ಸಂಶಯ ಬರಬಾರ್ದು. ಈ ಮುಂದೆ ಅವ್ರು ಹೇಳ್ತಕ್ಕಂಥ ಒಂದು ವಿಚಾರಗಳಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಅನುಭವ ಬರ್ತದೆ ಅಂತ ಅವ್ರು ಹೇಳಿದ್ರು ಅಂದ್ರೆ ನಾವು ಮಾಡಲಿಕ್ಕಿಲ್ಲ, ಅಥವಾ ನಾವು ಮಾಡೋದ್ರೊಳಗಿನ ಅನೇಕ ದೋಷ ದೌರ್ಬಲ್ಯಗಳಿಂದಾಗಿ ನಮ್ಗೆ ಅನುಭವ ಬರಲಿಕ್ಕಿಲ್ಲ, ಅಥವಾ ಎಷ್ಟ ಕಷ್ಟಪಟ್ಟರೂ ಅನುಭವ ಬರಲಿಕ್ಕಿಲ್ಲ ಅನ್ನೋದಕ್ಕೂ ಮಹಾರಾಜ ತಂದು ಉದಾಹರಣೆ ಹೇಳ್ಯಾರ. ಈ ಕೆಲವ್ರು ಹೆಂಗಿರ್ತದೆ ಅಂತಂದ್ರೆ, ಕೆಲವರು ಮಹಾರಾಜ ಕಡೆಗೆ ಬಂದು ಕರ್ನಾಟಕದಿಂದ ಒಬ್ಬ ಹುಡುಗ ಬಂದ ಗೋಂದಾವಲಿಗೆ ಬಂದು ಅವ್ನು ಯಾವಾಗ ಯಾರ ಕಡೆಗೂ ಲಕ್ಷ್ಯ ಇರ್ತಿದ್ದಿಲ್ಲ, ಯಾವ ಕೆಲಸ ಬಗ್ಸಿನೂ ಮಾಡ್ತಿದ್ದಿಲ್ಲ, ಯಾವಾಗ ನೋಡಿದ್ರು ಜಪ ಮಾಡ್ಕೊಂಡು ಕೂತಿರ್ತಿದ್ದ. ಎಲ್ಲರಿಗೂ ತಕರಾರು ಅವನ ಬಗ್ಗೆ. ಅವ್ನು ಕರ್ನಾಟಕದಿಂದ ಒಬ್ಬ ಹುಡುಗ ಬಂದಾನ, ಅವ್ನು ಯಾರು ಕೆಲಸ ಬಗ್ಸಿ ಏನು ಮಾಡೋದಿಲ್ಲ, ಬರೀ ಯಾವಾಗ ನೋಡಿ ಜಪ ಮಾಡ್ಕೊಂಡು ಕೂತಿರ್ತಾನೆ. ಮಹಾರಾಜರು ಸುಮ್ಮನೆ ಅವ್ನ ಕಲ್ಪನಾ ಬಂದು ಮಹಾರಾಜರು ಹೌದೇನೋ ನೋಡ್ತು ಅಂತ ಹಿಂಗೆ ಅನ್ಕೋತಿರ್ಬೇಕು. ಅವಾಗ ಅವ್ರು ಅನ್ಬೇಕು, ಅವ್ರು ಹೇಳೋರು ಎಷ್ಟು ಸಲ ಹೇಳಿದ್ರು ಅಷ್ಟೇ ಬಿಡಪ್ಪ, ಮಹಾರಾಜರ ಮುಂದೆ ಅವ್ರು ಏನು ಲಕ್ಷ್ಯಕ್ಕೆ ಅವ್ರೇನು ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ, ನಾವು ಹೇಳಿದ್ದವೆ ಅರ್ಥ ಆಗ್ತದ. ನಮ್ಮ ರಾಮ್ ಭಟ್ರು ಇದ್ದಿಲ್ಲ, ನರಗುಂದ ರಾಮ್ ಭಟ್ರು, ಅವ್ರು ಯಾರನ್ನಾರು ಹಿಡ್ಕೊಂಬಂದು ನಮ್ಮ ಮುಂದೆ ನಿಂದಿಸ್ತೀವಿ, ಇಲ್ಲಿ ಬಿಟ್ಟು ಹೋಗ್ಬಿಟ್ಟು. ಅವಾಗ ಅವ್ರು ಅನ್ಬೇಕು, ನಾವು ಎಷ್ಟು ಕಷ್ಟಪಟ್ಟು ಅವ್ರು ಹಿಡ್ಕೊಂಬಂದಿರ್ತೀವಿ ಏನಾರೇ ಮಾಡಿದ ಅದಂತ, ಅಲ್ಲಿ ಹೋಗಿ ಗುರುಗಳ ಮುಂದೆ ನಿಂದಿಸ್ತೀವಿ, ಹೋಗ್ಬಿಡ್ರಿ ಅಂದ್ಬಿಡ್ತಾರ. ನಾವು ಏನು ಮಾಡಿದಂಗ ಅರ್ಥಾತ್ ಅದು ವಿಷಯ ಇದೆ. ಆದ್ರೆ ಹೆಂಗೋ ಹಂಗೆ ಇರೋದು ಅಂದ್ರೆ
ಅವನ ಬಗ್ಗೆ ಮಹಾರಾಜ ಒಟ್ಟ ಲಕ್ಷ್ಯ ಕೊಡಲಿಲ್ಲ. 1.5 ವರ್ಷ ಇದ್ದ, 2 ವರ್ಷ ಇದ್ದ. ಆಮೇಲೆ ಏನಾಯ್ತು, ಒಂದು ದಿವಸ ಅವನ ಅಕಸ್ಮಾತ್ ಅಂತ್ಯ ಕಾಲ ಬಂತು. ಅವನ ಈ ಮೃತ್ಯು ಸೇವೆಗಳು ಮರ್ಕೊಂಡಾನೇನೋ ಅನ್ನುವಂಥ ಪರಿಸ್ಥಿತಿ ಬಂದಾಗ ಹೋಗಿ ಮಹಾರಾಜ ಹೇಳಿದ್ರು, ಅವನದೆಲ್ಲ ಇದು ಆಗಿಸತ್ತಿದ್ರೆ ಕರ್ಕೊಂಬಂದು ರಾಮದೇವ್ರ ಮುಂದೆ ಹಾಕಿದೆ. ಮಹಾರಾಜ ಸ್ವತಃ ಹೋಗಿ ಅವನ ತಮ್ಮ ತೊಡಿ ಮೇಲೆ ಇಟ್ಕೊಂಡು ಅವನ ತಲೆ ಮೇಲೆ ಕೈ ಆಡಿಸಿ ಅವಾಗ ಅವ್ರು ಹೇಳಿದ್ರು ನೋಡ್ಬರಿಲಿ ಅಂತೇಳಿ. ಅವಾಗ ಅವನು ಏನಾಯ್ತು ಅಂದ್ರೆ ಅಕ್ಷರಶಃ ಅವನ ತಲೆ ಮೇಲೆ ಇಲ್ಲೊಂದು ಗುಮ್ಮಟಿ ಎದ್ದು, ಆ ಗುಮ್ಮಟಿಗೆ ಆಮೇಲೆ ಒಡೆದದ್ದೇನು ಯಾರಿಗೆ ಕಾಣಿಸ್ಲಿಲ್ಲ, ಸಣ್ಣ ಛಿದ್ರದೊಳಗಿಂದ ಅವನ ಪ್ರಾಣ ಹೋತು ಅಲ್ಲಿಂದ. ಯೋಗಿಗಳಿಗೂ ದುರ್ಲಭವಾಗಿರ್ತಕ್ಕಂಥ ಒಂದೇನಾಯ್ತು ಅಂದ್ರೆ ಇದ್ರೊಳಗೆ ನಾವು ಏನು ಕಲಿಬೇಕು ಹಂಗದ. ಕನಿಷ್ಠ ಏನಪ್ಪಾ ಅಂದ್ರೆ ನಾವು 2 ವರ್ಷ ಅಷ್ಟು ಕಠೋರವಾಗಿ ನಿಷ್ಠೆಯಿಂದ ನಾಮಸ್ಮರಣೆ ಮಾಡಿದ್ದಕ್ಕೆ ಅವನು ಯೋಗಿಗಳಿಗೆ ದುರ್ಲಭವಾಗಿರ್ತಕ್ಕಂಥ ಮರಣ ಪ್ರಾಪ್ತ ಆಯ್ತು ಅಂದಾಗ ನಮಗೇನು ಆಶ್ಚರ್ಯ ಬೇಡ. ಕನಿಷ್ಠ ನಾವು ಹಂಗಾದ್ರು ಮಹತ್ವದ ಅದು ಸಾಧನೆಗೆ ಏನದು ಅಂದ್ರೆ ಅಷ್ಟೊಂದು ಮಹತ್ವದ ಅನ್ನುವಂಥದ್ದಲ್ಲದೆ ನಾವು ತಿಳ್ಕೊಂಡ್ರು ಬೇಕಾದ್ರೆ. ಆಮೇಲೆ ಮಹಾರಾಜರು ಹೇಳಿದ್ರು ಏನು ಅಂದ್ರೆ, ಈ ನೋಡ್ರಿ ಅವ್ನು ಪ್ರಾಣ ಹೋಗ್ಯದ, ಆದ್ರೂ ಅವ್ನು ತುಟಿ ಏನದ ಪಟ 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 ಬೆಳಲಿಕ್ಕೆ ಹತ್ತಿದ, ಕೈ ಹಿಂಗ ಆಗ್ಲಿಕ್ಕೆ ಹತ್ತಿದ. ಪ್ರಾಣ ಹೋದ ಬಳಕು ಎಷ್ಟೋ ಸೆಕೆಂಡಿನ ತನಕಾನು ಅವ್ನು ತುಟಿ ಬಡ್ಕೋತಿದ್ದು, ಕೈ ಬಟ್ ಅಳಿಗಾಡ್ತಿದ್ದು. ಹೆಂಗೋ ಹಂಗೇನದು, ಯಾಕೆಂದ್ರೆ ಇವನು ಸಾಧನೆಯನ್ನು ಸರ್ವಸ್ವ ಅಂತ ತಿಳ್ಕೊಂಡು ಮಾಡಿದ ಅಂತ ತಿಳ್ಕೊಂಡ. ಆದ್ದರಿಂದ ನೀವೆಲ್ಲ ಏನು ಹೇಳಿದ್ರು ನಾನು ಲಕ್ಷ್ಯ ಕೊಡ್ತಿದ್ದಿಲ್ಲ. ಹೆಂಗೋ ಹಂಗೇನದ ಇದ್ರೊಳಗೆ ಹೇಳಿದ್ದು ಪ್ರತಿಯೊಂದೂ ಜ್ಞಾನೇಶ್ವರ ಮಹಾರಾಜರ ಬಗ್ಗೆ ಬೆಲ್ಸದೇವರು ಬರಲಾರ. ಒಂದು ಕಡೆಗೆ ಏನು ಅಂದ್ರೆ ಪ್ರವಚನದಾಗ ಹೇಳ್ಯಾರ, ಜ್ಞಾನೇಶ್ವರ ಮಹಾರಾಜರ ಪಾಪ ವಯಸ್ಸಿರುವುದೇ 22 ವರ್ಷ. ಅದ್ರ 19ನೇ ವರ್ಷ ಅವ್ರು ಏನು ಮಾಡಿದ್ರು ಅಂದ್ರೆ ಇದನ್ನು ಮಾಡಿದ್ರು, ಏನು ಜ್ಞಾನೇಶ್ವರಿ ಬರೆದ್ರು. ಅವ್ರಿಗೆ ಹಂಗೆ ಸುಮ್ಮನೆ ಅತಿಶಯೋಕ್ತಿ ಬರ್ಕೋದು ಕೂಡ್ಲಿಕ್ಕೆ ಆಯುಷ್ಯ ಭರ್ಪೂರ್ ಇತ್ತೇನ್ರಿ. 100-120 ವರ್ಷ ಆಯುಷ್ಯ ಇತ್ತು. ಹಿಂಗಾಗಿ ಉದ್ದಕ್ಕೆ ಬರ್ದು ಹಂಗೆ ಅಂತದನ್ನ ಬರೆದಿರೋದ 6 ತಿಂಗಳದಾಗ. ಅಂದ ಬಳಕ ಬೆಲ್ಸರವ್ರು ಹೇಳ್ಯಾರ, ಅವ್ರು ಬರೆದದ್ರೊಳಗೆ ಒಂದು ಚೂರು ಅತಿಶಯೋಕ್ತಿ ಇಲ್ಲ, ಉತ್ಪ್ರೇಕ್ಷಾ ಇಲ್ಲ. ನಮ್ಮ ಬುದ್ಧಿ ನಿಲ್ಕೋದಿಲ್ಲ, ನಮ್ಮ ವಿಚಾರ ತರ್ಕ ಕಲ್ಪನಾ ಅವ್ರು ಏನು ಬರ್ದಾರೋ ಅವು ಎಲ್ಲಾನು ವಾಸ್ತವಿಕವಾಗಿರ್ತಕ್ಕಂಥದ್ದೇ. ಆದ್ರೆ ನಾವು ಏನದ ಅಂದ್ರೆ ನಾವು ಸುಮ್ಮನೆ ಅದ್ರ ಬಗ್ಗೆ ಏನೋ ತರ್ಕ ಮಾಡ್ತೀವಿ, ಸುಮ್ಮನೆ ಹಿಂಗಂಗೆ ಆಗ್ಲಿಕ್ಕೆ ಶಕ್ಯದ, ಹಂಗಂಗೆ ಆಗ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡ್ತೀವಿ. ಇದು ನಮ್ಮ ಒಂದು ಏನು ಅಂದ್ರೆ ದೌರ್ಬಲ್ಯದ ಲಕ್ಷಣವೇ ಹೊರತು ವಸ್ತುಸ್ಥಿತಿಯೊಳಗೆ ಏನು ವ್ಯತ್ಯಾಸ ಇಲ್ಲ. ಆಮೇಲೆ ಯಾರಿಗೆ ನಿಜವಾಗಿಯೂ ಭಗವಂತನ ಮಾರ್ಗದಲ್ಲಿ ಪ್ರವೃತ್ತವಾಗಬೇಕೆಂಬ ಇಚ್ಛೆ ಇರುವುದು, ಅಂದರೆ ಆತ್ಮಜ್ಞಾನದಿಂದ ನಿರ್ಮಾಣವಾಗುವ ದಿವ್ಯ ಪರಮಾನಂದವನ್ನು ಅನುಭವಿಸಬೇಕೆಂಬ ಇಚ್ಛೆ ಇರುವುದು, ಅವರು ಈ ಪುಸ್ತಕದಲ್ಲಿ ಹೇಳಿದ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಮನಃಪೂರ್ವಕ ಅಭ್ಯಾಸ ಮಾಡಬೇಕು. ಅಭ್ಯಾಸ 2 ಬಾಜುದಿಂದ ಅದು. ಒಂದೇನು ಅಂದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಥಿಯರಿನೂ ಅಭ್ಯಾಸ ಮಾಡಬೇಕು, ಅದಕ್ಕನುಸಾರವಾಗಿ ಸ್ವಲ್ಪ ಮಟ್ಟಿಗೆ ಯಾಕಾಗುವಂತಕ್ಕ ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಅವರ ಜೀವನದಲ್ಲಿ ಭಗವಂತನ ದರ್ಶನದಿಂದ ಉಂಟಾಗುವ ಪೂರ್ಣ ಸಮಾಧಾನವು ಖಂಡಿತವಾಗಿ ಪ್ರಾಪ್ತವಾಗುವುದೆಂದು ಶ್ರೀ ಸದ್ಗುರುಗಳ ಆಶೀರ್ವಾದವು ಯಾವಾಗಲೂ ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಇದೇ ಹೇಳೋದು ಉಳಿತು. ಅಂಥ ಬ್ರಹ್ಮಾನಂದ ಮಹಾರಾಜರು ಅರ್ಥಾತ್ ಏನ್ ಮಾಡಿದ್ರು ಅಂದ್ರೆ, ಮಹಾರಾಜರ ಪಾದದ ಮೇಲೆ ಹಣಿ ಇಟ್ಟು ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಹೇಳಿ, ಬರೀ ಹೇಳಿದ್ರೆ ಅಷ್ಟ ಅಲ್ಲ, ಅವರ ಆಜ್ಞೆಗೆ ಅನುಸಾರವಾಗಿ 2.5 ವರ್ಷ ಬಡವಾಹದಲ್ಲಿ ಆ ಸರ್ಪೇಶ್ವರ ದೇವಸ್ಥಾನದಲ್ಲಿ ಹೆಂಗ ನಾಮಸ್ಮರಣೆ ಮಾಡಿದ್ರು ಅಂದ್ರೆ ಅವರಿಗೆ ಶಾಸ್ತ್ರ ಎಲ್ಲ ತಲೆಯನ್ನು ಹಾರೆ ಹೋಗಿಬಿಟ್ರು. ಅಂಥ ಒಂದು ನಿಷ್ಠೆಯಿಂದ ನಾಮಸ್ಮರಣೆ ಮಾಡಿದ್ರು. ಅಂದಾಗ ನಮಗೆ ನಾಮಸ್ಮರಣೆ ಬಗ್ಗೆ ತರ್ಕ ಕುತರ್ಕ ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮ ಅಗ್ರಿ ಆತ್ಮೀಯರಾಗಿರ್ತಕ್ಕಂಥವ್ರು ಅಥವಾ ನಮಗೆ ಅತ್ಯಂತ ಗೌರವಾಸ್ಪದವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳು ತಮ್ಮನ್ನು ತಾವು ನಾಮಕ್ಕೆ ಇಷ್ಟೊಂದು ನಾವು ಸಮರ್ಪಣೆ ಮಾಡಿಕೊಂಡ್ರೆ ದೊಡ್ಡ ವಿಷಯ. ಅದು ನಾವು ಏನು ಬಿಟ್ಟು ಅದಕ್ಕೆ ಸಮರ್ಪಣೆ ಮಾಡಿಕೊಂಡಿವಿ ಅಂತ ತಿಳ್ಕೊಂಡು ನಮಗೆ ನಮ್ಮ ಮಹತ್ವ ಎತ್ತಿ ಹೇಳಬೇಕಾಗಿದೆ. ಅಂಥವರು ಅದನ್ನೆಲ್ಲ ಬಿಟ್ಟು ಸಮರ್ಪಣೆ ಮಾಡಿಕೊಂಡ್ರು ಅಂತಿದ್ದಾಗ ಯಾವನೋ ಒಬ್ಬ ದೊಡ್ಡ ತ್ಯಾಗ ಮಾಡಿದ ಅಂತಂದ್ರೆ ಸಮ್ರಾಟ್ರಿ ಏನ್ರಿ, ಎಂಥ ಸಮ್ರಾಟ, ಅವನ್ನೆಲ್ಲ ಬಿಟ್ಟು ಹೋಗಿ ಗುಡಿಸಲ್ಲಾಗಿ ಇಲ್ಲಿಕ್ಕೆ ಹತ್ತ ಅಂದ್ರೆ ಆ ತ್ಯಾಗದ ಮಹತ್ವ. ನಾವು ಈಚೆಗಡೆ ಮನೆ ಬಿಟ್ಟು ಈಚೆಗಡೆ ಮನೆಗೆ ಬಂದಿವ್ರಿ ತ್ಯಾಗ ಮಾಡೋದು ಅಂತಂದ್ರೆ ಅದಕ್ಕಿಂತ ಚಂದನ ಮನೆಗೆ ಬಂದಿವಿ ಬಿಡ್ರಿ, ಆ ವಿಷಯ ಬೇರೆ. ತಾತ್ಪರ್ಯ ಏನು ಅಂದ್ರೆ ನಮ್ಮ ತ್ಯಾಗಕ್ಕೆ ಏನೇನೂ ಆಗ್ತಿಲ್ಲ. 4 ದುಡ್ಡಿನಾಗ 1 ದುಡ್ಡು ಕೊಟ್ಟರೆ ಏನು ದೊಡ್ಡ ನಾವೇನು ಮಾಡಿದಂಗಲ್ಲ. ಆದ್ರೆ ಅವ್ರು ಮಾಡಿರೋ ತ್ಯಾಗ ಏನಂದ್ರೆ ಎಷ್ಟು ದೊಡ್ಡದು ಅದ ಅಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಹೆಂಗೆ ಅಂದ್ರೆ, ನಚಿಕೇತ ಅನ್ನುವಂಥ ಕಠೋಪನಿಷತ್ನಾಗ ಕಥೆ ಬರ್ತದನೋ, ಅವ್ರ ತಂದೆ ಏನ್ ಮಾಡಿದ ಅಂದ್ರೆ ದೊಡ್ಡದೊಂದು ಯಜ್ಞ ಮಾಡ್ತಿದ್ದ. ಆ ಯಜ್ಞದೊಳಗೆ ಏನ್ ಮಾಡ್ದ, ಅವ್ನು ಜಿಪುಣ ಭಾಳ ಇದ್ದ. ಅವ ಏನ್ ಮಾಡ್ತಾ ಚಲೋ ಆಕಳ ದಾನ ಮಾಡತ್ತಿದ್ದಿಲ್ಲ. ಇಂಥವು ದುಗ್ಧ ದೋಹ ನಿರೀಂದ್ರಿಯ ಅಂತ ಬರೀತಾರೆ. ಅವು ಹಾಲು ಕೊಡದೇ ಇರ್ತಕ್ಕಂಥವುಗಳು. ಅದೇ ರೀತಿಯಾಗಿ ಏನು ಅಂದ್ರೆ ಮುಂದೆ ಅವಕ್ಕೇನು ಇದು ಇಲ್ಲ, ಅವಕ್ಕೆ ಫುಲ್ ತಿನ್ಲಿಕ್ಕೆ ಸಹಿತ ಬರಂಗಿಲ್ಲ.
ಅಂಥ ಆಕಳಗಳನ್ನು ದಾನ ಕೊಟ್ಟು ತಾನು ದೊಡ್ಡ ಸರ್ವಜಿತ್ ಅನ್ನುವಂಥ ಯಜ್ಞ ಮಾಡಿದ ಅಂತಂತೂ ಅನಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದು ನಚಿಕೇತಿಗೆ ಎಲ್ಲೆಲ್ಲೂ ಸಹನ ಆಗುವುದು. ನೀವು ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ಹುಡುಗ 12-13 ವರ್ಷದ ಹುಡುಗ, ಇವ್ನಿಗೆ ಎಲ್ಲೂ ಸಹನ ಆಗೋದು. ಅಪ್ಪ ನೀವು ಏನು ಮಾಡಿಕತ್ತೀರಿ, ಅಂಥ ಆಕಳ ದಾನ ಮಾಡಿ ದೊಡ್ಡ ಯಜ್ಞ ಮಾಡ್ತೀವಿ ಅಂತೀರಿ, ಎಲ್ಲ ಆಡಂಬರ ನಿಮ್ದಿದು. ಅವ್ನು ಸಿಟ್ಟಿಗೆ ಎದ್ದು ಹೊಡೆದು ಒಳಗೆ ಕಳಿಸಿದ. ಕೊನೆಗೆ ಹಂಗಾದ್ರೆ ನೀವು ಸರ್ವಸ್ವ ದಾನ ಮಾಡಿಕತ್ತೀರಿ, ನನಗೆ ಯಾರು ಕೊಟ್ಟಿರಿ ಅಂದ್ಕೊಳ್ಳಿ. 1 ಸಲ ಬಿಟ್ಟು 2 ಸಲ ಸುಮ್ಮನೆ ಕಳಿಸಿದ. ಕೊನೆ ತಡ್ಕೊಳಿಕ್ಕಾಗದ, ನಿನ್ನ ಯಮಧರ್ಮನಿಗೆ ಕೊಟ್ಟಿನಿ ಹೋಗತ್ತ. ಅವ್ನು ಹೋಗೇ ಬಿಟ್ಟು ಯಮಧರ್ಮನ ಕಡೆಗೆ ಹೋಗ್ಕೊಳ್ಳಿ. ಯಮ ಊರಾಗಿದ್ದಿದ್ದಿಲ್ಲ, 3 ದಿವಸ ಟೂರ್ ಮೇಲಿದ್ದ. ಅವ್ನು ಭಾಳ ಕೇಸ್ ಭಾಳ ಇದ್ವು, ಹಿಂಗಾಗಿ ಕೊರೋನಾ ಬೇರೆ ಆಗಿರ್ಬೋದು ಹುಷಾರ್. ಊರೂರಿಗೆ ಸಾವಿರಾರು ಕೇಸ್ ಎಲ್ಲ ತಗೊಂಡ್ಬರ್ಬೇಕಲ್ಲ ಅವನು. ಹಿಂಗಾಗಿ ಭಾಳ ಬೀದಿ ಇದ್ದ. 3 ದಿವಸ ಮನ್ಯಾಗ ಇದ್ದಿದ್ದಿಲ್ಲ. ಇವ್ 3 ದಿವಸ ಮನ್ಯಾಗ ಕೂತಿದ್ದ, ಅವ್ನು ಪ್ರತೀಕ್ಷಾ ಮಾಡ್ಕೋತ. ಯಮ ಬಂದು ಥರ ನಡಗಲಿಕ್ಕೆ ಹತ್ತ. ಅರ್ಥಾತ್ ಏನು ಅಂದ್ರೆ ಅಗ್ನಿವತ್ ಅತಿಥಿ ಪ್ರವಿಶತಿ ಅಂತದ. ಅತಿಥಿ ಮನೆಯೊಳಗೆ ಬಂದ್ರು ಅಂದ್ರೆ ಅಗ್ನಿನ ಬಂತು ಅಂತ ತಿಳ್ಕೋಬೇಕು. ಅವ್ರನ್ನ ಶಾಂತ ಮಾಡಿ ಕಳಿಸಿದ್ರೆ ಅಗ್ನಿ ಶಾಂತ ಆಗ್ತದೆ. ಅವ್ರೇನಾದ್ರು ಸಿಟಿಗೆದ್ದು ಬೇಜಾರು ಮಾಡಿಕೊಂಡು ಅರ್ಥಾತ್ ಹಿಂಗೆ ಏನಾದ್ರು ಹೋದ್ರೆ, ನಾವೊಂದು ದಿವಸ ಪುಣೆದಾಗ ನಾನು ಡಾಕ್ಟರ್ ಭಿಡೆ ಒಬ್ಬರ ಮನೆಗೆ ಹೋಗ್ಬೇಕು ಅಂತ ಹೋದ್ವಿ. ಅವ್ರು ಭೇಟಿ ಆಗ್ಬೇಕಾಯ್ತು, ದೊಡ್ಡ ವ್ಯಕ್ತಿ, ಹಂಗೆ ಹಿಂಗೆ ಅಂತ ಹೋಗಿದ್ವಿ. ಹೋದ ಕೂಡಲೇ ಅವ್ರು ಬೆಲ್ ಬಾರಿಸಿದ್ರು. ಡಾಕ್ಟರ್ ಭಿಡೆ ಅವರು ಬೆಲ್ ಬಾರಿಸಿದ ಕೂಡ ಆ ಹೆಣ್ಮಗಳು ಹಿಂಗೆ ಬಾಲ ಕೋಣ್ ಪಾಯ್ಜೆ ಅಂತ ಅಮುಕ್ ಪಾಯ್ಜೆ ಅಂತ ಹೇಳಿ, ಇಂಥವ್ರು ಬೇಕಾಗ್ಯ ಘರಿ ನಾಹಿ ಅಂತ ಬಾಗಲ ಹಾಕಿ. ನಾನು ಅಕಸ್ಮಾತ್ ನಚಿಕೇತ ಆಗಿದ್ದು ಹೇಳಿಬಿಡ್ತಿದ್ದೆ. ಅರ್ಥಾತ್ ಯಮಧರ್ಮ ಏನಂದ, 3 ದಿವಸ ನೀನು ನನ್ನನ್ನು ಕಾಯ್ಲಿಕ್ಕೆ ಹತ್ತೀಪ, ಆದ್ದರಿಂದ ನೀನೆಲ್ಲರೇ ಶಾಪ್ ಕೊಟ್ಟಿ ಅಂದ್ರೆ ನಾನು ಸುಟ್ಟು ಭಸ್ಮ ಆಗುವುದು. ಆದ್ದರಿಂದ ನೀನು ದಯವಿಟ್ಟು ನನಗೆ ಕ್ಷಮಾ ಮಾಡು, ನಿನಗೆ ಈ 3 ದಿವಸ ಸಲುವಾಗಿ 3 ವರ ಕೇಳು. ಆಯಿತು ಅಂತ ತಿಳ್ಕೊಂಡು ನಾವು ಮೊದಲೇ ವರದಿಂದ ಏನು ಕೇಳಿದ, ನಮ್ಮ ತಂದೆ ಸಿಟ್ಟು ಕಡಿಮೆ ಆಗಲಿ ಅಂತ. 2ನೇ ವರದಿಂದ ಒಂದು ನಾಚಿಕೇತಾಗ್ನಿ ಅನ್ನುವಂಥ ಒಂದು ಯಜ್ಞದ ವಿಧಾನ ಕೇಳಿದ. ಆ ಯಜ್ಞ ಮಾಡಿದರೆ ಏನಾಗ್ಲಿಕ್ಕೆ ಶಕ್ಯದ ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಶಕ್ಯದ. ಆಮೇಲೆ 3ನೇ ವರ ಕೇಳು. ಅವಾಗ ಅವ್ನು ಕೇಳಿದ ಆತ್ಮಜ್ಞಾನದ ಬಗ್ಗೆ ಕೇಳಿದ. ಸತ್ ಬಳಕೆ ಏನಾಗ್ತದೆ, ಆತ್ಮ ಏನಾಗ್ತದೆ, ಜೀವ ಏನಾಗ್ತದೆ, ದೇಹ ಏನಾಗ್ತದೆ ಇತ್ಯಾದಿ ಆ ವಿಷಯ ಕೇಳಬೇಡ. ಅದ್ರ ಬದ್ಲಿ ನಿನಗೆ ಇಮಾರಾಮ ಸರತಾ ಸತೂರ್ಯ ನಹಿ ದೃಶ ಲಂಭನೀಯ ಮನುಷ್ಯ, ಜಗತ್ತಿನೊಳಗೆ ಯಾರಿಗೂ ಸಿಗದೇ ಇರತಕ್ಕಂಥ ಐಶ್ವರ್ಯ ಕೊಡ್ತೀನಿ, ಭೋಗ ಕೊಡ್ತೀನಿ, ಈ ಅಪ್ಸರೆಯನ್ನು ಕೊಡ್ತೀನಿ, ವಿಮಾನ ಕೊಡ್ತೀನಿ, ನಿನಗೆ ಎಷ್ಟು ಬೇಕು ಅಷ್ಟು ವರ್ಷ ದೀರ್ಘಾಯುಷ್ಯ ಕೊಡ್ತೀನಿ, ಈ ಸಂಪೂರ್ಣ ಭೂಮಂಡಲದ ಆಧಿಪತ್ಯ ಕೊಡ್ತೀನಿ, ಅದನ್ನು ಕೇಳಬೇಡ. ನಚಿಕೇತನು ಸ್ವಲ್ಪ ತಿಳುವಳಿಕೆ ಇದ್ದಾಗಿದ್ದರೆ ಅವ್ನು ವಿಚಾರ ಮಾಡಿದ್ರು, ಇದ್ರ ಕಿಮ್ಮತ್ ಇಷ್ಟದ ಅಂದ ಬಳಕೆ ನಾನು ಇದನ್ಯಾಕೆ ಕೇಳೋದು, ನನಗೆ ಅದ ಬೇಕು. ಅವನು ಇಷ್ಟೆಲ್ಲ ಕೊಡ್ಲಿಕ್ಕೆ ತಯಾರಾಗಿ, ನೀವು ಸಣ್ಣ ಹುಡುಗ ಕೈಯಿಂದ ಏನಾದ್ರು ಚಲೋ ವಸ್ತು ಇಸ್ಕೋಬೇಕಾದ್ರೆ ನಾವು ಅದಕ್ಕಿಂತ ಚಂದ ಕಾಣಿಸೋದು ಬಹಳಷ್ಟು ಕೊಡ್ತೀವಿ. ಇಲ್ಲ ಇಂತು ಇದಂತು ಈ ಗೊಂಬಿತು ತಾಯಿ ಅದನ್ನು ಉಂಗುರ ಕೊಡಿ ನನ್ನ ಕಡೆಗೆ, ಮತ್ತು ಅತ್ಲ ಒಗದ್ ಬಿಟ್ಟಂದ್ರೆ ಏನು ಮಾಡೋದು ಅಂತ ಹೆಂಗೆ ಇಸ್ಕೋತೀವೋ ಹಂಗೇನದ ನಚಿಕೇತನ ಕೈಯಾಗಿಂದ ಅದನ್ನು ತಿರುಗಿ ಇಸ್ಕೋಬೇಕು ಅಂತ ಹಲಪಡಿಸಿದ. ನಚಿಕೇತನಿಂದ ನನಗೆ ಅದನ್ನ ಹೇಳು ಅಂದಾಗ ಅವನಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದ ಅಂತ ಹೆಂಗೋ ಹಂಗೆ ನಮಗೂ ಕಲ್ಪನಾ ಆಗಬೇಕಲ್ಲ. ಏನು ಅಂದ್ರೆ ಅರ್ಥಾತ್ ಇಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದದ ಅಂತಂದಾಗ, ಆದ್ದರಿಂದ ಇಲ್ಲಿ ಹೇಳ್ತಾರೆ, ಆದ್ದರಿಂದ ಆತ್ಮಜ್ಞಾನವು ನಿರ್ಮಾಣವಾಗುವ ದಿವ್ಯ ಪರಮಾನಂದವನ್ನು ಅನುಭವಿಸಬೇಕೆಂಬ ಇಚ್ಛೆ ಇರುವುದು ಅವರು ಈ ಪುಸ್ತಕದಲ್ಲಿ ಹೇಳಿದ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಮನಃಪೂರ್ವಕ ಅಭ್ಯಾಸ ಮಾಡಬೇಕು. ಅಂದರೆ ಅವರ ಜೀವನದಲ್ಲಿ ಭಗವಂತನ ದರ್ಶನದಿಂದ ಉಂಟಾಗುವ ಪೂರ್ಣ ಸಮಾಧಾನವು ಖಂಡಿತವಾಗಿ ಪ್ರಾಪ್ತವಾಗುವುದೆಂದು ಶ್ರೀ ಸದ್ಗುರು ಆಶೀರ್ವಾದವು ಯಾವಾಗಲೂ ಇರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಇಷ್ಟು ವಿಚಾರಗಳನ್ನು ನಾವು ಏನು ಮಾಡಬೇಕು, ಮನೆಯೊಳಗೆ ಇನ್ನೊಂದ್ಸಲ ಮೆಲುಕು ಹಾಕಬೇಕು. ಅರ್ಥಾತ್ ಇದೇ ಹೇಳಿದ್ದ ಒಂದು ಉದಾಹರಣೆ, ಇಲ್ಲಿ ಹೇಳಿದ್ರು ಇಲ್ಲ ಗೊತ್ತಿಲ್ಲ. ಮಹಾರಾಜಗಳಿಗೆ ಒಬ್ಬರು ಡಾಕ್ಟರ್ ಬಂದು ಏನಂದ್ರು, ನನಗೊಂದು ಸಂಶಯ ಬರ್ಲಿಕ್ಕೆ ಏನ್ರಿ ಅಂತ. ಅಲ್ಲಿ ಭಗವಂತ ನಮ್ಗೆ ಮನುಷ್ಯರಿಗೆ ಇನ್ನೊಂದು ಶಕ್ತಿ ಕೊಡಬೇಕಾಗಿತ್ತು. ಏನು, ನೆಲಕ್ಕೆ ಹಾಕೋ ಶಕ್ತಿ ಕೊಡಬೇಕಾಗಿತ್ತು. ಅಂದ್ರೆ ದನಗಳು ಹೆಂಗೆ ಹೊಲದಾಗ ತಿಂದು ಬಂದು ಮನ್ಯಾಗ ಕೂತ್ಕೊಂಡು ನೆಲಕ್ಕೆ ಹಾಕ್ತಾವನು, ಹಂಗೆ ನಮಗೂ ಏನಾರ ಊಟ ಆದ ಕೂಡಲೇ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ನೆಲಕ್ಕೆ ಹಾಕಿದ ಕೂಡಲೇ ಮತ್ತೆ ತಿಂದದ್ದೆಲ್ಲ ಕರಿಗಿ ಮತ್ತೆ ಹಸಿವಾಗಿ ಮತ್ತೆ ಊಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಅಪಚನ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂದ್ಕೊಳ್ಳಿ. ಮಹಾರಾಜರು ಏನಂದ್ರು, ಭಗವಂತ ಎಷ್ಟರೇ ಉಳಿದ ಅರ್ಥಾತ್ ಏನು ದನಗಳ ಮೇಲೆ ಅವು ಪ್ರಾಣಿಗಳ ಮೇಲೆ ದಯಾ ತೋರ್ಸಾನೆ ಅಂದರೆ, ಮನುಷ್ಯನಿಗೆ ಮೆಲಕ್ಕೆ ಹಾಕಿ ಅರಿಗಿಸ್ಕೊಂಡು ಮತ್ತೆ ತಿನ್ಲಿಕ್ಕೆ ಹತ್ತ ಅಂದರೆ ಉಳಿದ ಪ್ರಾಣಿಗಳಿಗೆ ಆಹಾರ ಸಿಗ್ತಿದ್ದಿಲ್ಲ. ಅಂದ್ರೆ
ಬರೀ ಮನುಷ್ಯನ 24 ತಾಸು ತಿನ್ನೋದು ಮೆಲಕ್ ಹಾಕುವುದು ಮತ್ತೆ ತಿನ್ನೋದು ಮತ್ತೆ ಮೆಲಕ್ ಹಾಕುವುದು ಆಗ್ತಿತ್ತು. ಆದ್ರೆ ಮನುಷ್ಯನಿಗೆ ಏನು ಮೆಲಕ್ ಹಾಕುವ ಶಕ್ತಿ ಕೊಟ್ಟಾನು, ಏನ್ ಮೆಲಕ್ ಹಾಕುವ ಶಕ್ತಿ ಕೊಟ್ಟಾನಂದ್ರೆ ಶ್ರವಣ ಮಾಡಿದ್ದನ್ನ, ವಾಚನ ಮಾಡಿದ್ದನ್ನ, ಮತ್ತೆ ತಿರುಗಿ ಕೇಳಿದ್ದನ್ನ, ಹೇಳಿದ್ದನ್ನ, ಓದಿದ್ದನ್ನ, ತಿಳ್ಕೊಂಡದ್ದನ್ನ ಮೆಲಕ್ ಹಾಕುವ ಏನು ಶಕ್ತಿ ಕೊಟ್ಟಾನು. ಅದೇನು ಸಾಮಾನ್ಯ ಅಲ್ಲ. ಅದ್ರ ಬಗ್ಗೆ ಇದನ್ನ ಕೊಟ್ಟಿದ್ರೆ ಏನಾಗ್ತಿತ್ತು, ಪಶುವತ್ ನಾವು ಜೀವನ ಬಾಳ್ತಿದ್ವಿ. ಅಪಚನ ಆಗೋದನ್ನು ಕೊಟ್ಟಾನಂತ ತಿಳ್ಕೊಂಡ ಹಿತ ಅದ ನಮ್ದು. ಭಾಳ ತಿಂದ್ರೆ ಮತ್ತೆಲ್ಲೇ ಅಪಚನ ಆಗ್ತದೆ, ಹಂಗೆಲ್ಲ ತಿನ್ಬೇಡ್ರಿ ಅಂತ ತಿಳ್ಕೊಂಡು. ಅದು ಮರಾಠಿ ಒಳಗೆ ಒಂದಿದ್ದು ಅತಿಯಾದರೆ ಗದ್ಯ ಘೋಷೆ ಮನಾಮೆ ಅಂತದ. ನಾವು ಸಣ್ಣವ್ರಿಂದ ಹಂಪಿಯೊಳಗೆ ಹೋಗ್ತಿದ್ವಿ, ಅವಾಗ ನಮ್ಗೆ ಅದೇ ಗೊತ್ತಾಗ್ತಿಲ್ಲ. ನಾಗಪ್ಪಯ್ಯನವ್ರು ಅಂತಿದ್ರು ಅತಿಯಾದರೆ ಗದ್ಯ ಘೋಷೆ ಮನಾಮೆ. ನಾವು ಅತಿ ಆದರೆ ಒಂದೇ ಶಬ್ದದ ಮೇಲೆ ಅತಿಯಾದರೆ ಅಪಚನವಾದೀತು ಅಂತ ಹೇಳ್ತಿದ್ವಿ ಊಟದಲ್ಲಿ. ಅರ್ಥಾತ್ ಅಂದ್ರೆ ಅತ್ಯಂತ ಆದರದಿಂದ ಅಂತ ಅದ. ಹೆಂಗೋ ಹಂಗೇನದ, ಅದು ಕೊಡದೇ ಇದ್ದದ್ದ ಒಳ್ಳೇದಾಯ್ತು, ಅಪಚನ ಆಗೋದು ಒಳ್ಳೇದನ್ನೇ. ಅದು ಆಗೋದು ಸಹಿತ ಒಳ್ಳೇದು ಇದ್ದೇ ಇದ್ರೆ ಲಿಮಿಟ್ ಉಳಿಯಂಗಿಲ್ಲ. ನಮಗೆ ಅಪಚನ ಆಗುವಂಥದ್ದು ಇದ್ದಿದ್ದಿಲ್ಲ ಅಂದರೆ ನಾವು ಮಹಾರಾಜರು ಹೇಳಿದ ಒಂದು ಉದಾಹರಣೆ. ಒಬ್ಬ ಅಪಚನ ಆಗಿ ಡಾಕ್ಟರ್ ಕಡೆಗೆ ಹೋಗಿದ್ದಂತೆ. ಆ ವೈದ್ಯರು ಒಂದು 4 ಗುಳಿಗೆ ಕೊಟ್ಟರು, ನೀವು ತಗೋಪ ತಿನ್ನು ಆರಾಮಾಗ್ತದೆ. ಅಲ್ರಿ ತಿಂದ ಅಪಚನ ಆಗಿ ನಿಮ್ಮ ಕಡೆ ಬಂದು ಮತ್ತೆ ನೀವು ತಿನ್ಲಿಕ್ಕೆ ಹೇಳ್ತಿಲ್ಲ. ಅವಾಗ ಅವ್ರು ಹೇಳಿದ್ರು, ಈ ಗುಳಿಗೆ ಎಂಥ ಈಗ ನಾವು ಕೊಟ್ಟದ್ದು ತಿನ್ನೋದು ಎಂಥ ತಿನ್ನೋದದ ಅಂದರೆ ನೀ ತಿಂದದ್ದೆಲ್ಲ ಅಪಚನ ಆಗೋದಕ್ಕೆ ಇದು ತಿನ್ನೋದದ. ಹೆಂಗೋ ಹಂಗೆ ನಿಮಗೆ ಶಬ್ದದಿಂದ ಏನು ಅಪಚನ ಆಗಿದನು, ಆ ಶಬ್ದಗಳಿಂದ ಆಗಿರ್ತಕ್ಕಂಥ ಅಪಚನವನ್ನು ನಿವಾರಣೆ ಮಾಡಲಿಕ್ಕೆ ಈ ಭಗವಂತನ ನಾಮ ಅನ್ನುವಂಥ ಶಬ್ದವನ್ನು ನೀವು ಏನು ಮಾಡಬೇಕು, ಸೇವನೆ ಮಾಡಬೇಕು. ಅಂದ್ರೆ ನಿಮಗೆ ಶಬ್ದಗಳ ಅಪಚನ ದೂರ ಆಗಿ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತಂತ ಇದ್ರು. ಹೆಂಗೋ ಹಂಗೆ ಅನ್ನೋದೊಂದು ಅರ್ಥಾತ್ ಈ ರೀತಿಯಾಗಿ ನಾವು ಇದನ್ನು ಮೆಲಕ್ ಹಾಕಬೇಕು. ಮನೆಯೊಳಗೆ ಒಂದ್ಸಲ ಬಿಟ್ಟು 2 ಸಲ ಓದಬೇಕು, ತಿಳ್ಕೋಬೇಕು. ಆಮೇಲೆ ಮುಂದಿನ ರವಿವಾರ ಏನದನ್ನು ಕನ್ನಡದ್ದಾಗ್ತದೆ, ಮರಾಠಿದಾಗ್ತದೆ. ಅದರ ಮುಂದಿನ ರವಿವಾರದಿಂದ ಮೊದಲನೇ ಚಾಪ್ಟರ್ದಿಂದಲೇ, ಮೊದಲೇ ಒಂದು ಪ್ರಕರಣದಿಂದ, ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡೋಣ. ಸ್ವಲ್ಪ ಇಷ್ಟ ಓದಿದ್ರು ಅಡ್ಡಿಲ್ಲ, ವ್ಯವಸ್ಥಿತವಾಗಿ ತಿಳಿತದನ್ನೋ ದೃಷ್ಟಿಯಿಂದ ನಮ್ಮ ಕಳಕಳಿದೆ. ಆದ್ದರಿಂದ ಮತ್ತೆ ಮರಾಠಿ ದಿವಸನೂ ಇದನ್ನ ಇಷ್ಟ ಓದಿ ಹೇಳ್ತೀವಿ. ಅದರ ಮುಂದಿನ ಒಂದು ಇದರೊಳಗೆ ಏನದ, ಇದನ್ನು ನಿಧಾನವಾಗಿ ಒಂದು 4-6 ರವಿವಾರದ ಪಾಠಗಳಲ್ಲಿ ಈ ನಾಮ ಸಾಧನೆ ಮುಗಿಲಿಕ್ಕೆ ಶಕ್ಯದ. ಇನ್ನು ಈಗ ನಾನೇನು ಓದಿದ್ದೀನೋ ಇದರೊಳಗೆ ಯಾರ್ಯಾರು ಏನಾದರೂ ಸಂಶಯ ಇದ್ದು ಕೇಳಿದರೆ ಮತ್ತು ಅದನ್ನು ಇನ್ನಷ್ಟು ವಿವರಣೆ ಮಾಡಿ ಹೇಳಲಿಕ್ಕೆ ಶಕ್ಯ ಆಗ್ತದೆ. ಹಂತವಾಗಿ ನಾವು ಇದನ್ನು ಅಭ್ಯಾಸ ಮಾಡಿ ಅದನ್ನು ನಿತ್ಯ ನಮ್ಮ ಜೀವನದಲ್ಲಿ ತಂದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿ ನಾಮ ಸಾಧನೆ ಮಾಡಿ ಸದ್ಗುಣ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ, ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ರಘುವೀರ ಸಮರ್ಥ ಉಪಾಸನೇಲಾ ಲಲಿತಾಲವಾವೆ, ಗುರುದೇವ ಸಂತಾಸಿ ಸದಾಲವಾವೆ, ಸತ್ಕರ್ಮಯೋಗೇ ವಯಘಾಲವಾವೆ, ಸರ್ವಾಮುಖಿ ಮಂಗಲಬೋಲವಾವೆ. ಗೀತಾಕಾಂತ ಸ್ಮರಣ ಜೈ ಜೈ ರಾಮ.